ಇದೇ ಕಾಲೇಜಲ್ಲಿ ನಮ್ಮ ಅವಧೂತರಾದಂಥ ಶ್ರೀ ವಿನಯ್ ಗುರೂಜಿಯವರು ಸ್ಟೂಡೆಂಟ್ ಆಗಿ ಓದಿದಂಥ ಕಾಲೇಜ್. ಸೊ ಅವ್ರು ಓದ್ತಾ ಇದ್ದಂಥ ಕಾಲೇಜು ಆ ಸಮಯದಲ್ಲಿ ಸರೇ ಪ್ರಾಂಶುಪಾಲರಾಗಿ ಅಲ್ಲಿದ್ದಂಥವ್ರು. ಕೆಲವುದೆಲ್ಲ ವಿಶೇಷ ಆಗಿದೆ ಅವರದ್ದು. ಓಕೆ, ಹೆಂಗೆ ಅಂದರೆ ಈಗ ನಮ್ಮಲ್ಲಿ ಡೆಂಟಲ್ ಕಾಲೇಜ್ ಇತ್ತು. ಓಕೆ, ಡೆಂಟಲ್ ಕಾಲೇಜಲ್ಲಿ ಓದ್ತಾ ಇರೋ ಹುಡುಗರುಗಳು ಡೆಂಟಲ್ ಸಬ್ಜೆಕ್ಟ್ಸ್ಗಳು ಇವ್ರಿಗೆ ಹೆಂಗೆ ಗೊತ್ತು? ಗೊತ್ತಿರಲ್ಲ. ಇಂಜಿನಿಯರಿಂಗ್ ಓದ್ತಾರ ಹುಡುಗ, ಇವರು ಇಂಜಿನಿಯರಿಂಗು, ಅದರಲ್ಲೂ ಎಸ್ಪೆಷಲಿ ಇವರು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರು. ಓಕೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇರೋ ಹುಡುಗಂಗೆ ಡೆಂಟಲ್ ಕಾಲೇಜಿನ ಸಬ್ಜೆಕ್ಟ್ಸ್ ಹೆಂಗೆ ಗೊತ್ತಿರುತ್ತೆ? ಇವಾಗ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಈಗ ಗುರುಗಳು, ಅವತ್ತು ನಾವೆಲ್ಲ ಹೋಗು ಬಾ ಅಂತ ಕರಿತಿದ್ದಂಥ ಹುಡುಗ ಹೌದು ಇವತ್ತು ಗುರುಗಳಾಗಿ, ನಾನು ಅಷ್ಟೇ ಕೂಡ ಇವಾಗ ಅವರಿಗೆ ಹೋಗಿ ಬನ್ನಿ ಅಂತಾನೆ ಹೇಳೋದು. ಇವರು ಒಬ್ಬ ಸ್ಟೂಡೆಂಟ್ ತಾನೆ, ನಮ್ಗೆ ಎಲ್ಲರೂ ಸ್ಟೂಡೆಂಟ್ಸ್ಗಳೇ ತಾನೆ. ಆ ಥರದಲ್ಲಿ ಅದರಲ್ಲಿ ನಾನು ಸ್ವಲ್ಪ ಇವ್ರಿಗೆ ವಿಶೇಷ ಸ್ಥಾನ ಕೊಟ್ಟಿದ್ದು ಯಾಕೆಂದ್ರೆ ನನಗೆ ಸಕ್ಕರಪಣ್ಣದಿಂದ ಕಳಿಸಿದ್ದಲ್ಲ, ಅದರಿಂದ ಗುರು ಬಾಂಧವರ ಕಡೆಯವರು ಅಂತ ಇವ್ರಿಗೆ ಸ್ವಲ್ಪ ವಿಶೇಷ ಸ್ಥಾನ ಇತ್ತು ನನ್ನ ಹತ್ರ. ಆದ್ರೆ ಬೇರೆ ಟೀಚರ್ಗಳ ಹಂಗಿರಲ್ಲ. ಏನು ಆಟ ಆಡ್ತೀಯಲ್ಲ ನೀನು, ನಿಮ್ಮ ಇವ್ರು ಎಲ್ಲಿದ್ದಾರೆ ಈಗ, ಗಾಡ್ ಫಾದರ್ ಎಲ್ಲಿದ್ದಾರೆ ಈಗ, ಬರ್ಲಿ ಎಕ್ಸಾಮ್ ಹಾಲಲ್ಲಿ ಹೆಂಗ್ ಪಾಸ್ ಆಗ್ತೀಯ ನೋಡ್ತೀನಿ. ದಿಸ್ ವಾಸ್ ದಿ ವರ್ಡ್. ಆ ಟೀಚರ್ಗಳು ಹಿಂಗಿದ್ದೇನೆ ಎಲ್ಲ ಇವ್ರಿಗೆ ಟಫ್ ಕ್ವಶನ್ಸ್ ಎಲ್ಲ ಹಾಕಿಟ್ಟಿದ್ರು. ಇವರು ಹೋದ್ರೆ ಆ ಕಂಪ್ಯೂಟರಲ್ಲಿ ಇವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಇವ್ರಿಗೆ ಇವ್ರು ಓದಿದ್ದು ಯಾವ ಕ್ವಶನ್ ಇತ್ತೋ ಅದೇ ಎಕ್ಸ್ಪೆರಿಮೆಂಟ್ ಬಂದಿದೆ. ಅದು ಮಾತ್ರ ಆ ಟೀಚರ್ ಎಷ್ಟು ಸುಸ್ತಾಗೋಗ್ಬಿಟ್ರು. ಇದು ಹೆಂಗಾಯ್ತು ಇವ್ನಿಗೆ ಆ ಎಕ್ಸ್ಪೆರಿಮೆಂಟ್ ಹೆಂಗ್ ಬಂತಿದ್ದು ಅಂತ ಹೇಳಿ. ಇದೆಲ್ಲ ಏನ್ ಗೊತ್ತಾ, ಯಾರಿಗಾರು ಹೇಳಿ ನಂಬಲ್ಲ, ಇದನ್ನ ನಂಬಲ್ಲ ಸರ್. ಈ ತರ ಆಗಿತ್ತು ಅಂತ ಹೇಳಿದ್ರೆ ಆ ಟೀಚರ್ ನಂಬ್ತಾರೆ. ಆ ಟೀಚರ್ಗೆ ಯಾಕೆ ನಂಬ್ತಾರೆ ಅಂದ್ರೆ ಅವರೇ ಹೇಳಿದ್ದು. ಶ್ರೀ ಗುರುಭ್ಯೋ ನಮಃ, ದಮ್ ಗಣಪತೇ ನಮಃ, ವಾಗ್ದೇವೇ ನಮಃ. ಎಲ್ರಿಗೂ ನಮಸ್ಕಾರ, ಹಾಯ್ ಹಲೋ. ಇವತ್ತಿನ ಒಂದು ಬ್ಯೂಟಿಫುಲ್ ಎಪಿಸೋಡ್ಗೆ ಮುಂದಾಗೋಣ. ನಾನು ಬಹಳ ಕಾತರದಿಂದಾಗಿದ್ದೀನಿ ಇವತ್ತಿನ ಬಂದಿರತಕ್ಕಂಥ ಗೆಸ್ಟ್ ದಂಪತಿಗಳ ಜೊತೆ ಮಾತಾಡೋದಕ್ಕೆ. ಮೊದಲನೇದಾಗಿ ಅವ್ರು ಯಾರು ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ, ಅವ್ರಿಗೆ ಸ್ವಾಗತ ಮಾಡ್ಬಿಡ್ತೀನಿ. ಸರ್ ನಮಸ್ಕಾರ, ಡಾಕ್ಟರ್ ಗೋಪಾಲ್ ಕೃಷ್ಣ ಸರ್ ಆ್ಯಂಡ್ ಮಿಸ್ಟರ್ ಶ್ರೀಮತಿ ಗೋಪಾಲ್ ಕೃಷ್ಣ. ನಮಸ್ಕಾರ ಆನಂದ್ ಅವರೇ. ನಮಸ್ತೆ ಸರ್, ನಮಸ್ತೆ. ಈಗ ಸರ್ನ ವೆಲ್ಕಮ್ ಮಾಡಿದೆ, ಮೇಡಮ್ ವೆಲ್ಕಮ್ ಮಾಡಿದೆ, ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಅಂತಲೂ ಹೇಳಿದೆ. ಸೊ ಯಾರು ಅಂತ ನಿಮ್ಗೆ ಆಶ್ಚರ್ಯ ಆಗಿರಬೇಕು. ಇವರು ಡೈರೆಕ್ಟರ್ ಆಫ್ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಫೇಮಸ್ ಇದೆ, ಅದರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಸಾರು ಡೈರೆಕ್ಟ್ರು. ಇದರ ಜೊತೆಗೆ ಇನ್ನೊಂದು ಇವ್ರ ಬಗ್ಗೆ ಒಂದು ಹಳೆಯ ಇವ್ರದ್ದೊಂದು ಡೆಸಿಗ್ನೇಷನ್ ಹೇಳಿದ ತಕ್ಷಣ ನಿಮಗೆಲ್ಲ ಕಿವಿ ಚುರುಕಾಗುತ್ತೆ. ಅದೇನು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ KVJ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇವರು ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾರೆ 1990ಇಂದ 2008ವರೆಗೂ. ಯಾವುದಿದು ಸುಳ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್? ಈಗ ಸ್ವಲ್ಪ ನನ್ನ ಹಳೆ ಎಪಿಸೋಡ್ ನೋಡಿದವ್ರಿಗೆಲ್ಲ ಲಿಂಕ್ ಗೊತ್ತಾಗ್ತಾ ಇದೆ. ಎಸ್, ಇದೇ ಕಾಲೇಜಲ್ಲಿ ನಮ್ಮ ಅವಧೂತರಾದಂಥ ಶ್ರೀ ವಿನಯ್ ಗುರೂಜಿಯವರು ಸ್ಟೂಡೆಂಟಾಗಿ ಓದಿದಂಥ ಕಾಲೇಜ್ ಇದು. ಸೊ ಅವರು ಓದ್ತಾ ಇದ್ದಂಥ ಕಾಲೇಜು ಆ ಸಮಯದಲ್ಲಿ ಸರೇ ಪ್ರಾಂಶುಪಾಲರಾಗಿ ಅಲ್ಲಿದ್ದಂಥವ್ರು. ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತ. ಆಗಲಿ, ಭಾಳ ಸಂತೋಷ. ಭಾಳ ಸಂತೋಷ ನನಗೆ ಸರ್. ಹೇಳಬೇಕಂದ್ರೆ ಇಷ್ಟು ವರ್ಷದಲ್ಲಿ ಗುರುಗಳ ಜೊತೆ ಇದ್ದಾಗೆಲ್ಲ ನಿಮ್ಮ ಬಗ್ಗೆ ಸುಮಾರು ಹೇಳೋರು. ನಮ್ಮ ಪ್ರಿನ್ಸಿಪಾಲು, ನಮ್ಮ ಮೇಷ್ಟ್ರು ಅಂತ ಹೇಳೋರು. ನಿಮ್ಮನ್ನು ನೋಡ್ಬೇಕಂತ ನನಗೆ ಭಾಳ ಕುತೂಹಲ ಇತ್ತು. ನೋಡಿ, 2017ಕ್ಕೆ ನನಗೆ ಗುರುಗಳ ಸಂಪರ್ಕ ಬಂದ್ರೂ ಮೊನ್ನೆ ಈಗ 2026 ನಿಮಗೆ ಗೊತ್ತಿರಂಗೆ ಒಂದು 15-20 ದಿನ ಆಯ್ತಾ ಬಹುಶಃ ನಾನು ನಿಮ್ಗೆ ಭೇಟಿಯಾಗಿ. ಹೌದು, ನನಗೆ ನೀವು ಅಂತ ಆ ಕ್ಷಣ ಗೊತ್ತಿಲ್ಲ. ಪಾದ ಪೂಜೆಗೆ ನೀನೇ ಮಾಡೋ ಅಂತ ನನಗೆ ಹೇಳಿದ್ರು. ಅವಾಗ ನಾನು ಓಕೆ, ಯಾರೋ ದಂಪತಿಗಳು ಬಂದಿದ್ದಾರೆ ಹಿರಿಯರು ಥರ, ಸುಮಾರು ಜನಕ್ಕೆ ನಮ್ಮ ಕೈಲಿ ಪಾದ ಪೂಜೆಗಳು ವಾಲಂಟಿಯರ್ಸ್ ಕೈಲಿ ಮಾಡಿಸಿದ್ದಾರೆ ಗುರುಗಳು ಅಂತ. ನಾನು ಅದನ್ನು ತರಕ್ಕೆ ಹೋದಾಗ ನನಗೆ ಯಾರೋ ಹೇಳಿದ್ದು, ಐ ಥಿಂಕ್ ನನ್ನ ತಮ್ಮನ ಯಾರೋ ಹೇಳಿದ್ರು. ಯಾರು ಗೊತ್ತಾ ಅಂತಂದ್ರೆ, ಯಾರು ಪ್ರಿನ್ಸಿಪಲ್ ಅಪ್ಪ, ಗುರುಜಿ ಓದಿದ ಕಾಲೇಜ್. ಅವಾಗ ಸುಳ್ಯ ಕಾಲೇಜ್ ಪ್ರಿನ್ಸಿಪಾಲ್ರು ನಮ್ಗೆ ಅಷ್ಟೇ ಇರೋದು ಇವಾಗ. ನಮ್ಮ ಸುಳ್ಯ ಕಾಲೇಜ್ ಪ್ರಿನ್ಸಿಪಲ್ ಸಾಹೇಬ್ರು. ಸೊ ಹಾಗಾಗಿ ದಡದಡ ಅಂತ ನಾನು ಬಂದು ನಿಮ್ಮ ದಂಪತಿಗಳಿಗೆ ಪಾದ ಪೂಜೆ ಮಾಡುವಂಥ ಒಂದು ಸೌಭಾಗ್ಯ ನನಗೂ ಸಿಕ್ತು ಅಂದರೆ ಖಂಡಿತ ತಪ್ಪಾಗಲ್ಲ, ಉತ್ಪ್ರೇಕ್ಷೆ ಅಲ್ಲ. ಸೊ ಭಾಳ ಕಾತರನಾಗಿದ್ದೀನಿ ಸರ್. ನನಗೂ ಗೊತ್ತಿಲ್ಲ ಗುರೂಜಿ ಸ್ಟೂಡೆಂಟ್ ಆಗಿದ್ದಾಗ ಹೇಗಿದ್ದರು, ಹೇಗೆ ಓದ್ನಲ್ಲಿ ಹೇಗಿದ್ದರು, ಅಥವಾ ಇನ್ನೇನಾದ್ರು ಬೇರೆ ಆ ಟೈಮಲ್ಲಿ ಹೇಗಿತ್ತು ಅಂದ್ಬಿಟ್ಟು ಅಂತ. ಸೊ ಇದೆಲ್ಲ ನಿಮ್ಮ ಬಾಯಿಂದನೇ ಕೇಳೋಕ್ಕೆ ಆಸೆ ನನಗೆ. ಹೇಳಿ ಸರ್ ಪ್ಲೀಸ್. ಭಾಳ ಸಂತೋಷ. ನನಗೆ ಸಕ್ರಾಪಣದಲ್ಲಿ ಒಬ್ಬರು ಅವಧೂತರು ಇದ್ದಾರಲ್ಲ, ಆ ಅವಧೂತರು ನಾನು ಮೊದಲನೇ ಸರಿ ಹೋಗಿದ್ದು ಹೆಂಗೆ ಅಂದರೆ, ನನಗೆ ಸುಳ್ಯ ಕಾಲೇಜಲ್ಲಿ ಕರೆದ್ರು, ಬನ್ನಿ ನಮ್ಮ ಕಾಲೇಜಿಗೆ ಅಂತೇಳಿ. ನಾನು ಆವಾಗ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಚಿಕ್ಕಮಗಳೂರಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ದೆ.
ಕರೆದಾಗ ನನಗೆ ಅಲ್ಲಿಗೆ ಹೋಗ್ಬೇಕೋ ಬೇಡ ಅನ್ನೋ ಒಂದು ದ್ವಂದ್ವ. ನಾನು ಯಾವ್ದಾರೋ ಒಂದು ಪಾತು ಬೇಡ ಅಂತ ರೆಫ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಬೇಕು ಅಂತ ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಕೇಳೋಕ್ಕೋಸ್ಕರ ನಾನು ಸಕ್ರಪಟ್ಟಣಕ್ಕೆ ಹೋದೆ. ನಾನು ಜಾತಕ ಹಿಡ್ಕೊಂಡು ಹೋಗಿದ್ದೆ, ಜಾತಕ ಎಲ್ಲ ನೋಡಿ ಹೇಳ್ತಿದ್ರು ಅವಾಗ ಅವರು. ಗುರುನಾಥ್ರ? ಹಾಂ, 89ನೇ ಇಸ್ವಿ, 1989ರಲ್ಲಿ ಹೋಗಿದ್ದು ನಾನು ಅವ್ರ ಹತ್ರ. ಹೋದಾಗ ಅವರು ನನ್ನ ಜಾತಕ ಹಿಂಗೆ ನೋಡಿದ್ದೇನೆ. ಅವರು ಹೇಳಿದ್ರು, ನೀನು ಹೋಗಪ್ಪ, ಒಳ್ಳೇದಾಗತ್ತೆ, ಸುಳ್ಯ ಕಾಲೇಜಿಗೆ ನೀನು ಹೋಗು. ನೀನು ಹೋಗೋಕ್ಕಿಂತ ಮುಂಚೆ ಇಂಥ ಮನೇಲಿ ಇರ್ತೀಯ ಅಂತೇಳಿ, ಯಾವ ಮನೇಲಿ ಇರ್ತೀನಿ ಅಂತ ಹೇಳಿದ್ರು. ನಿಮ್ಮ ಮನೆ ಎದುರುಗಡೆ ನಿಂತ್ಕೊಂಡ್ರೆ ಒಂದು ದೊಡ್ಡ ಮೈದಾನ ಕಾಣಿಸುತ್ತೆ. ನಿಮ್ಮ ಮನೆಗೆ ಹೋಗೋಲ್ಲಿ ಒಂದು ಸಣ್ಣ ಒಂದು ಟರ್ನಿಂಗ್ ಇದೆ, ಆ ಟರ್ನಿಂಗಲ್ಲಿ ನೀನು ಯಾವತ್ತೂ ಕೇರ್ಫುಲ್ಲಾಗಿ ಹೋಗಬೇಕು. ಇಷ್ಟೆಲ್ಲ ಹೇಳಿದ್ರು. ನಾನು ಇನ್ನೂ ಆ ಕೆಲಸನೇ ತೊಗೊಂಡಿಲ್ಲ, ಆ ಕೆಲಸಕ್ಕೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿಲ್ಲ. ಅದಕ್ಕಿಂತ ಮುಂಚೆನೇ ಗುರುನಾಥರು ಹೇಳ್ತಾರೆ, ನೀವು ಎಲ್ಲಿ ಇರ್ತೀರಾ, ಎಲ್ಲಿ ವಾಸ ಮಾಡ್ತೀರಾ ಅಂಥೇಳಿ ಎಲ್ಲದೂ, ಎಲ್ಲಿ ಕೇರ್ಫುಲ್ಲಾಗಿರಬೇಕು ಅನ್ನೋದನ್ನೆಲ್ಲ ಅವರು ವಾರ್ನಿಂಗ್ ಎಲ್ಲ ಕೊಟ್ಟು, ಹೋಗಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಆಮೇಲೂ 1-2 ಸರಿ ಹೋಗಿದ್ದೀನಿ ನಾನು ಅವ್ರ ಹತ್ರ ಆವಾಗಲೇ. ಆಮೇಲೆ ನಾನು ಒಂದು 5-6 ಸರಿ ಹೋಗಿರ್ಬೋದು ಅವ್ರ ಹತ್ರ. ಶೃಂಗೇರಿ ಗುರುಗಳು ಬರ್ತಿದ್ರು, ಅವಾಗೆಲ್ಲ ಹೋಗ್ತಾ ಇದ್ದೆ ನಾನು ಅಲ್ಲಿಗೆ. ಒಂದು ಸರಿ ಇವರು ಸಕ್ರಪಣದ ಗುರುಗಳು ನಮ್ಮಿಬ್ಬರನ್ನು ಕೂರಿಸ್ಬಿಟ್ಟು ಆರತಿ ಮಾಡಿ, ಊಟಕ್ಕೆ ಕೂರಿಸ್ಬಿಟ್ಟು ಆರತಿ ಮಾಡಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ನಾವು ಅವರಿಗೆ ಮತ್ತೆ ನಮಸ್ಕಾರ ಮಾಡಿ ಬಂದ್ವಿ ನಾವೂ. ಬಟ್ ಅಂಥ ಒಂದು ಸಂಸ್ಕಾರ ಅವರಿಗೆ. ಹಾಂ, ಅವರು ಏನು ಮಾಡಿದ್ರು, ಒಂದು ಸರಿ ನಾನು ಸುಳ್ಯ ಕಾಲೇಜಲ್ಲಿ ಅವ್ರು ಕಳಿಸಿದ್ರಲ್ಲ ಅಂಥೇಳಿ ನಾನು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ನಲ್ಲ. ಪ್ರಿನ್ಸಿಪಾಲ್ ಆಗಿದ್ದಾಗ ಒಬ್ಬರು ನನಗೆ ಚೀಟಿ ಕೊಟ್ಟು ಕಳಿಸಿದ್ರು ನಮ್ಮ ಅಟೆಂಡರ್ ಹತ್ರ. ಚೀಟಿ ಕೊಟ್ಟು ಕಳಿಸಿದಾಗ ನಾನು ಅಡ್ಮಿಷನ್ನಿಗೆ ಯಾರೇ ಬಂದ್ರೂ ಆಫೀಸಿಗೆ ಕಳಿಸ್ತಾ ಇದ್ದೆ. ನಮ್ಮ ಆಫೀಸಲ್ಲಿ ಅಡ್ಮಿಷನ್ ಮಾಡೋರು ಆಫೀಸಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಅವರು ಹುಡುಗರುಗಳು. ನಾನು ಮುಖತಃ ಒಬ್ಬೊಬ್ಬರು ಹುಡುಗರುಗಳನ್ನ ಭೇಟಿ ಮಾಡ್ತಿರ್ಲಿಲ್ಲ. ಅದು ಏನಿದ್ರು ಓರಿಯೆಂಟೇಷನ್ ಪ್ರೋಗ್ರಾಮು ಅಂಥ ಟೈಮಲ್ಲಿ ಮಾಡ್ತಿದ್ದೆ. ಇದೇನಾಯ್ತು, ಯಾರೋ ಚೀಟಿ ಕಳಿಸಿರಲ್ಲ. ನಮ್ಮ ಅಟೆಂಡರ್ ಬಂದು ಹೇಳ್ದ, ಯಾರೋ ಸಕ್ರಪಟ್ಟಣದವ್ರು ಕಳಿಸಿದ್ದಂತೆ ಸರ್ ಅಂತಂದು. ಅಷ್ಟೇ ಸಾಕು, ನಾನು ಕಿವಿ ಚುರುಕಾಗ್ಬಿಡ್ತು. ಕರಿಯಪ್ಪ ಒಳಗೆ ಅಂದೆ. ಬಂದರು, ತಂದೆ ಮಗ ಬಂದಿದ್ರು. ತಂದೆ ಮಗ ಬಂದಾಗ ಕೂರಿಸ್ದೆ ನಾನು. ಕೂರಿಸಿದಾಗ ನಾನು ಕೇಳಿದೆ, ನಾನು ಮೊದಲನೇ ಕ್ವಶನ್ ಕೇಳಿದ್ದೆ ಇವ್ರನ್ನ, ಅದು ಸಕ್ರಪಟ್ಟಣದವರು ನಿಮ್ಗೆ ಹೆಂಗೆ ಪರಿಚಯ ಅಂತ ಕೇಳಿದೆ. ಈಗ ಬಂದವ್ರು ಯಾರಿಬ್ರು? ಹಾ, ಅದೇ ಸಸ್ಪೆನ್ಸು. ಬಂದವರಿಬ್ರು ಹೇಳಿ. ಹಾ, ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ನಮಗೆ ಸಕ್ರಪಟ್ಟಣಕ್ಕೆ ನಾವು ಹೋಗ್ತಾ ಇರ್ತೀವಿ, ಅವಧೂತರು ನಮಗೆ ಬಹಳ ಒಂದು ಆಶೀರ್ವಾದ ಮಾಡಿದ್ದಾರೆ. ನನಗೆ ಚಿಕ್ಕಮಗಳೂರು ಕಾಲೇಜಲ್ಲಿ ಸೇರಬೇಕು ಅಂತಿತ್ತು. ಆದರೆ ಅವರು ಸಕ್ರಪಟ್ಟಣದ ಗುರುಗಳು ಹೇಳಿದ್ರು, ನಾನು ಕಳಿಸಿದ ಪ್ರಿನ್ಸಿಪಾಲ್ ಅಲ್ಲಿದ್ದಾರೆ ಸುಳ್ಯದಲ್ಲಿ, ನೀನು ಅಲ್ಲಿಗೆ ಹೋಗಿ ಓದಬೇಕು ಅಂತ ಹೇಳಿದ್ರು. ಆದ್ರಿಂದ ನಾವು ಬಂದಿದ್ದೀವಿ ಅಂತೇಳಿ ಹೇಳಿದ್ರು. ತಂದೆ ಮಗ ಇಬ್ರು ಅದನ್ನೇ ಹೇಳಿದ್ರು. ಇಬ್ರಿಗೂ ಕೇಳಿದೆ ನಾನು, ಇದೇನಿದು ನಿಮ್ಗೆ ಹೆಂಗೆ ಅಂತೇಳಿ ಕೇಳಿದೆ. ಇವ್ರು ಇನ್ನೂ ಸಣ್ಣ ಹುಡುಗ ಅಲ್ಲ, ಅವಾಗ 18 ವರ್ಷ. ಹಂಗಾಗಿ ನಾನು ಕೇಳಿದಾಗ ಹಿಂಗೆಲ್ಲ ಉತ್ತರ ಹೇಳಿದ್ರಲ್ಲ. ಆವಾಗ ನೋಡಿದ್ರೆ ಇದೇ ವಿನಯ್ ಬಂದಿದ್ದು. ವಿನಯ್ ತಂದೆ ಬಂದಿದ್ರು. ವಿನಯ್ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ರು. ಅವಾಗ ಕೊಪ್ಪದಲ್ಲೋ ಎಲ್ಲೋ ವರ್ಕ್ ಮಾಡ್ತಿದ್ರು. ಅವ್ರ ತಾಯಿನೂ ಅಷ್ಟೇ ಪೋಸ್ಟ್ ಮಾಸ್ಟರೇ ಆಗಿದ್ದಿದ್ದು. ಅವ್ರು ಇಬ್ಬರು ಪೋಸ್ಟಲ್ ಡಿಪಾರ್ಟ್ಮೆಂಟು. ಇವ್ರು ಬಂದಾಗ ನಾನೇನು ಮಾಡಿದೆ, ನಾನು ತಕ್ಷಣ ಫೋನ್ ಮಾಡಿದೆ ಇವಳಿಗೆ. ಫೋನ್ ಮಾಡಿಬಿಟ್ಟು, ಹಿಂಗೆ ಸಕ್ರಪಟ್ಟಣದ ಗುರುಗಳು ಕಳಿಸಿದ್ದಾರೆ ಯಾರನ್ನೋ ಅಡ್ಮಿಷನ್ಗೆ ಅಂತ ಹೇಳಿ, ಅವ್ರದ್ದು ಅಡ್ಮಿಷನ್ ಮಾಡಿಸ್ಬಿಟ್ಟು ನಾನು ಕರ್ಕೊಂಬರ್ತೀನಿ ಮನೆಗೆ ಊಟಕ್ಕೆ ಎಂದೆ. ಫಸ್ಟ್ ಡೇ ವೆನ್ ಎ ಸ್ಟೂಡೆಂಟ್ ಹ್ಯಾಸ್ ಕಮ್ ಟು ದಿ ಕಾಲೇಜ್ ಟು ಟೇಕ್ ದಿ ಅಡ್ಮಿಷನ್, ನಾನು ಯೂಶಲಿ ನಾನು ಹೇಳ್ದಂಗೆ ಅಡ್ಮಿಷನ್ಗೆಲ್ಲ ಆಫೀಸಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಿದ್ರು ಕೂಡ, ಇಲ್ಲೇನಾಯಿತು ಅಂದರೆ, ನಾನು ನಮ್ಮ ಅಡ್ಮಿಷನ್ ಕ್ಲರ್ಕನ್ನು ಕರೆದು ಅಪ್ಲಿಕೇಶನ್ ತೊಗೊಂಬ ಅಂತೇಳಿ ನನ್ನ ಟೇಬಲಲ್ಲೇ ಕೂರಿಸಿ, ನನ್ನ ಚೇಂಬರಲ್ಲಿ ಕೂರಿಸಿ ಇವ್ರ ಹತ್ರ ಫಿಲಪ್ ಮಾಡಿಕೊಡಿ ಹಿಂದೆ. ಯಾಕಂದರೆ ಕಳಿಸಿರೋದು ಗುರುನಾಥರು. ಆ ಒಂದು ಇದ್ರ ಮೇಲೆ, ಶಕ್ತಿ ಮೇಲೆ, ಗುರು ಬಾಂಧವರು ಅಂತ ಹೇಳ್ಬಿಟ್ಟು ನಾನು ಅಡ್ಮಿಷನ್ನ ಅಪ್ಲಿಕೇಶನ್ ಎಲ್ಲ ತರಿಸಿ, ಅಡ್ಮಿಷನ್ ಫಾರ್ಮ್ಯಾಲಿಟೀಸ್ ಏನಿದೆ ಎಲ್ಲ ಕಂಪ್ಲೀಟ್ ಮಾಡಿ, ಬನ್ನಿ ಹೋಗೋಣ ಅಂತೇಳಿ ನನ್ನ ಕಾರಲ್ಲಿ ಮನೆಗೆ ಕರ್ಕೊಂಡು ಹೋದೆ. ನಮ್ಮ ಮನೆ ಅಲ್ಲೇ ಕ್ಯಾಂಪಸ್ಸಲ್ಲೇ ಎದುರುಗಡೆ ಇತ್ತು. ಅವ್ರು ಗುರುನಾಥರು ಹೇಳಿದ ಮನೆಯಲ್ಲೇ ಇದ್ದೆ ನಾನು. ಆಶ್ಚರ್ಯ ನೋಡಿ ಹೆಂಗೆ ಅಂದರೆ, ನನಗೆ ಅಲ್ಲಿ ಮನೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಹೊಸ ಊರು ಸುಳ್ಯ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ನಾನು ಸುಳ್ಯಕ್ಕೆ ಹೋಗಿ ಆ ಮನೇಲಿ ಇದ್ನಲ್ಲ, ಆ ಮನೆಗೇ ಇವ್ರನ್ನ ಕರ್ಕೊಂಡೋದೆ ಊಟಕ್ಕೆ ಮಧ್ಯಾಹ್ನ. ಆವತ್ತು ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಇವರು ಅಡ್ಮಿಷನ್ ಆಯ್ತಲ್ಲ ಹೆಂಗಿದ್ರು, ವಾಪಸ್ ಊರಿಗೆ ಹೋಗ್ತೀವಿ ಅಂದರು. ಕಾಲೇಜ್ ಶುರುವಾದಾಗ ಬರ್ತೀವಿ ಅಂತೇಳಿ ಹೇಳಿ ಹೋದ್ರು ಅವರು. ಅಲ್ಲಿಗೆ ಅದು ಒಂದು ಚಾಪ್ಟರ್ ಮುಗೀತು, ಅಡ್ಮಿಷನ್ ಚಾಪ್ಟರ್ ಮುಗೀತು. ಅವ್ರು ಹೆಂಗೆ ಸುಳ್ಯಕ್ಕೆ ಬಂದರು ಅಂದರೆ ಕದು ಇದು ಲೆಕ್ಕ. ಹಾಂ, ಆಮೇಲೆ ಸುಳ್ಯದಲ್ಲಿ ಇದ್ದಾಗ ಅವ್ರಿಗೆ ಹೆಂಗೆ ಅಂದರೆ, ಅವರು ಆ್ಯಸ್ ಎ ಸ್ಟೂಡೆಂಟ್ ಹಿ ವಾಸ್ ವೆರಿ ಗುಡ್. ನಾನು ಹೇಳೋದು, ನಮಗೆ ಎಂಥವ್ರು ಜ್ಞಾಪಕ ಇರ್ತಾರೆ, ನೀವು ಒಳ್ಳೆ ಬ್ರೈಟ್ ಸ್ಟೂಡೆಂಟು, ಕಾಲೇಜಲ್ಲಿ ಫಸ್ಟ್ ಬರ್ತೀರಾ, ಯೂನಿವರ್ಸಿಟಿಲಿ ರ್ಯಾಂಕ್ ಬರ್ತೀರಾ ಅಂದರೆ ಅವ್ರ ಪರಿಚಯ ಇರ್ತಾರೆ. ಇಲ್ಲ, ವಿಪರೀತ ತುಂಬಾ ಹುಡುಗ ಆಗಿದ್ರೆ
ಅವರು ಜ್ಞಾಪಕ ಅವ್ರು ಇರುತ್ತೆ. ಜ್ಞಾಪಕ. ಯಾಕೆಂದ್ರೆ ಎರಡು ತರಲೆಗಳು, ಗಲಾಟೆ ಮಾಡೋರು, ಸ್ಟ್ರೈಕ್ ಮಾಡಿಸೋರು, ಬೇರೆ ಹುಡುಗರನ್ನ ಒಟ್ಟು ಸೇರಿಸಿ ಸ್ಟ್ರೈಕ್ ಮಾಡಿಸೋರು ಹೌದು. ಅಂಥವ್ರು ಅವರು ಜ್ಞಾಪಕ ಇರ್ತಾರೆ, ಎರಡು ಎಕ್ಸ್ಟ್ರೀಮ್ನೇ ಜ್ಞಾಪಕ ಇರುತ್ತೆ. ಅವ್ರು ಜ್ಞಾಪಕ ಇರ್ತಾರೆ. ಆದರೆ ವಿಶೇಷ ಅಂದರೆ ಇವ್ರದ್ದು ಏನೋ ಒಂದು ಪ್ರಭಾವ, ಹ್ಮ್. ಇವರದ್ದು ಅವತ್ತಿಂದ ಇವತ್ತಿನ ತನಕನೂ ನನಗೆ ಜ್ಞಾಪಕ ಇದೆ ಅವರದ್ದು. ಅದು ತುಂಬ ವಿಶೇಷ ಇವರದ್ದು ಹೇಳ್ತಾ ಹೋದ್ರೆ ಏನಂದರೆ ಆವಾಗಲೇ ಇವರಿಗೆ ಟ್ರಾನ್ಸ್ಫಾರ್ಮೇಷನ್ ಶುರುವಾಗಿತ್ತು ಅಂತ ನನಗನ್ಸೋದು. ನಿಮ್ಗನ್ಸೋದು? ಹಾಂ, ಇವರಿಗೊಂದು ಒಂದು ಪ್ರಭಾವ ಇತ್ತು ಅನ್ಸುತ್ತೆ. ಗುರುಗಳ ಕೃಪೆ ಎಲ್ಲ ಇತ್ತು. ಓಕೆ. ಸಕ್ರಮಣದವ್ರು ಇರ್ಬೋದು, ಶೃಂಗೇರಿಗೆ ಇವ್ರು ಯಾವಾಗಲೂ ಹೋಗ್ತಾ ಇದ್ರು, ಶೃಂಗೇರಿ ಗುರುಗಳ ಕೃಪೆ ಇರ್ಬೋದು. ಹಂಗೇನೆ ಪುತ್ತೂರು ಅಜ್ಜ ಅವ್ರು ಹೇಳ್ದಂಗೆನೆ ಅಲ್ಲಿಗೂ ಅವ್ರು ಹೇಳ್ದಂಗೆನೆ ಅವಾಗ ತಿಂಗಳಲ್ಲಿ 2 ದಿನನಾರು ಪುತ್ತೂರಿಗೆ ಹೋಗ್ತಾ ಇದ್ರು. ಅಜ್ಜನ ಹತ್ರ ಹೋಗಿ ಅಲ್ಲಿಗೆ ಹೋಗೋದು, ಅಲ್ಲಿ ಎಲ್ಲ ಇದು ಮಾಡೋದು, ನಮಸ್ಕಾರ ಮಾಡೋದು, ಅವ್ರು ಹೇಳಿದ ಕೆಲಸಗಳೆಲ್ಲ ಮಾಡೋದು, ಅಲ್ಲಿ ಸಕ್ರಪಣ್ಣಕ್ಕೆ ಬರೋದು, ಅಲ್ಲಿ ಅವ್ರು ಹೇಳಿದ ಸೇವೆನೂ ಮಾಡ್ತಾ ಇದ್ರು ಇವರು. ಅಷ್ಟೆಲ್ಲ ಮಾಡ್ಕೊಂಡು ಬರ್ತಿದ್ದಂತಹ ಹುಡುಗ ಅವರು ಸುಳ್ಯದಲ್ಲಿ ಅವರು ಕ್ಲಾಸಿಗೆ ಹೋಗೋದು, ಅಟೆಂಡ್ ಮಾಡೋದೆಲ್ಲ ನಾರ್ಮಲ್, ಎಲ್ಲ ಥರನೇ ಬೇರೆ ಥರನೇ ಮಾಡ್ತಾ ಇದ್ರು. ಆದರೆ ಇವ್ರದ್ದು ಹೆಂಗೆ ಜ್ಞಾಪಕ ನನಗೇನೆ ಆಶ್ಚರ್ಯ ಆಗುತ್ತೆ. ಇವ್ರು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಮಧ್ಯದಲ್ಲಿರೋರು ಇವರು, ಆದರೂ ಜ್ಞಾಪಕ ಇದ್ದಾರೆ ಇವರು. ಹಂಗೆ ಅದು ಯಾಕೆ ಅನ್ನೋದು ಹೇಳ್ಬೇಕು ನೀವು. ಅದನ್ನ ಇವ್ರಿಗೇನೋ ಒಂದು ಬಹಳ ಒಂದು ಕೆಲವುದೆಲ್ಲ ವಿಶೇಷ ಆಗಿದೆ ಅವರದ್ದು. ಹೆಂಗೆ ಅಂದರೆ ಈಗ ನಮ್ಮಲ್ಲಿ ಡೆಂಟಲ್ ಕಾಲೇಜ್ ಇತ್ತು. ಡೆಂಟಲ್ ಕಾಲೇಜಲ್ಲಿ ಓದ್ತಾ ಇರೋ ಹುಡುಗರುಗಳು ಡೆಂಟಲ್ ಸಬ್ಜೆಕ್ಟ್ಸ್ಗಳು ಇವ್ರಿಗೆ ಹೆಂಗೆ ಗೊತ್ತು? ಗೊತ್ತಿರಲ್ಲ. ಇಂಜಿನಿಯರಿಂಗ್ ಓದ್ತಾರ ಹುಡುಗ, ಇವ್ರು ಇಂಜಿನಿಯರಿಂಗು, ಅದರಲ್ಲೂ ಎಸ್ಪೆಷಲಿ ಇವರು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇರೋ ಹುಡುಗಂಗೆ ಡೆಂಟಲ್ ಕಾಲೇಜಿನ ಸಬ್ಜೆಕ್ಟ್ಸ್ ಹೆಂಗೆ ಗೊತ್ತಿರುತ್ತೆ? ಗೊತ್ತಿರಲ್ಲ. ಹೌದು. ಆ ಡೆಂಟಲ್ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಬಂದು ಇವ್ರ ಹತ್ರ ಕೇಳೋರು. ಇವರು ಅವರಿಗೆ ಇಂಥ ಕ್ವಶನ್ ಓದ್ಕೊಂಡು ಹೋಗುವಂಥ ಗುರ್ತು ಹಾಕ್ಕೊಡೋರು. ಯಾವ ಸಬ್ಜೆಕ್ಟ್ಸ್ಗಳು ನಮ್ಗೆ ಗೊತ್ತಿಲ್ಲ, ಪ್ರಾಸ್ತೋಡಾಂಟಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾ ನಮ್ಗೆ? ಇವತ್ತು ಗೊತ್ತಿರಲ್ಲ. ಇಂಜಿನಿಯರಿಂಗ್ ಅಲ್ಲಿ ಮ್ಯಾಕ್ಸೋಫೇಶಿಯಲ್ ಸರ್ಜರಿ, ಇದೆಲ್ಲ ಡೆಂಟಲ್ ವರ್ಡ್ಗಳು. ಇಂಜಿನಿಯರಿಂಗ್ ಅಲ್ಲಿ ಇವ್ರಿಗೆ ಹೆಂಗ್ ಗೊತ್ತು? ಎಲ್ಲ ಗೊತ್ತಿರ್ತಿತ್ತು ಇವ್ರಿಗೆ. ಇವರು ಇಂತಿಂಥ ಕ್ವಶನ್ ಓದ್ಕೊಂಡು ಹೋಗು ಅಂತೇಳಿ ಆ ಡೆಂಟಲ್ ಸ್ಟೂಡೆಂಟ್ಸ್ಗೆ ಹಾಕ್ಕೊಡೋರು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಹಾಕ್ಕೊಡೋದು ಬಿಡಿ ಇವರು. ಯಾಕೆಂದ್ರೆ ಇವರು ಸಬ್ಜೆಕ್ಟ್ಸ್ ಓದಿದ್ರಿಂದ ಅದು ಯಾವುದೋ 4th ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ ಯಾರೋ ಒಬ್ಬ ಹುಡುಗ ಬಂದು ಕೇಳಿದ್ರೆ, ನನಗೆ ಮ್ಯಾಥಮೆಟಿಕ್ಸ್ 3 ಸರಿ ಫೇಲ್ ಆಗಿದ್ದೀನಿ, ಯಾವ್ದಾರು ಹೇಳ್ಕೊಡಪ್ಪ, ಯಾವುದನ್ನು ಓದಬೇಕು ಹೇಳಪ್ಪ ನನಗೆ. ಇವ್ರು ಹೇಳ್ಕೊಡೋದು ಎಲ್ಲರಿಗೂ ಅದೇ ಕ್ವಶನ್ಗಳು ಬರೋಕ್ಕೆ ಶುರು ಆದಮೇಲೆ ಎಲ್ಲರೂ ಇವ್ರ ಹತ್ರ ಬರೋರು ಕ್ಯೂ ಕೇಳಕ್ಕೆ. ಕ್ವಶನ್ ಪೇಪರ್ ನೀವು ಸೆಟ್ ಮಾಡ್ತಾ ಇರ್ಲಿಲ್ವಾ? ಯೂನಿವರ್ಸಿಟಿ ಸೆಟ್ ಆಗ್ತಿತ್ತು. ಯೂನಿವರ್ಸಿಟಿ ಆದ್ರೂ ಹೆಂಗೆ ಗೊತ್ತಾ ಇದು, ವರ್ಷ ಇಡೀ ಅವ್ರ ಹತ್ರ ಹೋಗಿ ಏನು ಕೇಳಲ್ಲ. ಎಕ್ಸಾಮ್ ಬಂತು ಅಂದ ಕೂಡ್ಲೇನೆ ಇವ್ರ ಹತ್ರ ಬಂದು ಕೇಳೋದು ಕ್ವಶನ್. ಯಾಕೆ ಅಂದ್ರೆ ನೀವು ಇಷ್ಟು ದಪ್ಪ ಬುಕ್ ಓದೋದು ಬೇಡ, ಈ 4 ಪೇಜ್ ಓದ್ಕೊಂಡು ಹೋಗಿ ಅಂತ ಹೇಳೋರು. ಈ 1 ಪೇಜ್ ಓದಿ 1 ಪ್ಯಾರಾಗ್ರಾಫ್ ಓದ್ಕೊಂಡು ಹೋಗು ಅನ್ನೋರು. ಫ್ಯಾಂಟಾಸ್ಟಿಕ್ ಅದು. ಅದರಲ್ಲಿ ಎಲ್ಲ ಇಲ್ದೇ ಆ ಹುಡುಗರುಗಳಿಗೆ, ಸೇಮ್ ಏಜ್ ಇರೋರಿಗೆ ಅವ್ರಿಗೆ ನಂಬಿಕೆ ಹೆಂಗ್ ಬರುತ್ತೆ? ಇವ್ರ ಅದನ್ನಷ್ಟನ್ನೇ ಓದ್ಕೊಂಡು ಹೋಗೋದು, ಪಾಸ್ ಆಗ್ತೀನಿ ನಾನು ಅನ್ನೋದು ಹೆಂಗ್ ನಂಬಿಕೆ ಇರುತ್ತೆ? ಒಳ್ಳೆ ಮಜಾ ಅಲ್ಲ. ಇದು ಇವರ ವ್ಯಕ್ತಿತ್ವ ಆ ಥರ. ಎಲ್ಲಾರ್ಗು ಯಾರ್ಯಾರಿಗೆ ಸಹಾಯ ಮಾಡಬೇಕು ಅನ್ಸುತ್ತೋ ಅವ್ರಿಗೆಲ್ಲ ಸಹಾಯ ಮಾಡೋದು. ಇವ್ರು ಇವತ್ತಲ್ಲ, ಇಲ್ಲಿ ನಾನು ನೋಡ್ತಿರೋದಲ್ಲ, ಮೊದ್ಲಿಂದನೂ ಇದೇ ಥರನೇ. ಅವರು ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾವ ರೀತಿ ಆಗುತ್ತೋ ಅದನ್ನ ಸಹಾಯ ಮಾಡೋದು. ಯಾರೋ ಒಬ್ನಿಗೆ ಕ್ವಶನ್ ಬೇಕು ಅಂದ್ರೆ ಕ್ವಶನ್ ಹೇಳಿದ್ರೆ ಇನ್ನೊಬ್ನಿಗೆ, ಯಾರಿಗೋ ಒಬ್ನಿಗೆ ತಂದೆದೋ ತಾಯಿದೋ ಏನೋ ಆಸ್ಪತ್ರೆಯಲ್ಲಿ ಇದ್ದಾರೆ ಪ್ರಾಬ್ಲಮ್ ಅಂದ್ರೆ ಇವರೇ ಹೋಗ್ಬಿಡ್ತಿದ್ರು ಅಲ್ಲಿಗೆ. ಅಲ್ಲಿ ಹೋಗಿ ಹಿ ವಾಸ್ ಅಟೆಂಡಿಂಗ್ ಫಿಸಿಕಲಿ ದೇರ್. ಅವರಿಗೆ ಸರ್ವಿಸ್ ಮಾಡೋಕ್ಕೋಸ್ಕರ ಇವರೇ ಹೋಗ್ತಿದ್ರು. ಆ ಥರ ಎಲ್ಲ ನಾನು ಬಹಳ ವಿಶೇಷ. ಆ ಥರದಲ್ಲಿ ಅವರಿಗೆ ಸರ್ವಿಸ್ ಓರಿಯೆಂಟೇಷನ್ನು, ಮೋಟಿವೇಶನ್ ಆವಾಗ್ಲಿಂದಾನೇ ಇದೆ. ಅದು ಇವಾಗ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಈಗ ಗುರುಗಳು. ಅವತ್ತು ನಾವೆಲ್ಲ ಹೋಗು ಬಾ ಅಂತ ಕರಿತಿದ್ದಂಥ ಹುಡುಗ ಇವತ್ತು ಗುರುಗಳಾಗಿ, ನಾನು ಅಷ್ಟೇ ಕೂಡ ಇವಾಗ ಅವರಿಗೆ ಹೋಗಿ ಬನ್ನಿ ಅಂತಾನೆ ಹೇಳೋದು. ಅವರು ಎಂಥ ವಿಶೇಷ ಅಂದರೆ ನೋಡಿ, ಅವರು ನನ್ನ ಬಗ್ಗೆ ಅಷ್ಟೊಂದು ಗೌರವ ಇಟ್ಕೊಂಡಿರೋದ್ರಿಂದ ಅವರು, ನೀವು ನನ್ನ ಗುರುಗಳು, ಅದರಿಂದ ನೀವು ಕೆಳಗೆ ಕೂತ್ಕೊಬಾರ್ದು ಅಂತ ಯಾವತ್ತೇ ನಾನು ಹೋದ್ರು ಕೂಡ ನನಗೆ ಅವ್ರೊಂದು ಚೇರ್ ಹಾಕ್ಸ್ಬಿಟ್ಟು ಕೂರಿಸ್ತಾರೆ. ನಾನು ನೋಡಿದ್ದೀನಿ. ಅವರು ನನ್ನ ಕೆಳಗೆ ಕೂರಕ್ಕೆ ಬಿಡಲ್ಲ. ಅಂದರೆ ಇವತ್ತು ಅವ್ರು ಅಷ್ಟು ಬೆಳೆದಿದ್ದಾರೆ, ಅಷ್ಟು ದೊಡ್ಡವರು. ಅಂಥವರು ಕೂಡ ನನಗೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸಿ ಅವರು ಅಷ್ಟು ಒಂದು ಗೌರವ ಕೊಡ್ತಾರೆ. ಇದು ಆ ವ್ಯಕ್ತಿತ್ವ ಇದೆಯಲ್ಲ, ಇದು ಎಲ್ರಿಗೂ ಬರಲ್ಲ. ಇದು ಅವ್ರದ್ದೊಂದು ವಿಶೇಷ ವ್ಯಕ್ತಿತ್ವ ಇದು. ಅವರು ನನಗೆ ಕೆಲವುದನ್ನ ಮಾಡಿದ್ದಾರೆ. ನಾನು ಒಂದ್ಸರಿ ನಮ್ಮ ಸೋದರ ಮಾವನ ಮನೆ ಇದೆ, ಇವರು ಗೌರಿಗದ್ದೆ ಆಶ್ರಮದಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಸೋದರ ಮಾವ, ತಾಯಿ ಅಣ್ಣ. ಅವ್ರ ಮನೆಗೆ ಹೋಗಿದ್ದೆ. ಏನೋ ಫಂಕ್ಷನ್ಗೆ ಹೋದಾಗ ನಮ್ಮ ಸೋದರ ಮಾವ ಹೇಳಿದ್ರು, ಏನಯ್ಯ ನಿನ್ನ ಸ್ಟೂಡೆಂಟು ಅವಧೂತರಾಗ್ಬಿಟ್ಟಿದ್ದಾರೆ ಅಂದರು. ಹಿ ವಾಸ್ ಅವಾಗ್ಲೇನೆ ಅವರು ಅಬೌಟ್ 90 years ನಮ್ಮ ಮಾವ. ಇವರು ಅವಾಗ 25-26 ವರ್ಷದ ಹುಡುಗ. ಓಕೆ, ನಮ್ಮ ಮಾವ ಹಂಗೆ ಹೇಳಿದ್ದೇನೆ.
ಅವ್ರು ಹೇಳಿದ್ರು ಎಂಥ ವಿದ್ವತ್ತಯ. ಅವರು ಶೃಂಗೇರಿಯಲ್ಲಿ ವೇದ ಪಾಠಶಾಲೆಯಲ್ಲಿ ವೇದ ಕಲ್ತವ್ರು ಅವರು. ಅವರು ಪೂಜೆ ಪುನಸ್ಕಾರಗಳು ಎಲ್ಲ ಕಡೆನೂ ಮಾಡ್ತಾ ಇದ್ರು, ಪೌರೋಹಿತ್ಯ ಮಾಡ್ಕೊಂಡು ಇದ್ದವ್ರು ಅವರು. ಅವ್ರು ಹೇಳಿದ್ರು ಇವರು ಎಂಥ ವಿದ್ವತ್ತು ಅವನಿಗೆ, ಅವರಿಗೆ ಅಂದರು, ಇಲ್ಲ ಸಾರಿ, ಅವ್ರಿಗೆ ಎಂಥ ವಿದ್ವತ್ತು ಅಂತೇಳಿ ಹೇಳಿದ್ರು. ಆವಾಗ ಅವ್ರ ಮಗ ಪಕ್ಕದಲ್ಲಿದ್ದರು. ಅವ್ರು ಹೇಳಿದ್ರು ಅಪ್ಪಂಗೆ ಅವ್ರದ್ದು ವಿದ್ವತ್ತನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು ಅವ್ರಿಗೆ ಅಂತ. ಇವರು 90 ವರ್ಷದವರು, ಅಷ್ಟೆಲ್ಲ ವೇದ ಪಂಡಿತ ಎಲ್ಲ ಕಲ್ತವ್ರು. ಇವ್ರು ಹೇಳ್ತಾ ಇದ್ದಿದ್ದು ಸರಾಗವಾಗಿ ಅವ್ರು ಹೇಳ್ತಿದ್ರು. ಮಂತ್ರಗಳನ್ನು ಹೇಳೋದಾಗ್ಲಿ ಅಥವಾ ಒಂದು ಶ್ಲೋಕಗಳನ್ನು ಹೇಳೋದಾಗ್ಲಿ, ಅದಕ್ಕೆ ಅರ್ಥ ಹೇಳೋದಾಗ್ಲಿ ಆವಾಗಲೇ ಮಾಡ್ತಿದ್ರು ಇವರು. 25 ವರ್ಷಕ್ಕಿರೋ ಅವರು ಯಾವಾಗ ನಮ್ಮ ಮಾವ ಅಷ್ಟು ಹೇಳಿದ್ರು, ನನಗೆ ಅನ್ನಿಸ್ತವಾಗ ಇಲ್ಲಿಂದ ಸೀದಾ ನಾವು ಗೌರಿಗದ್ದೆ ಹೋಗೋಣ ಅಂತ. ನಮ್ಮ ಮಾವನ ಮನೆಯಿಂದ ಸೀದಾ ಗೌರಿಗದ್ದೆಗೆ ಹೋದ್ವಿ ನಾವು. ಅವತ್ತು ಹೋದ್ರೆ ಇದ್ರು ಗುರುಗಳಿದ್ರು ಅವತ್ತಲ್ಲೇನೆ. ಭಾಳ ವಿಶೇಷ ಅಂದರೆ ಯಾರನ್ನೋ ಕಳಿಸಿರು. ಅವಾಗ ಕಳಿಸ್ಬಿಟ್ಟು ನನಗೆ ಸೈಜ್ ಎಲ್ಲ ಕೇಳ್ಕೊಂಡು ಹೋದ್ರು ಅವ್ರು ಬಂದು. ಶರ್ಟ್ ತರಿಸಿರು. ಭಾಳ ವಿಶೇಷ ಮರ್ಯಾದೆ ಅಂದರೆ 3 ಶಾಲ್ ಹೊತ್ಸಿರು, ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು. ಅದು ನಂಗೆ ತುಂಬ ಒಂದು ಪರಿಣಾಮ ಬೀರ್ತದು. ಇವ್ರು ಏನಿದು 3 ಶಾಲ್ ಹೊದಿಸ್ತಿದಾರಲ್ಲ, 3 ಶಾಲ್ನ ಅವರು ಹೊದಿಸಿದ್ದು ರೀತಿನೇ ನನಗೆ ತುಂಬ ಒಂದು ಆಶ್ಚರ್ಯ ಅನ್ನಿಸ್ತು. ಅವರ ಒಂದು ರೀತಿನಲ್ಲಿ ಅವರು ದತ್ತಾತ್ರೇಯರನ್ನ ಸ್ವರೂಪನ ನೋಡ್ಕೊಂಡು ಅವ್ರು ಅಂದಿರ್ಬೋದು. ಅವರು 3 ಶಾಲು ಗುರುಗಳು, ನೀವು ನನ್ನ ಗುರುಗಳು ಅಂತೇಳಿ ಅವ್ರು ಹೇಳೋದಲ್ವಾ. ಹಾಗಾಗಿ 3 ಶಾಲು ಹೊಚ್ಚಿದ್ರು, 1 ಶರ್ಟು. ಆ ಶರ್ಟನ್ನ ಭಾಳ ವಿಶೇಷ ಅಂದರೆ ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ ಅದನ್ನು. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿದೆ ಅದರಲ್ಲಿ, ಆ ಶರ್ಟಲ್ಲಿ ನನಗೆ. ಪ್ಲೀಸ್. ಹೆಂಗೆ ಅಂದರೆ, ನಮಗೆ ಕಾಲೇಜಲ್ಲಿ ಯಾವುದಾದ್ರು ಒಂದು ಸಮಸ್ಯೆಗಳಿದೆ, ಪ್ರಾಬ್ಲಮ್ ಇದೆ, ಯಾವುದೋ ಒಂದು ಕಮಿಟಿ ಬರುತ್ತೆ, ಹುಡುಗರ ಪ್ರಾಬ್ಲಮ್ ಇದೆ, ಏನೋ ಸ್ಟಾಫ್ ಪ್ರಾಬ್ಲಮ್, ಏನಾರೋ ಒಂದು ಪ್ರಾಬ್ಲಮ್ ಇದೆ ಅಂತೇಳಿ ನನಗೆ ಅನಿಸಿರೆ, ಆವಾಗ ವಿಷಯ ಗೊತ್ತಾಗುತ್ತಲ್ಲ, ಆವಾಗ ಬೆಳಿಗ್ಗೆ ಹೊರಡುವಾಗ ಪ್ರಾಬ್ಲಮ್ ಇದೆ ಅಂತ ಅನಿಸಿರೆ ನಾನು ಆ ಶರ್ಟ್ ಹಾಕೊಂಡು ಹೋಗ್ತೀನಿ. ಸೂಪರ್. ಬಿಲೀವ್ ಇಟ್ ಆರ್ ನಾಟ್, ಸೂಪರ್. ಅವತ್ತು ಹೋಗಿ ವಾಪಸ್ ಬರುವಾಗ ಅದು ಒಂದು ಐಸ್ ಕರಗದಂಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಏನು ಗೊತ್ತಾ, ಅದು ಗುರುಕೃಪೆ. ನಾನು ಯಾವ ಶರ್ಟ್ ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಎಷ್ಟೋ ಶರ್ಟ್ಗಳು ಇದಾವೆ ಬೇರೆ ಎಲ್ಲ. ಈ ಶರ್ಟ್ನ ಮಾತ್ರ ನಾನು ಬೇರೆ ದಿನ ಹಾಕಲ್ಲ. ಇನ್ನೊಂದು ವಿಶೇಷ ಅದು, ಬೇರೆ ಎಲ್ಲೆಲ್ಗೋ ಹೋಗ್ಬೇಕು, ಒಂದು ರಿಸೆಪ್ಷನ್ಗೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ಎಲ್ಲೂ ಹಾಕಲ್ಲ ನಾನು. ಕಾಲೇಜಿಗೂ ಬೇರೆ ದಿನ ಆಫೀಸ್ಗೆ ಹೋಗ್ತೀನಲ್ಲ, ಅವಾಗ ಹಾಕಲ್ಲ. ಪ್ರಾಬ್ಲಮ್ ಇರೋ ದಿವಸ ಅದೇ ಶರ್ಟ್ನೇ. ಯಾಕಂದ್ರೆ ಇದು ಆಂಟಿಬಯೋಟಿಕ್, ದಿನ ತಗೊಳಕ್ಕಾಗಲ್ಲ, ಎಮರ್ಜೆನ್ಸಿಗೆ ಮಾತ್ರ ತಗೋಬೇಕು. ಎಕ್ಸಾಕ್ಟ್ಲಿ. ಆ ಥರ ಅವರದ್ದು ನನಗೆ ಅವರು ಬೆನ್ನ ಹಿಂದೆ ನಿಂತ್ಕೊಂಡು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ತುಂಬ ರೀತಿಯಲ್ಲೆಲ್ಲ ಮಾಡಿದ್ದಾರೆ. ನಮಗೆ ನಮ್ಮ ಸೊಸೆಗೆ ಒಂದಿನ ಇದ್ದಕ್ಕಿದ್ದಂಗೆ ಏನೈತಿ, ಇವರು ಸಹಕಾರ ನಗರಕ್ಕೆ ಬಂದಿದ್ರು ಇವರು. ಯಾವಾಗ 2013-14 ಇರ್ಬೋದು ಅವಾಗ. ಆವಾಗ ಇವರಿಗೆ ನಮ್ಮ ಮಗನ ಕಂಡ್ರೆ ತುಂಬ ಪ್ರೀತಿ. ಫೋನ್ ಮಾಡ್ತಾರೆ, ಅನೂಪ್ ಅಂತ ಹೇಳೋ ಅವನ ಹೆಸರು. ಅವನಿಗೆ ಫೋನ್ ಮಾಡಿ, ಅನೂಪ ಎಲ್ಲಿದೆಯೋ ನೀನು? ಮನೇಲಿದ್ದೀನಿ ಇಂದ ಅವನು. ನಾನು ಇಲ್ಲಿ ಸಹಕಾರ ನಗರಕ್ಕೆ ಬಂದಿದ್ದೀನಿ, ಕರ್ಕೊಂಡೋಗು ಬಾ ನನ್ನನ್ನು ಅಂತೇಳಿ ಹೇಳಿದ್ರು. ಇವನು ಹೋದ, ಅವ್ರು ಎಲ್ಲಿದ್ದಾರೋ ಅಲ್ಲಿ ಕೇಳ್ಕೊಂಡ್ಬಿಟ್ಟು ಹೋದ, ಕರ್ಕೊಂಬಂದ, ಮನೆಗೆ ಬಂದರು ಇವರು. ಮನೆಗೆ ಬಂದಿದ್ದೇನೆ, ಮಲ್ಲಿಗೆ ಹೂ ತರಿಸಿ ಒಂಚೂರು ಅಂದರು. ಏನು ಕೇಳ್ತಿದ್ದಾರೆ, ಮಲ್ಲಿಗೆ ಹೂ ಹೇಗೆ ತರಿಸಿ ಕೇಳ್ತಿದ್ದಾರೆ ಅಂತ ನೋಡಿದ್ರೆ, ತರಿಸಿದ್ದೇನೆ, ಅಷ್ಟೊತ್ತಂಗ ಮಾತಾಡ್ತಾ ಕೂತಿದ್ರು. ಮಲ್ಲಿಗೆ ಹೂ ತರಿಸಿದ್ದೇನೆ, ದೇವ್ರಿಗೆ ಹೂ ಏರಿಸ್ಬಿಟ್ಟು ಪೂಜೆ ಶುರು ಮಾಡಿದ್ರು ಇವರು. ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ರು. ಒಂದು 1 ಅವರ್ 1 ಗಂಟೆ ಪೂಜೆ ಮಾಡಿದ್ದಾರೆ. ಪೂಜೆ ಆದಮೇಲೆ ನೋಡಿ ಏನು ವಿಶೇಷ ಅಂದರೆ, ನಮ್ಮ ಸೊಸೆ ಹತ್ರ ಕೇಳಿದ್ರು, ನಿನಗೆ ನಾನು ಹೇಳಿದ್ದ ಹೆಸರನ್ನು ನೀನು ಇಡ್ತೀಯಾ ಅಂದರೆ ನಾನು ಹೇಳ್ತೀನಿ, ನಿನಗೆ ಗಂಡ್ಮೋಗಾಗುತ್ತೆ ಅಂದರು. ಇವ್ರು ನಮ್ಮ ಸೊಸೆ ಇಡ್ತೀಯಾ ಅಂತೇಳಿ ಕೇಳಿದ್ದೇನೆ. ನಮ್ಮ ಸೊಸೆ ತಕ್ಷಣ ಇಡ್ತೀನಿ ಗುರುಜಿ ಇಂದ್ಲು. ಅದೇ ಹೆಸರನ್ನು ನೀವೇನು ಹೇಳ್ತೀರೋ ಆ ಹೆಸರು ಇಡ್ತೀನಿ ಇಂದ್ಲು. ಇದಿನ್ನೂ 5ನೇ ತಿಂಗಳು, ನಮ್ಗೆ ಗೊತ್ತಿಲ್ಲ ಯಾವ ಥರ ಮಗು ಹುಟ್ಟುತ್ತೆ ಅನ್ನೋದೆಲ್ಲ. ಇವ್ರು ಆಗಲೇ ಹೇಳಿದ್ರು, ಅನಿರುದ್ಧ ಅಂತ ಹೆಸರಿಡ್ಬೇಕು ನೀನು, ಗಂಡು ಮಗುನೇ ಹುಟ್ಟುತ್ತೆ ಅಂದರು. ನಮಗೆ ಎಂಥ ಗುರುಕೃಪೆ ಅನ್ನೋದು. ಇವರೆಲ್ಲೋ ಸಹಕಾರ ನಗರಕ್ಕೆ ಎಲ್ಲೋ ಬಂದವರು, ಆವಾಗ ನಮ್ಮ ಮನೆಗೆ ಬಂದು ಇಷ್ಟು ವಿಷಯನ ಹೇಳ್ಬಿಟ್ಟು ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಸೀದಾ ಹೊರಟರು. ಅವರಿಗೆ ನಾನು ಈ ಥರದ್ದು ಬೇಕಾದಷ್ಟು ಇನ್ಸಿಡೆಂಟ್ಗಳಲ್ಲಿ ನನಗೆ ಅವರು ಸಹಾಯ ಮಾಡಿದ್ದಾರೆ. ಗೊತ್ತಿಲ್ಲದೇ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಅವ್ರು ಬಂದೊಂದು ಹೊಸ್ತ್ರಲ್ಲೆಲ್ಲ ನಮಗೆ ಈ ಥರ ಇರಲಿಲ್ಲ. ಅವರು 1 ವರ್ಷ ಸಾಧಾರಣ ಆ ಥರ ಇರಲಿಲ್ಲ. ಆಮೇಲೆ 2ನೇ ವರ್ಷಕ್ಕೆ ಬರೋ ಹೊತ್ತಿಗೆ ಅವರು ಸಾಧಾರಣ ಟ್ಯೂನ್ ಆಗಿಬಿಟ್ರು. ಯಾರು ಏನಾರು ಕೇಳಿದ್ರೆ, ಎಕ್ಸಾಮು ನನಗೆ ಕಷ್ಟ ಇದೆ, ನನಗೆ ಇದು ಓದೋಕ್ಕೆ ಈ ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲ,
ಓಕೆ ಈ ಪೆನ್ ತೊಗೊಂಡೋಗಿ ಬರೀ ನೀನು ಎಕ್ಸಾಮ್ನ ಅಂತ ಪೆನ್ ಕೊಟ್ಬಿಡೋರು. ಅವ್ರ ತಲೆಯಲ್ಲಿ ಏನಂದರೆ ಅವರಿಗೆ ಒಂದು ಸೈಕಲಾಜಿಕಲ್ ಸ್ಟ್ರೆಂತ್ ಆ ಹುಡುಗರುಗಳಿಗೆ, ಕ್ಲಾಸ್ಮೇಟ್ಸ್ಗಳು, ಫ್ರೆಂಡ್ಸ್ಗಳು ಎಲ್ಲ ಇವ್ರು ಕೊಟ್ಟು ಪೆನ್ನನ್ನು ತೊಗೊಂಡೋಗಿ ಎಕ್ಸಾಮ್ ಬರೀತಾ ಇದ್ರು ಅವರು. ಆ ಸಬ್ಜೆಕ್ಟ್ ಪಾಸ್ ಆಗ್ತಿದ್ರು. ಇದು ವಿಶೇಷ ಅಂದರೆ ಅದೆಲ್ಲ ಹೆಂಗೆ ಸ್ಟ್ರೆಂತ್ ಬರುತ್ತೆ ಅವ್ರಿಗೆ, ಇದು ಸೈಕಲಾಜಿಕಲ್ ಸ್ಟ್ರೆಂತ್ ಅದು. ಆ ಮಕ್ಕಳುಗಳೆಲ್ಲ ಅದಕ್ಕೇ ಇವ್ರ ಹತ್ರ ಬಂದು ಯಾವಾಗಲೂ ಏನೇ ತೊಂದರೆ ಆದ್ರೂ ಈ ಥರ ಸಬ್ಜೆಕ್ಟ್ ವಿಷಯದಲ್ಲಿ ಅವರೆಲ್ಲ ಹುಡುಗರುಗಳು, ಅವ್ರಿಗೆ ಇದೆಲ್ಲ ಏನು ಬೇರೆ ಏನು ಅರ್ಥ ಆಗಲ್ಲ. ಅವ್ರಿಗೇನಂದ್ರೆ ಒಟ್ಟಿನಲ್ಲಿ ನನಗೆ ಡಿಗ್ರಿ ಆಗಬೇಕು, ನನ್ಗೆ ಒಟ್ಟಿನಲ್ಲಿ ಕೆಲಸ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ಓದ್ತಿರ್ತಾರೆ ಅವರು. ಈ ಸಬ್ಜೆಕ್ಟ್ ಫೇಲ್ ಆದರೆ ಮನೇಲಿ ಬೈತಾರೆ, ಎಲ್ಲ ಕಷ್ಟ ಅಲ್ವಾ, ಅದಕ್ಕೋಸ್ಕರ ಏನು ಪಾಸ್ ಆಗ್ಬೇಕು ಸಬ್ಜೆಕ್ಟ್, ಅದೊಂದೇ ಉದ್ದೇಶ ಅವ್ರದ್ದು. ಆವಾಗ ಇವ್ರ ಹತ್ರ ಬಂದು ಕೇಳೋದು. ಇವರಿಗೆ ಅಂಥದ್ದೆಲ್ಲ ಹೇಳ್ತಿದ್ರು. ನಾವು ಇವಾಗ ಯೋಚನೆ ಮಾಡ್ಬೋದು, ಇವ್ರಿಗೆ ಹಂಗೆ ಕ್ವಶನ್ ಗೊತ್ತಾಗ್ತಿತ್ತಲ್ಲ, ಇವರಿಗೆ ಏನ್ ಬೇಕಾದ್ರೂ ಬರೀಬೋದಲ್ಲ ಎಕ್ಸಾಮಲ್ಲಿ, 100 out of 100 ತೆಗಿಬೋದು, 100 ಆರಾಮಾಗಿ ತೆಗಿಬೋದಲ್ಲ ಅಂತ ಅನ್ಕೊಳ್ತಿದ್ವಿ. ಅದನ್ನ ಇವರು ಹೇಳ್ತಿದ್ರು ಯಾವಾಗ್ಲೂ. ಇವರು ಯೂಸ್ ಮಾಡೋದೆಲ್ಲ ಪರರಿಗೋಸ್ಕರ. ನಾನೊಂದು ಹೇಳ್ತೀನಿ, ಈಗ ಒಂದು ಮರ ಹಣ್ಣು ಬಿಡುತ್ತೆ, ಆ ಹಣ್ಣು ಆ ಮರಕ್ಕೋಸ್ಕರ ಬಿಟ್ಕೊಳುತ್ತಾ? ಬಿಡಲ್ಲ. ಅದು ಪರರಿಗೋಸ್ಕರನೇ ಬಿಡೋದು ಹಣ್ಣು. ಅಂದ್ರೆ ಈ ವೃಕ್ಷಗಳು ಏನಿದೆ ಅದೆಲ್ಲ ಪರರಿಗೋಸ್ಕರನೇ ಮಾಡೋದು. ಒಂದು ಹೂವು ಬಿಡುತ್ತೆ, ಒಂದು ಗಿಡ, ಆ ಹೂವಿಂದು ಫ್ರಾಗ್ರೆನ್ಸು ಅಷ್ಟೇನೆ, ಆ ಗಿಡಕ್ಕೋಸ್ಕರ ಫ್ರಾಗ್ರೆನ್ಸ್ ಬೇಕಾ ಅಥವಾ ಒಳ್ಳೆ ಪರಿಮಳ ಬೇಕಾ? ಬರುತ್ತೆ, ಅದ್ರ ನೇಚರ್ ಅದು, ಬೇರೆಯವ್ರಿಗೆ ಬರುತ್ತೆ ಹೂವಿನ ಪರಿಮಳ. ನದಿ ಹರಿಯುತ್ತೆ, ನದಿ ನೀರು ಯಾರಿಗೆ? ಆ ನದಿ ಏನ್ ಕುಡಿಯಲ್ಲ ನೀರ್ನ, ಜನಗಳಿಗೋಸ್ಕರ, ಪರರಿಗೋಸ್ಕರ ಉಪಕಾರ ಮಾಡೋದು ಅಂತಂದ್ರೆ ಅದು ಇವ್ರಂತವ್ರು. ಈ ಅವಧೂತ ಪರಂಪರೆನೇ ಆ ಥರ. ಅವರಿಗೆ ಅಂತ ಏನು ಬೇಡ. ಇದು ಯಾಕೆ ಹೇಳಿದೆ ಅಂದ್ರೆ, ಎಕ್ಸಾಮಿಗೆ ಇವ್ರು ಏನ್ ಬೇಕಾರೋ ಕ್ವಶನ್ ಇವರೇ ಬರೋದು 100ಕ್ಕೆ 100 ತೆಗಿಬೋದು ಅಂತಂದ್ವಲ್ಲ, ಆ ಥರ ಇವ್ರು ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಇದು ಇವ್ರಿಗೋಸ್ಕರ ಮಾಡ್ಕೊಳ್ಳೋದು, ಅವರಿಗೋಸ್ಕರ ಏನು ಮಾಡಲ್ಲ ಅವರು, ಬೇರೆಯವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಮನಸ್ಸು ಬಂದ್ಬಿಟ್ರೆ ಅಷ್ಟು ಮಾಡ್ತಾರೆ. ಇವ್ರಿಗೂ ತೊಂದರೆ ಕೊಡೋಕೇನು ಇಲ್ಲ ಅಂತಿಲ್ಲ, ಎಲ್ಲರೂ ಇದ್ದಾರೆ, ತೊಂದರೆ ಕೊಡೋರು ಇದ್ದಾರೆ ಅವಾಗ್ಲೂ. ಇವರು ಒಬ್ಬ ಸ್ಟೂಡೆಂಟ್ ತಾನೆ, ನಮ್ಗೆ ಎಲ್ಲರೂ ಸ್ಟೂಡೆಂಟ್ಸ್ಗಳೇ ತಾನೆ. ಆ ಥರದಲ್ಲಿ ಅದರಲ್ಲಿ ನಾನು ಸ್ವಲ್ಪ ಇವ್ರಿಗೆ ವಿಶೇಷ ಸ್ಥಾನ ಕೊಟ್ಟಿದ್ದು ಯಾಕೆಂದ್ರೆ ನನಗೆ ಸಕ್ಕರಪಣ್ಣದಿಂದ ಕಳಿಸಿದ್ದಲ್ಲ, ಅದರಿಂದ ಗುರು ಬಾಂಧವರ ಕಡೆಯವರು ಅಂತ ಇವ್ರಿಗೆ ಸ್ವಲ್ಪ ವಿಶೇಷ ಸ್ಥಾನ ಇತ್ತು ನನ್ನ ಹತ್ರ. ಆದ್ರೆ ಬೇರೆ ಟೀಚರ್ಗಳ ಹಂಗಿರಲ್ಲ. ಏನು ಆಟ ಆಡ್ತೀಯಲ್ಲ ನೀನು, ನಿಮ್ಮ ಇವ್ರು ಎಲ್ಲಿದ್ದಾರೆ ಈಗ, ಗಾಡ್ ಫಾದರ್ ಎಲ್ಲಿದ್ದಾರೆ ಈಗ, ಬರ್ಲಿ ಎಕ್ಸಾಮ್ ಹಾಲಲ್ಲಿ, ಹೆಂಗ್ ಪಾಸ್ ಆಗ್ತೀಯ ನೋಡ್ತೀನಿ. ದಿಸ್ ವಾಸ್ ದಿ ವರ್ಡ್. ಹಾ, ಅವಾಗ ಹೆಂಗಿತ್ತು ಅಂದ್ರೆ ಕಂಪ್ಯೂಟರ್ ಎಕ್ಸಾಮ್ ಅಲ್ಲಿ ಚೀಟಿ ಬರೀತಿದ್ರು. 10 ಎಕ್ಸ್ಪೆರಿಮೆಂಟ್ ಇದೆ ಅಂದ್ರೆ 1 to 10 ಎಕ್ಸ್ಪೆರಿಮೆಂಟ್ಸ್ಗಳಿಗೆ ಚೀಟಿ ಬರೆಯೋದು, 1 2 3 4 ಯಾವ್ದೇ ತರ ಆ ಎಕ್ಸ್ಪೆರಿಮೆಂಟ್ ಹೋಗಿ ಬರೀಬೇಕು, ಮಾಡಬೇಕು, ಔಟ್ಪುಟ್ ಕೊಡಬೇಕು, ಸೊಲ್ಯೂಷನ್ ಕೊಡಬೇಕು. ಅವಾಗ ಮಾತ್ರ ನಾವು ಪಾಸ್ ಆಗೋದು. ಇವ್ರಿಗೆ ಬೇಕಂತಾನೆ ಏನ್ ಮಾಡಿದ್ರು, ಎಲ್ಲ ಹೆಂಗ್ ಪಾಸ್ ಆಗ್ತಾನೆ ನೋಡ್ತೀನಿ ನಾನು ಅಂತೇಳಿ ಚಾಲೆಂಜ್ ಅಲ್ಲ ಟೀಚರ್ಗಳಿಗೆ. ಆ ಟೀಚರ್ಗಳು ಹಿಂಗಿದ್ದೇನೆ ಎಲ್ಲ ಇವ್ರಿಗೆ ಟಫ್ ಕ್ವಶನ್ಸ್ ಎಲ್ಲ ಹಾಕಿಟ್ಟಿದ್ರು. ಇವರು ಹೋದರೆ ಆ ಕಂಪ್ಯೂಟ್ರಲ್ಲಿ ಇವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಇವ್ರಿಗೆ ಇವ್ರು ಓದಿದ್ದು ಯಾವ ಕ್ವಶನ್ ಇತ್ತೋ ಅದೇ ಎಕ್ಸ್ಪೆರಿಮೆಂಟ್ ಬಂದಿದೆ ಅಲ್ಲಿ. ಅದು ಮಾತ್ರ ಆ ಟೀಚರ್ ಎಷ್ಟು ಸುಸ್ತಾಗೋಗ್ಬಿಟ್ರು. ಇದು ಹೆಂಗಾಯ್ತು ಇವನಿಗೆ ಆ ಎಕ್ಸ್ಪೆರಿಮೆಂಟ್ ಹೆಂಗ್ ಬಂತಿದ್ದು ಅಂತೇಳಿ. ಇದೆಲ್ಲ ಏನ್ ಗೊತ್ತಾ, ಯಾರಿಗಾರು ಹೇಳಿ ನಂಬಲ್ಲ, ಇದನ್ನ ನಂಬಲ್ಲ ಸರ್. ಈ ತರ ಆಗಿತ್ತು ಅಂತ ಹೇಳಿದ್ರೆ ಆ ಟೀಚರ್ ನಂಬ್ತಾರೆ. ಆ ಟೀಚರ್ಗೆ ಯಾಕೆ ನಂಬ್ತಾರೆ ಅಂದ್ರೆ ಅವರೇ ಹೇಳಿದ್ದು, ಸ್ವಂತ ಅನುಭವ. ಹೆಂಗ್ ಪಾಸ್ ಆಗ್ತೇನೆ ನೋಡ್ತೀನಿ, ನಿಮ್ ಗಾಡ್ ಫಾದರ್ ಎಲ್ಲಿದ್ದಾರೆ ಅಂತ. ಗಾಡ್ ಫಾದರ್ ಅಂದ್ರೆ ನನಗೆ ಗಾಡ್ ಫಾದರ್ ಅಂತ ಹೇಳ್ತೀನಿ. ಇಲ್ಲ ನನಗೆ ಹೇಳಿದ್ದು, ಇವರ ಗಾಡ್ ಫಾದರ್. ಎಲ್ಲಿದ್ದಾರೆ ಗಾಡ್ ಫಾದರ್, ನಿನ್ ಗಾಡ್ ಫಾದರ್ ಬರ್ಲಿ ಎಕ್ಸಾಮ್ ಹಾಲಲ್ಲಿ ಎಲ್ಲಿರ್ತಾರೆ ನೋಡ್ತೀನಿ, ಹೆಂಗ್ ಪಾಸ್ ಆಗ್ತೀಯ ನೀನು. ಎಂತ ಚಾಲೆಂಜು. ಆವಾಗ ಇವರು ಈಸಿಯಾಗಿ ಈ ಥರ ಎಲ್ಲ ಮಾಡಿದ್ರಲ್ಲ. ಆಮೇಲೆ ಒಂದಿನ ಏನಾಯ್ತು, ಗೌರಿಗದ್ದೆಲ್ಲೋ ಎಲ್ಲೋ ಸಿಕ್ಕಿದಾಗ ಎಂಥ ಟ್ರಾನ್ಸ್ಫಾರ್ಮೇಶನ್ ಅಂದರೆ, ಆ ಟೀಚರ್ ಯಾರು ಚಾಲೆಂಜ್ ಮಾಡಿದ್ರು ಗೌರಿಗದ್ದೆಗೆ ಬಂದು ಇವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರು. ಇದು ಟರ್ನಿಂಗ್. ಒಂದು ಸೊಸೈಟಿನ ಹೆಂಗೆ ಚೇಂಜ್ ಮಾಡೋದು ಅಂದರೆ, ಅವ್ರ ತಲೆಯಲ್ಲಿ ಏನೋ ಬೇರೆ ಇರುತ್ತೆ, ಅವ್ರು ಅದೇ ಥರನೇ ಇದ್ಬಿಡ್ತಾರೆ. ಆದರೆ ಅವ್ರಿಗೆ ಇಂಥದ್ದೆಲ್ಲ ಆದಾಗ ಅವ್ರಿಗೂ ಗೊತ್ತಾಗುತ್ತೆ ಇವರಲ್ಲಿ ಏನೋ ಪವರ್ ಇದೆ, ಇವರೇನೋ ವಿಶೇಷ ಅಂತೇಳಿ ಗೊತ್ತಾಗೋದು ಅವಾಗ. ಅದು ರಿಯಲೈಸ್ ಆಗುತ್ತೆ. ಅದು ಆ ರಿಯಲೈಸೇಷನ್ ಎಷ್ಟು ಬೇಗ ಮಾಡ್ಕೊಳ್ತಾರೋ ಅಷ್ಟು ಒಳ್ಳೇದು ಜನಗಳಿಗೆ ಅಥವಾ ಸೊಸೈಟಿಗೆ. ಆ ಥರದಲ್ಲಿ ಇವರಿಗೆ ರಿಯಲೈಸೇಷನ್ ಆಗ ಆ ಟೀಚರ್ ಬಂದು ಇವರಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ದು. ಈ ಥರ ಕೆಲವು ಇನ್ಸಿಡೆಂಟ್ಗಳೆಲ್ಲ ಈ ಥರದ್ದೆಲ್ಲ ಇವ್ರ ಹತ್ರ ಹಾಗೇನೆ, ಇವರು ಮಾಡೋದು ಹಾಗೇನೆ. ತುಂಬ ಎಲ್ಲ ಸರ್ವೀಸು, ಒಟ್ನಲ್ಲಿ ಸರ್ವೀಸು. ಈಗೇನು ಮಾಡ್ತಾರೆ, ಅಲ್ಲೆಲ್ಲೋ ಕೊಪ್ಪದಲ್ಲೆಲ್ಲೋ ಹಾಸ್ಪಿಟ್ಲಲ್ಲಿ ಯಾರೋ ಪೇಷಂಟ್ಸ್ ಎಲ್ಲ ಮಲಗಿದಾರಪ್ಪ, ಮಳೆಗಾಲ ಚಳಿಗಾಲ, ಅವರಿಗೆಲ್ಲ ತುಂಬ ಚಳಿ ಆಗುತ್ತೆ ಅಂದರೆ ಇಲ್ಲಿಂದ ಒಂದೊಂದು ಲಾರಿ ಲೋಡು ಬೆಡ್ಶೀಟು ಕಂಬಳಿ ಕಳಿಸಿ ಅಂತೇಳಿ ವಿನಯ್ ಗುರುಜಿ ಮಾಡೋದು ನಾನು ಹೇಳ್ತಾರೆ. ಕಳಿಸ್ಕೊಟ್ಟಿದ್ರು ಎಲ್ಲ, ನನಗೂ ಗೊತ್ತಿದ್ದಲ್ಲ ಅವರೆಲ್ಲ ಕಳಿಸೋದು, ಇದು ಸೇವೆ ಮಾಡೋದು.
ಈ ಥರದ್ದು ತುಂಬ ಮಾಡ್ತಿದ್ರು ಅವರು. ಹಾಗಾಗಿ ಆವಾಗಲಿಂದ ಹುಡುಗರು ಆಗಿದ್ದಾಗ್ಲಿಂದನೂ ಅವ್ರಿಗೆ ಸ್ವಲ್ಪ ಎಲ್ಲೋ ಅವ್ರಿಗೆ ಇನ್ಫ್ಲೂಯೆನ್ಸ್ ಇತ್ತು ಅನಿಸುತ್ತೆ. ಎಲ್ಲೋ ಒಂದು ಆ ಥರ ಒಂದು ಅವಧೂತರದ್ದೊಂದು ಪರಂಪರೆಯಲ್ಲಿ ಅವರದ್ದೊಂದು ಆಶೀರ್ವಾದ ಇತ್ತು ಅನಿಸುತ್ತೆ. ಹಾಗಾಗೇನೆ ಇವರು ಅವಧೂತರಾಗಿ ಫುಲ್ ಫ್ಲೆಶ್ಡ್ ಆಗಿದ್ದಾರೆ ಈಗ. ಅವತ್ತು ನಾವು ನೋಡಿದಾಗ ಅವತ್ತೊಬ್ಬ ಹುಡುಗ ಅವರು ಯಾವ ರೀತಿ ಇರ್ತಾರೆ ಅಂತೆಲ್ಲ ಅಂದ್ಕೊಂಡ್ರೆ, ಬಟ್ ಇವಾಗ ನೋಡಿದ್ರೆ ಅವ್ರನ್ನ ವಾಟ್ ಎ ಗ್ರೇಟ್ ಅಚೀವ್ಮೆಂಟ್ ಅವ್ರದ್ದು ಅಂತ ಅನ್ಸುತ್ತೆ. ಅದೆಲ್ಲ ಏನಂದರೆ ಅವ್ರಿಗೋಸ್ಕರ ಏನು ಮಾಡಲ್ಲ, ನಾನು ಹೇಳ್ದಂಗೆ ಅವ್ರಿಗೇನು ಬೇಡ, ಅವ್ರಿಗೆ ಎಲ್ಲ ಬೇಕಾಗಿರೋದೆಲ್ಲ ಸೊಸೈಟಿಗೆ, ಜನಗಳಿಗೆ. ಮತ್ತು ಅವರು ಒಂದ್ಸರಿ ಹೇಳ್ತಾ ಇದ್ರು, ಈಗ ನಾವು ನಾನು ಯಾರ್ದಾರ ಮನೆಗೆ ಕರೆದ್ರೆ ಬನ್ನಿ ಹೋಗೋಣ ಅಂತೇಳಿ, ನಾನು ಅವ್ರಿಗೆ ತುಂಬ ಆತ್ಮೀಯತೆಯಿಂದ ಇದ್ದೆ, ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿಸ್ತೀನಿ, ಯಾರು ಮಾತಾಡೋಲ್ಲ, ನಾನು ಮಾತಾಡ್ತೀನಿ. ಆದರೆ ಅಷ್ಟು ಯಾಕೆಂದರೆ ಅದು ಇದರಿಂದ ಬಾಂಧವ್ಯ ಬಂದಿರೋದು. ಅವ್ರು ಸಕ್ರಪಟ್ಟಣಕ್ಕೆ ಹೋಗ್ತೀನಿ ಅಂದರೆ ಅವರಿಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತಿದ್ದೆ ನಾನು. ಸೋ ಸ್ವೀಟ್ ನೋಡಿ. ಅವ್ರು ಅಷ್ಟು ಇದು ಏನಂದರೆ ಆ ಥರದಲ್ಲಿ ನಮ್ಮ ಜೊತೆ ಸ್ಟೂಡೆಂಟ್ ಅಲ್ವಾ ಅಂತ. ನಾವು ಅವಾಗ ಅವ್ರನ್ನ ಏನು ಅವಧೂತರ ಥರ ಏನು ಟ್ರೀಟ್ ಮಾಡಿರಲಿಲ್ಲ ಅವ್ರನ್ನ. ಈಸ್ ಆಲ್ಸೋ ಎ ಸ್ಟೂಡೆಂಟ್. ಆ ಸ್ಟೂಡೆಂಟ್ ಏನೋ ಹೋಗ್ತಾರೆ, ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದಾರೆ. ಇದು ಸಕ್ರಪಟ್ಟಣಕ್ಕೆ ಹೋಗಿ ಅವಧೂತರನ್ನು ಭೇಟಿ ಮಾಡಿ ಅವ್ರೇನೋ ಹೇಳ್ತಾರೆ, ಕೇಳ್ತಾರೆ, ಅಥವಾ ಅಲ್ಲೇನೋ ಕೆಲಸ ಮಾಡ್ತಾರೆ, ಇವರು ಸ್ವಯಂ ಸೇವಕರಾಗಿ ಏನೋ ಕೆಲಸ ಮಾಡ್ತಾರೆ ಅಂತಂದರೆ ಮಾಡಲಿ, ಒಳ್ಳೇದಾಗಲಿ ಅಂತೇಳಿ ನಾನು ಅವಾಗ ಅವರಿಗೆ ಸಹಾಯ ಮಾಡ್ತಿದ್ದೆ. ಅಪರೂಪ ಅದೆಲ್ಲ. ಏನಾರು ಆಗುತ್ತೆ ಅಂದರೆ ಮುಂದೆನೇ ಹೇಳ್ಬಿಡೋರು. ಸಕ್ರಪಟ್ಟಣದವ್ರು ಏನೇನು ಹೇಳಿ ಕಳಿಸ್ತಿದ್ರು ಇವ್ರ ಹತ್ರ, ಇವ್ರು ಹೋದಾಗ ನಮಗೋಸ್ಕರ ಹೇಳಿ ಕಳಿಸ್ತಿದ್ರು ಸಕ್ರಪಟ್ಟಣದವರು. ನಾವು ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅಲ್ಲಿ ಪ್ರಿನ್ಸಿಪಾಲ್ ನೋಡು ಮಾತಾಡ್ತಿದ್ದಾರೆ, ನಾನು ಕಳಿಸಿದವರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಅವರು ಸಕ್ರಪಟ್ಟಣದಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಿದ್ರು. ಎಷ್ಟೋ ಜನ ಸಕ್ರಪಟ್ಟಣಕ್ಕೆ ಅವ್ರನ್ನ ನೋಡ್ಬೇಕು, ಗುರುಗಳನ್ನ ನೋಡಬೇಕು ಅಂತ ಹೋದರೆ ಇವ್ರು ಸಿಗ್ತಿರ್ಲಿಲ್ಲ, ಇವರೆಲ್ಲೋ ಎದ್ಕೊಂಡು ಹೋಗ್ಬಿಡೋರು. ದರ್ಶನ ಕೊಡಬೇಕು ಅಂತಿರೋರಿಗೆ ಮಾತ್ರ ದರ್ಶನ ಕೊಡ್ತಿದ್ರು. ಅದು ಪಾಯಿಂಟ್. ನಾನು ಅಷ್ಟು ಸರಿ ಹೋದಾಗ್ಲೂ ನನಗೆ ದರ್ಶನ ಕೊಟ್ಟಿದ್ದಾರೆ. ನಮ್ಮಿಬ್ಬರನ್ನ ನೀವು ಲಕ್ಷ್ಮೀನಾರಾಯಣ ಅಂತ ಹೇಳಿ ಅವರು ಅಷ್ಟು ಅಂದರೆ ಇನ್ನೊಂದು ಸರಿ ಹೋದಾಗಲೂ ಹಾಗೇನೆ, ನೀವು 4 ಜನ ಬಂದಿದ್ದಿರಲ್ಲ, ಬನ್ನಿ ನಮಸ್ಕಾರ ಮಾಡಿಸ್ಕೊಳ್ತಿರ್ಲಿಲ್ಲ ಅವ್ರು. ಕೊನೆಗೆ ಮೊದಲೆಲ್ಲ ಮಾಡಿಸ್ಕೊಳ್ತಿದ್ರು, ಆಮೇಲೆ ನಮಸ್ಕಾರ ಮಾಡಿಸ್ಕೊಳ್ತಿದ್ರು. ಬನ್ನಿ 4 ಜನ ಬಂದಿದ್ದಿರಲ್ಲ, ಮಗಳು ಬಂದಿದ್ದರು, 4 ಜನ ಬಂದಿದ್ದಿರಲ್ಲ, ಬನ್ನಿ ನಮಸ್ಕಾರ ಮಾಡಿ, ಆಮೇಲೆ ಪಕ್ಕದ ಮನೇಲಿ ಕೂತ್ಕೊಳ್ಳಿ 15 ನಿಮಿಷ ಹೊರಡಿ. ಒಂದೊಂದೇ ವರ್ಡಲ್ಲಿ ನಮ್ಗೆ ಅದು ಸಂಕೇತ. ನಾನು ಹೋಗಿದ್ದ ವಿಷಯ ಏನಂದರೆ, ನಮಗೆ ತುಂಬ ಎಲ್ಲ ವರ್ಕು ಇದು ಎಲ್ಲ ಯೋಚನೆ ಮಾಡಿ ಬೇರೆ ಥರದಲ್ಲೆಲ್ಲ ಆಗಕ್ಕೆ ಹೋಗಿ ಸುಳ್ಯದಲ್ಲಿ ಸ್ವಲ್ಪ ಎಲ್ಲ ಸಮಸ್ಯೆಗಳೆಲ್ಲ ಆಗಕ್ಕೆ ಶುರು ಮಾಡಿದ್ಮೇಲೆ ನಾನು ಅವಾಗ ದಿನ ಬರೋದು ಲೇಟ್ ಆಗ್ತಿತ್ತು ಮನೆಗೆಲ್ಲ. ಅವಾಗ ಇವಳು ಹೇಳಿದ್ಲು, ಇವಳು ಮಗ ಇಬ್ಬರೂ ಏನಾರೋ ಒಂದು ಡಿಸಿಷನ್ ತೊಗೊಬೇಕು ನೀವು. ಸರಿ, ಡಿಸಿಷನ್ ಏನು? ರಿಸೈನ್ ಮಾಡಬೇಕು ನಾನು ಸುಳ್ಯದಲ್ಲಿ. ರಿಸೈನ್ ಮಾಡಿಬಿಟ್ಟು ಹೋಗೋದು, ಬೆಂಗಳೂರಿಗೆ ಹೋಗೋದು. ಆಯಿತು, ಓಕೆ. ಬೆಂಗಳೂರಲ್ಲಿ ನಂಗೆ ಆಫರ್ ಇತ್ತು ಆವಾಗಲೇ, ಯಾಕೆಂದರೆ ಡಾಕ್ಟ್ರೇಟ್ ಎಲ್ಲ ಆಗಿತ್ತು, 15-20 ವರ್ಷ ಪ್ರಿನ್ಸಿಪಲಾಗಿ ಕೆಲಸ ಮಾಡಿದವರು, ಪ್ರಿನ್ಸಿಪಲಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ರಿನ್ಸಿಪಲ್ ಸಿಗೋದೇ ಕಷ್ಟ ಅಂತೇಳಿ ಆಫರ್ ಎಲ್ಲ ಇತ್ತು ಅವಾಗ. ಸರಿ, ನಾನೇನು ಮಾಡಿದೆ, ಅವಾಗ ಇವರೆಲ್ಲ ಹೇಳಿದಾಗ ಶುಕ್ರವಾರ ಸಾಯಂಕಾಲ ಅದು ನಾನು ಮನೆಗೆ ಹೋದಾಗ ಹೇಳಿದ್ರು. ನಾನು ಹೇಳಿದೆ, ಹಂಗಿರೆ ನಾಳೆ ಶನಿವಾರ ಹೋಗೋಣ, ಸಕ್ರಪಟ್ಟಣಕ್ಕೆ ಹೋಗೋಣ, ಅವ್ರು ಏನು ಹೇಳ್ತಾರೋ ಗುರುನಾಥರು ಆ ಥರ ಮಾಡೋಣ ಅಂದೆ. ಹೋದ್ವಿ, 4 ಜನನೂ ಹೋದ್ವಿ. ಆವಾಗಲೇ ಇದಾಗಿದ್ದು. ಬನ್ನಿ 4 ಜನ ನಮಸ್ಕಾರ ಮಾಡಿ ಅಂತ ಹೇಳಿದ್ದೆ. ಆಶ್ಚರ್ಯ. ನಾವು ಹೋಗಿ ಇನ್ನೂ 15 ನಿಮಿಷ ಆಗಿರ್ಬೋದು ಅಷ್ಟೇ. ಅವತ್ತೆಲ್ಲ ತುಂಬ ಜನ ಇದ್ದರು ಅಲ್ಲಿ. ಅವಾಗ ಲಾಸ್ಟಿಗೆ ತುಂಬ ಜನ ಸೇರ್ತಾಯಿದ್ರು ಅಲ್ಲೂ. ಪಕ್ಕದ ಮನೇಲಿ ಕೂತ್ಕೊಳ್ಳಿ 15 ನಿಮಿಷ, ಹೊರಡಿ ಅಂದ್ರಲ್ಲ, ಬೆಂಗಳೂರಿಗೆ ಹೊರಡಿ ಅಂತ ಹೇಳೋದು. ಅವರು ಒಂದೊಂದೇ ವರ್ಡ್ ಮಾತಾಡ್ತಿದ್ರು ಅಂದರೆ ಸಕ್ರಪಟ್ಟಣದವರು ತುಂಬ ನಮಗೆ ಕಾಪಾಡಿದ್ದು ಅಂದ್ರೆ ಹಾಗೆ. ಓ ಸುಳ್ಯ ನಾನು ರಿಸೈನ್ ಮಾಡಿದೆ. ರಿಸೈನ್ ಮಾಡಿ 3 months ನೋಟಿಸ್ ಕೊಟ್ಟೆ. ಅಲ್ಲಿಂದ ಸೀದಾ ಬಂದು ಬೆಂಗಳೂರಿಗೆ ಬಂದು ಜಾಯ್ನ್ ಆದೆ. ಈ ಥರ ಎಲ್ಲ ನಮ್ಗೆ ಅವ್ರು ಕಾಪಾಡ್ತಾ ಇದ್ರು. ಅವರು ತುಂಬ ಸರಿ ಅವರೆಲ್ಲ ಹೇಳಿ ಕಳಿಸ್ತಿದ್ರು. ವಿನಯ್ ಬಂದಿದ್ದರಿಂದ ಒಂದು ಅಡ್ವಾಂಟೇಜ್ ಏನಾಯ್ತು ನಮಗೆ ಅಂದರೆ, ಅಲ್ಲಿಂದ ಅವರೆಲ್ಲ ಹೇಳ್ಕಳ್ಸೋರು. ಬೇಕಾರೆ ಅವ್ರು ಏನಾರು ಹೇಳ್ಬೇಕು ಅಂದ್ರೆ ಹೇಳ್ಕಳ್ಸೋರು ನನಗೆ ವಿಷಯನ. ಇವ್ರ ಮೂಲಕ ಇವ್ರು ಬಂದು ಹೇಳೋದು. ಎಷ್ಟೆಷ್ಟು ಸಣ್ಣ ವಿಷಯಗಳನ್ನೆಲ್ಲ ಹೆಂಗೆ ಹೇಳೋರು ಅಂದ್ರೆ ಅಲ್ಲಿ ಕೂತ್ಕೊಂಡು ಮೆಸೆಂಜರ್ ಆಗಿದ್ರು. ನಿಮ್ಮ ಒಂದು ದತ್ತಾತ್ರೇಯರ ಫೋಟೋ ಇಲ್ಲ ನಿಮ್ಮ ಮನೇಲಿ, ದತ್ತಾತ್ರೇಯರ ಫೋಟೋ ಇಡಬೇಕು ಅಂತ ಹೇಳಿ ಕಳಿಸಿರು ಒಂದ್ಸರಿ. ಇವರೇ ಬಂದು ಹೇಳಿದ್ದು, ವಿನಯೇ ಬಂದು ಹೇಳಿದ್ರು ನನಗೆ. ಒಂದು 4-5 ವಾರ ಆಗಿತ್ತು. ವಿನಯ್ ಮತ್ತೆ ಬಂದರು, ಹೇಳಿದ್ರು, ಏನು ದತ್ತಾತ್ರೇಯರ ಫೋಟೋ ಒಂದು ಇಡಿ ಅಂದರೆ ಯಾಕೆ ಇಟ್ಟಿಲ್ಲ ಇನ್ನೂ? 2ನೇ ಸರಿ ವಾರ್ನಿಂಗ್ ಅದು. ನಾನು ಹೇಳಿದೆ, ನಾನು ಅಲ್ಲಿ ಬೆಂಗಳೂರಿಗೋ ಮೈಸೂರಿಗೋ ಹೋದಾಗ ಒಳ್ಳೆ ಫೋಟೋ ತೊಗೊಂಬರ್ತೀನಿ. ದತ್ತಾತ್ರೇಯರ ಫೋಟೋ ಎಲ್ಲಿದ್ರೇನಂತೆ, ಎಲ್ಲ ಒಂದೇ, ಇಲ್ಲೇನು ಸಿಗಲ್ವ, ಇಲ್ಲಿ ತೊಗೊಂಬಂದು ಇಡಿ. ತೊಗೊಂಬಂದು ಹಾಗೆ ದತ್ತಾತ್ರೇಯ ಫೋಟೋ, ಒಂದು ಸಣ್ಣ ಫೋಟೋ ಸಿಕ್ತಲ್ಲ ಸುಳ್ಯದಲ್ಲಿ, ತೊಗೊಂಬಂದು ಇಟ್ಟಿದ್ದೆ ಮನೇಲಿ, ದೇವ್ರ ಮನೇಲಿ. ಇಟ್ಟರೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಹೇಳಿ ಕಳಿಸಿರು,
ಫೋಟೋನ ಹಂಗೆ ಇಡೋದ, ಅದಕ್ಕೊಂದು ಮಂಟಪ ಬೇಡವಾ? ಮಂಟಪನೂ ತಂದು ಇಡಿಸ್ದೆ. ಇದೆಲ್ಲ ಹೆಂಗೆ ಗೊತ್ತಾ, ಅವ್ರಿಗೆ ನೋಡಿ ಎಲ್ಲಿದ್ದಾರೆ ಅವರು, ನಮ್ಮ ಮನೆಗೆ ಬಂದಿಲ್ಲ ಅವರು, ನಮ್ಮ ಮನೇಲಿ ಇಂಥ ಫೋಟೋ ಇಲ್ಲ ಅನ್ನೋದು ಹೆಂಗೆ ಗೊತ್ತು ಅವರಿಗೆ? ಅಲ್ಲ, ಅದು ಇನ್ನೊಂದೇನು ಗೊತ್ತಾ, ಅಲ್ಲಿ ಮಂಟಪ ನಮ್ಮನೆ ಶೋಕೇಸಲ್ಲಿ ಇತ್ತು. ಅವ್ರೇನು ಹೊರಗಡೆಯಿಂದ ಮಂಟಪ ತರಬೇಕು, ಆ ಶೋಕೇಸಲ್ಲಿ ಮಂಟಪ ಇದೆಯಲ್ಲ, ಅದನ್ನು ತಗೊಂಡೋಗಿ ದೇವ್ರ ಗೂಡಲ್ಲಿ ಇಟ್ಟು ಅದ್ರಲ್ಲಿ ದತ್ತಾತ್ರೇಯನ ಇಡಕ್ಕೆ ಹೇಳು ಅಂದ್ರೆ ಗುರುನಾಥ್ರ ಹೇಳಿ ಕಳಿಸಿದ್ದು. ಅದು ಪುಟ್ಟದೊಂದು ಮಂಟಪ ಇತ್ತು ಅಲ್ಲಿ, ಸುಮ್ಮನೆ ಇತ್ತು ಹಾಗೆ, ಆ ಥರ. ಒಂದು ಓವನ್ ವಿಷಯ ಓವನ್ನಲ್ಲ, ಅಲ್ಲಿ ಬಾಗ್ಲು ನಮ್ಮಲ್ಲಿ ಶೋಕೇಸಲ್ಲಿ ಒಂದು ನಾಯಿ ಇಟ್ಟಿದ್ದೆ, ಒಂಥರ ಈ ಜೂಲ್ ನಾಯಿದು ಒಂದು ಗೊಂಬೆ ಏನಿಲ್ಲ, ಹಂಗೇನಿಲ್ಲ, ಬರೀ ಗೊಂಬೆ ಫರ್ದು ಬಾಗ್ಲು ಎದುರಿಗಿತ್ತು. ಯಾವಾಗಲೂ ಹೇಳೋರು, ಅದೇನು ಬಾಗ್ಲು ಮುಂದೆ ಆ ನಾಯಿ ಇಟ್ಟಿದ್ದಾರೆ, ಆ ನಾಯಿ ತೆಗಿಯಕ್ಕೆ ಹೇಳೋ ಫಸ್ಟ್ ಅಂತ. ನಾನು ಫಸ್ಟಿಗೆ ನಾವು ಒಂದು ಸ್ವಲ್ಪ ಇದೇನು ಹಿಂಗೆ ಹೇಳ್ತಾನೆ, ವಿನಯ್ ಹೇಳ್ತಾನೋ ಗುರುನಾಥ್ರೆ ಹೇಳ್ತಾರೋ ಅಂತ ಗೊತ್ತಾಗದೆ ಏನಿದು. ಆಮೇಲೆ ಬಂದು ಹೇಳಿ, ಇಲ್ಲ ಗುರುನಾಥ್ರೇ ಹೇಳಿರೋದು, ನೀವು ಅದನ್ನು ತೆಗಿಬೇಕಂತೆ ಆಂಟಿ ಅಂತ. ಆಮೇಲೆ ತೆಗ್ದಾಕಿದೆ. ಇಲ್ಲಿ ನಮ್ಮನೆ ಶೋಕೇಸಲ್ಲಿ ನಾನು ನಾಯಿ ಇಟ್ಟಿದ್ದು, ಅವರು ಸಕ್ರೆಪಟ್ಟಣದಲ್ಲಿದ್ದೆ. ಹೇಳೋದು ಏನಿದೆ ಅರ್ಥ ನಮಗೆ ಗೊತ್ತಿಲ್ಲ, ಆಮೇಲೆ ಅವ್ರು ಏನು ಹೇಳಿದ್ರೆ ಕಣ್ಮುಚ್ಕೊಂಡು ಕೆಲಸ ಮಾಡ್ತಿದ್ವಿ ನಾವು, ಅಷ್ಟು ತುಂಬಾನೇ ಹಾಗೆ. ಅದು ನಮಗೆ ಇದೆಲ್ಲ ನೋಡಿದಾಗ ಅಂದರೆ ಸರ್, ಒಂದು ಮೆಸೇಜ್ ಕೂಡ ಹೋಗ್ಬೇಕಲ್ಲ ನಮ್ಮ ವ್ಯೂವರ್ಸ್ ನೋಡೋರಿಗೆ. ನನಗೂ ಸುಮಾರು ಪರಿಚಯ ಇರೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಕೆಲವರ ಕರ್ಕೊಂಡು ಹೋಗೋದು ಎನಿಸ್ಬಿಟ್ಟೆ ನಾನು. ನೀವು ಹೇಗೆ ನಿಮ್ಮ ಮನೆಯ ಶೋಕೇಸ್ನಲ್ಲಿ ಇರುವ ಒಂದು ನಾಯಿ ಬೊಂಬೆನ ತೆಗಿ ಅಂದ ತಕ್ಷಣ ಎಷ್ಟು ಶ್ರದ್ಧೆಯಿಂದ ನೀವು ತೆಗೆದ್ರೋ, ಅದನ್ನೇ ಹೇಳೋದು ಗುರು ವಾಕ್ಯ ಪರಿಪಾಲನೆ. ಆ ಶ್ರದ್ಧೆ ಇರಬೇಕು, ಅದು ಹೇಳಿದ್ದು ಕೇಳಬೇಕು ಅಂತ. ಕೆಲವ್ರಿಗೆ ಏನೇನೋ ಇಂಪಾರ್ಟೆಂಟಾಗಿ ಹೇಳ್ತಾರೆ, ಅದನ್ನೇ ಫಾಲೋ ಮಾಡಲ್ಲ ಸರ್. ನಾನು ಅದನ್ನೇ ಹೇಳೋದು ಯಾವಾಗಲೂ, ನಂಬಿಕೆ ಇದ್ರೆ ಬನ್ನಿ, ಅವ್ರು ಹೇಳಿದ ಕೆಲಸ ಮಾಡ್ತಾರೋ ಬನ್ನಿ. ಸುಮ್ಮನೆ ಅಲ್ಲಿ ಏನೋ ಅವ್ರನ್ನ ನೋಡೋಣ ಕುತೂಹಲಕ್ಕೆ, ಅವ್ರನ್ನ ಪರೀಕ್ಷೆ ಮಾಡಕ್ಕೆ ಇವ್ರು ಹೋಗೋದು, ಅದು ಯಾವುದೋ ಮಾಡ್ಬೇಡಿ. ಆ ಥರ ಇದ್ರೆ ನಮ್ಮ ಜೊತೆ ಅಂತೂ ಬರಬೇಡಿ ಅಷ್ಟೇ. ನನಗೆ ಇದೇ ದೊಡ್ಡ ಸಮಸ್ಯೆ. ನನಗೆ ಏನು ಗೊತ್ತಾ, ಸುಮಾರು ಜನ ಮೆಸೇಜ್ ಮಾಡ್ತಾರೆ, ಇದರಲ್ಲಿ ಅರ್ಧ ಜನ ಕ್ಯೂರಿಯಾಸಿಟಿ, ಇನ್ನೊಬ್ರಿಗೆ ಏನು ಅಂದರೆ ದೇ ಥಿಂಕ್ ಇಟ್ ಈಸ್ ಅ ಮಾಲ್. ನಾನು ವಾಚ್ಮ್ಯಾನು, ಎಲ್ಲಿ ವಾಲ್ ಅಡ್ರೆಸ್ ತೋರಿಸಿ ಮಾಲ್ ಒಳಗೆ ಹೋಗಿ ಏನು ಬೇಕಾದ್ರೆ ಕೈಯಾಗಿ ತೊಗೊಂಡೋಗ್ಬೋದು. ಹಂಗಾದ ಸರ್, ಆ ಥರನಾ ಸರ್ ಗುರು ನಮಸ್ತೆ ಹೇಳಿ. ನಾನು ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ಅಪ್ಪ ನಿಮಗೆ ಶ್ರದ್ಧೆ ಇದ್ದರೆ, ಭಕ್ತಿ ಇದ್ದರೆ, ನಿಜವಾಗ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಿಮಗೆ ಅದು ಕಾಸ್ಮಿಕ್ ಅರೇಂಜ್ಮೆಂಟ್ ಆಗುತ್ತೆ. ಸೊ ದಟ್ ವಿಲ್ ಮ್ಯಾನಿಫೆಸ್ಟ್. ನಿಮಗೆ ಅವ್ರ ಸಂಪರ್ಕವೋ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಸಿಗಂಗೆ ಆಗುತ್ತೆ. ಆ ಒಂದು ಜ್ಞಾನಧಾರೆ ನಿಮಗೆ ಹರಿಲಿ ಅಂತ ಅಷ್ಟೇ ನಾನು ಪಾಡ್ಕಾಸ್ಟ್ ಮಾಡ್ತಾ ಇರೋದು ಹೊರತು, ಐ ಆಮ್ ನಾಟ್ ದ ರೂಟ್ ಮ್ಯಾಪ್. ನನ್ನನ್ನು ಯಾಕೆ ಹಂಗೆ ಅನ್ಕೋತೀರಾ ಅಂತ. ಅದಕ್ಕೂ ಮೀರಿ ನನಗೆ ಯಾರೋ ಸಿಕ್ಕಿದ್ರೆ, ಯಾರೋ ಕರ್ಕೊಂಡೋದ್ರೆ, ಇವ್ರೇನಾರು ಒಂದು ಹೇಳಿದ್ರೆ ಅವ್ರು ನೆಕ್ಸ್ಟ್ ಅದು ಮಾಡೋದು. ಕರ್ಕೊಂಡೋಗೋ ನನಗೆ ತಾನೇ ಅವಮಾನ. ಅದು ಯಾಕೆ ಕರ್ಕೊಂಡೋಗ್ಬೇಕು ನಾನು ಅಂತ ನನಗೆ ಒಂಥರ ಆಗ್ಬಿಡುತ್ತದೆ. ಸೊ ಹಂಗಾಗಿ ತುಂಬ ಕಷ್ಟ ಅಮ್ಮ. ಅದು ಅರ್ಥ ಮಾಡ್ಕೊಳ್ಳೋರ್ಗೆ ಅಷ್ಟೇ ನಂಬಿಕೆ ಇರ್ಬೇಕು. ಅಲ್ಲ, ಈ ನಂಬಿಕೆ ಇರಲ್ಲ ಅನ್ನಕ್ಕೆ ಕೆಲವು ಟೈಮ್ ಹಂಗಾಗತ್ತೆ. ಈಗ ನಮ್ದೇನಾಯ್ತು ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ ಮಗಳು PUC ಬರೀತಾ ಇದ್ಲ ಆವಾಗ ಇದೇ ವಿನಯ ಬಂದು ಹೇಳಿದ್ರು ಟ್ಯೂಷನ್ ಕ್ಲಾಸಿಗೆ ಏನು ಕಳ್ಸೋದು ಬೇಡ ಅಂತ. ಆವಾಗ ಸುಳ್ಯದಲ್ಲಿ ಟ್ಯೂಷನ್ ಇರಲಿಲ್ಲ, ಪುತ್ತೂರಿಗೆ ಕಳಿಸ್ಬೇಕಾಗಿತ್ತು. ಆದರೂ ಬಿಡಲಿಲ್ಲ, ನಾವು ಟ್ಯೂಷನಿಗೆ ಕಳಿಸಿದ್ವಿ. ನಮ್ಮ ಮಗಳಲ್ವಾ, ಚೆನ್ನಾಗಿ ಮಾರ್ಕ್ಸ್ ಬರಬೇಕಲ್ವಾ, ಒಳ್ಳೆ ಸೀಟ್ ತೊಗೊಬೇಕಲ್ವಾ ಅಂತೇಳಿ ಇವ್ರು ಹೇಳಿದ್ದಾರೆ. ನಾವು ಪರಿಪಾಲನೆ ನಾವು ಮಾಡಿಲ್ಲ, ಅಲ್ಲಿ ನಾವು ಎಡವಿದ್ವಿ ಅಂತ ಹೇಳಕ್ಕೆ. ಹಂಗಾದಾಗ ಏನಾಯ್ತು ಅಂತ ರಿಸಲ್ಟ್ ನೋಡಿ. ಅವಳು ಓದ್ಲಾ, 1ನೇ ದಿನ ಓದ್ಲು, 2ನೇ ದಿನ ಕ್ಲಾಸ್ಗೆ ಹೋದ್ಲು. ಬಸ್ಸಲ್ಲಿ ಹೋಗ್ತಿದ್ಲು, ಬಸ್ಸಲ್ಲಿ ಬರ್ತಿದ್ಲು. 2ನೇ ದಿನ ಕ್ಲಾಸ್ಗೆ ಹೋದ್ರೆ 35 ಕಿಲೋಮೀಟ್ರು. ವಾಪಸ್ ಬರೋಷ್ಟೊತ್ತಿಗೆ ಇವಳು ಬಸ್ ಸ್ಟ್ಯಾಂಡಲ್ಲೇ ಬೀಳೋಂಗಾದ್ಲು. ಫೀವರು, ಹೈ ಫೀವರು. ಆವಾಗ ಅಲ್ಲೆಲ್ಲ ಇದು ಏನದು ಅವಳಿಗೆ ಮೀಸಲ್ಸ್ ಆಯಿತು. ಸಮ್ಮರು ಮೀಸಲ್ಸು, ಇವಳಿಗೆ 102-103 ಡಿಗ್ರಿ ಫೀವರು. ಎಲ್ಲಿ ಹೋಗೋದು ಕ್ಲಾಸು? ನಾವು ನೋಡಿ ಕಳಿಸಿದ್ವಿ, ನಾವು ಹೋಗೋಕ್ಕಾಗಲಿಲ್ಲ. 102 ಡಿಗ್ರಿ ಜ್ವರ ಇರೋ ಮಗುಗೆ ನಾವು ಅಲ್ಲಿ ಆಸ್ಪತ್ರೆ ಇತ್ತು, ನಮಗೆ ಹಾಸ್ಪಿಟ್ಲೇ ಇತ್ತು, ಮೆಡಿಕಲ್ ಕಾಲೇಜ್ ಎಲ್ಲ ಇತ್ತಲ್ಲ, ನಾವು ಕರ್ಕೊಂಡು ಹೋಗ್ಬೋದಾಗಿತ್ತು ಅಲ್ಲಿಗೆ. ಇನ್ನೇನು ಅಡ್ಮಿಟ್ ಮಾಡೋದ ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಇದೇ ವಿನಯ ಬಂದು ಹೇಳಿದ್ರು, ಇಲ್ಲ 2 ಗಂಟೆ ತನಕ ನೋಡಿ, ನೀವು ಬಟ್ಟೆ ಹಾಕಿ, ತಣ್ಣೀರು ಬಟ್ಟೆ ಹಾಕಿ ಹಣೆ ಮೇಲೆ, ಅಷ್ಟೇ ಸಾಕು, 2 ಗಂಟೆಗೆ ಜ್ವರ ಇಳಿಯುತ್ತೆ ಅಂದರು. ವಾಟ್ ಎ ಕನ್ಫರ್ಮ್ ಸ್ಟೇಟ್ಮೆಂಟ್ ಅಂದ್ರೆ ಅದು. ನಮ್ಗೆ ಅವಾಗ ನಂಬಿಕೆ ಇಲ್ಲ, ಇಳಿದ್ಮೇಲೆ ನಮ್ಗೆ ಗೊತ್ತು, ಇವ್ರು ಹೇಳಿದ್ ಸರಿ ಅಂತ. ಎಲ್ಲಿ ನಾವು ತಪ್ಪು ಮಾಡ್ತೀವಿ ಅಂತ ಹೇಳಕ್ಕೆ ಇದೊಂದು ಎಕ್ಸಾಂಪಲ್. ನಾವು ಅವ್ರು ಹೇಳಿದಾಗ ನಾವು ಕೇಳ್ಬಿಟ್ರೆ ಸರಾಗವಾಗಿ ಆಗುತ್ತೆ. ಅವ್ರು ಹೇಳಿದ್ದನ್ನ ನಾವು ಕೇಳ್ದಲ್ಲೇ ಪರೀಕ್ಷೆ ಮಾಡ್ತೀವಿ ಅಥವಾ ಇನ್ನೊಂದು ಅಂತ ಹೋದ್ರೆ ಹಿಂಗೆ ತೊಂದರೆಗೆ ನಾವೇ ಬೀಳೋದು. ಅವ್ರು ಆ ದೃಷ್ಟಿಯಿಂದ ಹೇಳಿರ್ತಾರೆ. ಖಂಡಿತ ಆ ಥರ ಅಲ್ಲ, ಯಾವುದೇ ವಿಷಯ ಆಗಲಿ ಸರ್, ನಾನು ಅದನ್ನೇ ಹೇಳೋದು.
ಈಗ ಏನೂ ನನಗೆ ಗುರು ಬಗ್ಗೆ ಗೊತ್ತೇ ಇಲ್ಲ, ನನಗೆ ಝೀರೋ, ಐ ಡೋಂಟ್ ನೋ ದಿಸ್ ಪರ್ಸನ್ ಅಟ್ ಆಲ್. ನನಗೊಂದು ಪರಿಚಯ ಆಯಿತು, ಆಮೇಲೆ ಏನೋ ಆಯಿತು ಅಂದಾಗ ನೀನು ಪರೀಕ್ಷಿಸು, ಏನೋ ಒಂದು ಆಗೋ ಪರ ಇಲ್ಲ. ಇಷ್ಟೆಲ್ಲ ಪಾಡ್ಕಾಸ್ಟ್ ನೋಡ್ತೀಯಾ, ಇಷ್ಟೆಲ್ಲ ಹರಕತೆ ಕೇಳಿರ್ತೀಯ, ಇಷ್ಟೆಲ್ಲ ಬೇರೆ ಪುಸ್ತಕ ಓದಿರ್ತೀಯ, ಅವರ ಒಂದು ಸಾಮೀಪ್ಯವೋ ಸಾಯುಜ್ಯ ಹತ್ತ ಹೋಗುವಂಥ ಒಂದು ಪರಿಸ್ಥಿತಿ ನಿನಗೆ ಸಿಕ್ಕಿದಾಗ ಆಮೇಲೆ ಯಾಕೆ ಇನ್ನೂ ಪರೀಕ್ಷೆ ಮಾಡೋದು, ಇನ್ನೂ ಯಾಕೆ ಆ ಡೌಟು ಸಂಶಯ ಯಾಕೆ? ಅದು ಇವ್ರಿಗೇನಾಗ್ಬಿಡುತ್ತೆ ಸರ್, ನಾನು ನೋಡಿರೋಂಗೆ ಬಂದಂಥ ಎಷ್ಟೋ ಭಕ್ತರಲ್ಲಿರ್ತಕ್ಕಂಥ ಕ್ಲೇಶಗಳು, ಕನ್ಫ್ಯೂಷನ್ ನಾನೇನು ಹೇಳ್ತೀನಿ ಅಂದರೆ, ಅವ್ರಿಗೆ ತುಂಬ ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಇವ್ರು ತುಂಬ ಸಿಂಪಲ್ ಸೊಲ್ಯೂಷನ್ ಹೇಳ್ತಾರಲ್ಲ, ಅವ್ರಿಗೆ ನಂಬಿಕೆ ಬರಲ್ಲ. ನಾಳೆಯಿಂದ ನೀನು ರಾಮನಾಮ ಬರಿ, ಒಂದು ಪುಸ್ತಕ ರಾಮನಾಮ ಬರಿ, ಸರಿ ಹೋಗುತ್ತೆ ಅಂದ್ಬಿಡ್ತಾರ. ಇವರು ನಂಗೆ ನೋಡಿದ್ರೆ ಇಲ್ಲಿ ಹಿಂಗಿದೆ, ಹೌದು, ಇಷ್ಟು ಸಾಲ ಇದೆ, ಬರೆಯದ ಎಲ್ಲಿಯೇ ರಾಮನಾಮ ಒಂದು ಪುಸ್ತಕ ಕೊಟ್ಬಿಟ್ಟು ರಾಮನಾಮ ಬರಿ ಅಂದರೆ ಇದು ಕೆಲಸ ಅಲ್ವಾಗುತ್ತೆ. ಹೌದು. ಅಥವಾ ನಮ್ಮ ಮನೇಲಿ ಯಾರಿಗೂ ಈ ಥರ ದೊಡ್ಡ ಕಾಯಿಲೆ ಇದೆ, ಇದು ರಾಮನಾಮ ಬರೆದ್ರೆ ವಾಸಿ ಆಗುತ್ತಾ? ಈ ದೋಷ ನಾನು ಇಟ್ಕೊಂಡ್ರೆ ಆಲೋಚನೆಯಲ್ಲಿ ಹೆಂಗೆ ಕ್ಲಿಯರ್ ಆಗುತ್ತೆ ನಿನ್ಗದು? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕೆಲವುದು ಹೆಂಗಿರುತ್ತೆ ಪ್ರಾಬ್ಲಮ್ಗಳು ಅಂದರೆ, ನಮ್ಮಲ್ಲೊಬ್ಬ ಸ್ಟೂಡೆಂಟ್ ಇದ್ದ, ವಿನಯ್ಗೆ ಕ್ಲಾಸ್ಮೇಟ್ ಆದ. ಆಮೇಲೆ ಅಂದರೆ ಸೀನಿಯರ್, ಅವನು ಓಕೆ ಫೇಲ್ ಆಗಿ ಕ್ಲಾಸ್ಮೇಟ್ ಆಗ್ಬಿಟ್ಟ. ಅವನು ಇವ್ರ ಜೊತೆ ಎಲ್ಲ ಹೋಗ್ತಿದ್ದ, ಎಲ್ಲ ಮಾಡಿ ಅವನು 4 ವರ್ಷದಲ್ಲಿ ಇಂಜಿನಿಯರಿಂಗ್ ಆಗೋದು 6-7 ವರ್ಷ ಆಯ್ತು ಅವನಿಗೆ. ಆಮೇಲೆ ಒಂದ್ಸರಿ ವಿನಯ್ ಸಿಕ್ಕಿದಾಗ ವಿನಯ್ ಹತ್ರ ಕೇಳ್ದ, ಕ್ಲಾಸ್ಮೇಟ್ಸ್ ಅಲ್ವಾ, ಹಂಗಾಗಿ ಏನೋ ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ನಿಂಗೆ ಇಷ್ಟೆಲ್ಲ ಗೊತ್ತು, ನೀನು ಹಂಗಿದ್ರೆ ಅವಾಗಲೇ ನನಗೆ ಯಾಕೆ 4 ವರ್ಷಕ್ಕೆ ಪಾಸ್ ಮಾಡಿಸ್ಲಿಲ್ಲ? ಕ್ವಶನ್ ನೋಡಿ ಹೆಂಗೆ, ವೆರಿ ವ್ಯಾಲಿಡ್ ಕ್ವಶನ್ ಅದು. ಆಯ್ತು, ಅವನ ದೃಷ್ಟಿನಲ್ಲಿ ಸರಿ. ವಿನಯ್ ಏನು ಹೇಳಿದ್ರು ಗೊತ್ತಾ ಅದಕ್ಕೆ? ಪಾಪ ಕಳಿಬೇಕು, ಕರ್ಮ ಕಳಿಬೇಕು. ನಾನು ಅವತ್ತೇ ನಿನ್ಗೆ 4 ವರ್ಷಕ್ಕೆ ಮಾಡಿದ್ದೀರ, ಆ ಕರ್ಮ ಹಂಗೆ ಉಳಿತಿತ್ತು. ನಿಂದು ಕರ್ಮ ಕಳಿಬೇಕಾಗಿತ್ತಲ್ಲ, ಅದನ್ನ ನೀನು ಕಳೆದೆ. ಅದರಿಂದ 6 ವರ್ಷ ಆದರೂ ಪರವಾಗಿಲ್ಲ, ನೀನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿದ್ಯಾ, ಇವತ್ತು ಆ ವ್ಯಕ್ತಿ ಅವ್ರದ್ದೇ ಉದ್ದಿಮೆ ಮಾಡಿ 20 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾನ ಹುಡುಗ. ನೋಡಿ, ಆಮೇಲೆ ಆಫ್ಟರ್ ರಿಸಲ್ಟ್ ನೋಡ್ಬೇಕಲ್ಲ ನಾವು, ಏನು ಇಂಪ್ರೂವ್ಮೆಂಟ್. ಈಗ ಅವನೇ ಹೇಳ್ತಾನೆ, ಓ ನನ್ಗೆ ಅವಾಗೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಹಿಂಗೆ, ವಿನಯ್ ಹೇಳಿದ್ದು ಎಷ್ಟು ಸತ್ಯ ಅಂತೇಳಿ ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಕರ್ಮ ಕಳಿಬೇಕು ಅನ್ನೋದಿದೆಯಲ್ಲ, ಅದಕ್ಕೆ ನೀವು ಇವಾಗ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇರುವಾಗ ನೀವು ರಾಮನಾಮ ಬರೆಯೋಕೆ ಹೇಳಿದ್ರು ಅಂದ್ರೆ ಸಿಂಪಲ್ ಸೊಲ್ಯೂಷನ್ ಅದು. ಹೌದು, ಇನ್ಯಾರಿಗೋ ಹೇಳ್ತಾರೆ ಹಿಂಗೆ ತುಂಬಾ ಸಿಂಪಲ್ ಆಗಿ ಹೇಳಿರ್ತಾರೆ ಇವ್ರ ಸೊಲ್ಯೂಷನ್ನ. ಹೌದು, ಅದನ್ನ ಮಾಡಿಬಿಟ್ರೆ ಚಾಚು ಚಪ್ಪದಲ್ಲೇ ಮಾಡಿದ್ರೆ ಅವರು ಅದ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡು ಅಥವಾ ನಂಬಿಕೊಂಡು ನಾವು ಮಾಡಿದ್ರೆ ಸಕ್ಸಸ್ 100%. ಇದು ನಮ್ಮ ಎಕ್ಸ್ಪೀರಿಯನ್ಸ್. ಹೌದು, ನಾನು ಸುಮಾರು ಜನ ಹುಡುಗರುಗಳನ್ನೆಲ್ಲ ನೋಡಿದ್ದೀನಿ, ಎಲ್ಲಾ ಕಡೆನೂ ಅಷ್ಟೇ ಇದೇ ತರ. ಅವ್ರನ್ನ ಯಾರು ನಂಬ್ಕೊಂಡು ಮಾಡಿದ್ದಾರೆ ಅವ್ರಿಗೆ ಅದೇ ಆಗುತ್ತೆ. ಇವ್ರು ಮಾಡಲ್ಲ, ಅದೇ ಬಂದಿದ್ದ ಸಮಸ್ಯೆ. ಅದಾದ್ಮೇಲೆ ಹಿಂಗಾಯ್ತು ಹಂಗಾಯ್ತು ಅಂತ ಮತ್ತೆ ರಿವೀಟ್. ಅಲ್ಲ, ಹೆಂಗೆ ಅಂದ್ರೆ ಅವ್ರು ಸ್ಟೂಡೆಂಟ್ ಆಗಿ ಬಂದಿದ್ರಲ್ಲ, ಸ್ಟೂಡೆಂಟ್ ಆಗಿ ಬಂದಾಗ ದಿವಸ 11 ಗಂಟೆಗೆ ನಮ್ಮ ಮನೆಗೆ ಬರೋದು. 11 ಗಂಟೆಗೆ ದಿವಸ ನಮ್ಮ ಮನೇಲಿ. ನಾನು ಅವಾಗ ಅವ್ನು ಸ್ಟೂಡೆಂಟ್ ಅಂತ ಲೆಕ್ಕ, ನಾನ್ ಜೋರ್ ಮಾಡ್ತಾ ಇದ್ದೆ, ನೀವು ಓದಕ್ ಬಂದಿರೋದ ಏನಕ್ಕೆ, ಕಾಲೇಜಿಗೆ ಹೋಗು. ಇಲ್ಲ ಇದೊಂಥರ ಚೆನ್ನಾಗಿರುತ್ತೆ, ತಾಯಿ ಟ್ರ್ಯಾಕ್, ತಾಯಿ ಮಗನ ಟ್ರ್ಯಾಕ್ ತರ. ಹೌದು, ಅವ್ರು ಒಂದ್ಸಲ ಯಾರು ಮೋಟಮ್ಮ ಕೇಳಿ ನಿಮ್ ತಾಯಿನ ಅಂತ, ಅವಾಗಿಲ್ಲ ತಾಯಿನೇ ಅವರು 4 ವರ್ಷ ನಂಗೆ ಅನ್ನ ಹಾಕಿದ್ದಾರೆ ಅಂತ ಹೇಳಿದ್ರು. ಹಾಗೆ ಊಟ ಟೈಮ್ ಬಂದ್ರೆ ಊಟ, ತಿಂಡಿ ಟೈಮ್ ಬಂದ್ರೆ ತಿಂಡಿ, ಆ ತರ ಇತ್ತು ನಮ್ಮ ಮನೇಲಿ. ನಾವು ಹಂಗೆ 1 ಅವರ್ ನಮ್ಮ ಮನೇಲಿ ಇರೋದು. 11 ಗಂಟೆಗೆ ಬಂದ್ರೆ ದಿವ್ಸನೂ ಒಳ್ಳೆ ಕಾಲೇಜ್ ಟೈಮ್ ಅದು. ದಿವಸ ಹೇಳ್ತಿದ್ದೆ ಅದೇ ತರ. ಒಂದ್ ವೇಳೆ ಕೊನ್ಕೊನಂಗ್ ನಂಗೆ ಹೆಂಗಾಗೋಗಿತ್ತು ಅಂದ್ರೆ, ಅಯ್ಯೋ ಇವತ್ತು ಯಾಕೋ ಬರ್ಲೇ ಇಲ್ಲ, ವಿನಯ್ ಬರ್ಲೇ ಇಲ್ಲ ಅಂತ ಕಾಯಿ ಹಂಗಾಗೋಗ್ಬಿಟ್ಟಿತ್ತು. ಬೈದಿದ್ದು ನಾನೇ. ಆದ್ರೆ ಒಂದ್ ದಿವಸ ಬರ್ದೇ ಇದ್ರೆ, ಅಯ್ಯೋ ಇವತ್ತು ಯಾಕೋ ಬರ್ಲೇ ಇಲ್ಲ ಅಂತ. ಒಂದ್ ದಿವಸ 11 ಗಂಟೆಗೆ ಬರ್ಲಿಲ್ಲ ಅಂದ್ರೆ ಸಂಜೆನಾರು ಬರೋರು, 4 ಗಂಟೆಗೆ ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಜಸ್ಟ್ ಮಾತಾಡ್ಸಿ ಹೋಗೋರು, ಹಾಗೆ ಅಷ್ಟು ಬರೋರು. ಆಮೇಲೆ ಇಷ್ಟೆಲ್ಲ ಆಗಿ ಒಂದು 2 ವರ್ಷ ಮಧ್ಯ ಗ್ಯಾಪ್ ಆಯ್ತು ನಮಗೆ. ನಾವು ಬೆಂಗಳೂರಿಗೆ ಬಂದ್ವಿ, ಸಿಕ್ಲೇ ಇಲ್ಲ. ಆಮೇಲೆ ಇವ್ರ ಮಾವ ಹೇಳಿ ನಾವು ಅವ್ರ ಗೌರಿಗದ್ದೆಗೆ ಹೋದ್ವಲ್ಲ, ತಕ್ಷಣ ಫಸ್ಟ್ ಹೊರಡೆ ನಾನು ಹೇಳಿದ್ದಂಗೆ, ವಿನಯ ನಾನು ಇಷ್ಟೊಂದು ಹಿಂಗೆ ಬೈದ್ಬಿಟ್ಟಿದ್ನಲ್ಲ, ಹಿಂಗೆ ಓದು ಅಂತೇಳಿ, ಈಗ ನೋಡಿದ್ರೆ ಹಿಂಗೆ ಏನು ಹೇಳೋದು ನಾನು ಹಿಂಗೆ ಅಂತ ಹೇಳ್ಬಿಟ್ಟೆ. ನನಗೆ ತುಂಬ ಬೇಜಾರಾಯ್ತು ಅವತ್ತು. ನಾನು ಯಾವಾಗಲೂ ಅವ್ರಿಗೆ ಹೇಳಿ, ನೀ ಸಕ್ಕರೆಪಟ್ಟಣದವರು ಅನ್ಕೊಂಡ್ಬಿಟ್ಟಿದ್ಯಾ, ನೀ ಹಿಂಗೆ ಎಲ್ಲ ಮಾಡ್ತೀಯಾ, ಎಲ್ಲರಿಗೂ ಪೆನ್ ಕೊಡ್ತೀಯಾ, ಎಲ್ಲರಿಗೂ ಸೀರೆ ಕೊಡೋನು ಹುಡುಗಿಯರಿಗೆಲ್ಲ, ಅಪ್ಪ ಅಮ್ಮ ಒಂದು ದುಡ್ಡು ತಗೊಂಬಂದಿಲ್ಲ ಹಾಳು ಮಾಡ್ತೀಯಾ ನೀನು, ಅಪ್ಪ ಅಮ್ಮಂಗೆ ಎಷ್ಟು ಕಷ್ಟ ಆಗ್ಬೋದು ನಿಂಗೆ ಇಷ್ಟೊಂದೆಲ್ಲ ಕೊಡೋಕ್ಕೆ, ಈ ಥರ ಎಲ್ಲ ನಂದು ಆಯ್ತಾ. ಅದಕ್ಕೆ ಹಿಂಗೆಲ್ಲ ಹೇಳಿದ್ನಲ್ಲ ವಿನಯ, ಎಂತ ಮಾಡಿದ್ರು, ಇಲ್ಲ ನೀನು ಅಮ್ಮನ ಸ್ಥಾನದಲ್ಲಿ ಇದ್ಕೊಂಡು ಹೇಳಿದ್ಯಾ, ಏನು ಪರವಾಗಿಲ್ಲ, ನೀ ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಡ ಅಂತ. ಆಮೇಲೆ ನಾವು ಫುಲ್ ಟ್ರಾನ್ಸ್ಫಾರ್ಮೇಶನ್ ನೋಡಿದ್ದು ಅಂದರೆ, ಆವಾಗಿನ ಹುಡುಗಂಗು ಇವಾಗ್ಲೂ ತುಂಬಾನೇ ಚೇಂಜಸ್. ನನಗೆ ಏನು ಗೊತ್ತಾ ಸರ್, ಸಾರಿ ಟು ಇದು ಅಂದರೆ ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ, ಆದರೆ ನಾನು ಭಾವಿಸೋದು ಒಂದು ಭಕ್ತಿಯ ಮಾರ್ಗದಲ್ಲಿ ನಾನು ಭಾವಿಸೋದೇನೆಂದರೆ,
ಆ ಶಕ್ತಿ ಅಗಾಧವಾಗಿ ಮೊದಲಿಂದನೇ ಇತ್ತು. ಇತ್ತು. ಆದ್ರೆ ಅದು ಪ್ರಕಟ ಆಗೋದಕ್ಕೆ ಅದ್ರದ್ದೇ ಟೈಮ್ ಇರುತ್ತೆ ಗೊತ್ತಾ. ಸಿ ದ ಸನ್ ಈಸ್ ಆಲ್ವೇಸ್ ದ ಸನ್. ಸೂರ್ಯ ಹಾಗೆ ಇರ್ತಾನೆ, ಬಟ್ ಅವ್ನು ಬೆಳಗ್ಗೆ ಹುಟ್ಟಿದಾಗ ಸುಮ್ಮನೆ ಹಂಗೆ ಕಾಣ್ತಿರ್ತಾನೆ, ನೋಡೋಕೆ ಎಷ್ಟು ಸೌಮ್ಯವಾಗಿ ಬೆಳಗ್ಗೆ ಕಾಣ್ತಾನೆ. ಮಧ್ಯಾಹ್ನ ಬರ್ತಾ ಉರ್ಬಿಸ್ಲು, ತಿರ್ಗಾ ಸಾಯಂಕಾಲ ಹೋಗ್ತಾ ಒಂದು, ಹಂಗಂತ ಸೂರ್ಯ ಕಲರ್ ಚೇಂಜ್ ಮಾಡದ್ನ? ಇದು ನನ್ನ ದೃಷ್ಟಿಕೋನ. ಸೂರ್ಯ ಅವನು ಯಾವಾಗಲೂ ಹಾಗೆ ಇದ್ದ. ಅವನು ಆ ಟೈಮ್ ಅಂಡ್ ಸ್ಪೇಸ್ ಅಲ್ಲಿ ಅವನು ಆ ರೀತಿಯಾಗಿ ಕಾಣ್ತಾ ಮರೆ ಆಗ್ತಾ ಹೋಗ್ತಾನೆ. ಇವಾಗ ಕಾಣಿಸಲ್ಲ ಸೂರ್ಯ, ರಾತ್ರಿ ಅಂದ ತಕ್ಷಣ ಸೂರ್ಯ ಇಲ್ಲ ಅಂತಾನೂ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಎನರ್ಜಿ ಅದು ಮೊದ್ಲಿಂದ ಅದೇನೆ. ಅಜಯ್ಂದು ಎಲ್ಲ ಹೇಳ್ತಾ ಇದ್ದಲ್ಲ, ಯಾವಾಗ್ಲೂ ಹೋಗ್ತಿದ್ದಲ್ಲ. ಆಮೇಲೆ ಅಜಯ್ ಹೋದಾಗ ಹೇಳ್ತಾ ಇದ್ದ, ಅವ್ರದ್ದೆಲ್ಲ ಬಂದು ನನ್ನ ತಲೆ ಒಳಗೆ ಬಂದು ಕೂತಿದೆ, ಇವತ್ತೆಲ್ಲ ಅಜಯನ್ ಪ್ರಾಣ ಹೋಯ್ತು. ಬಂದ್ಬಿಟ್ಟು ನಮ್ಮಲ್ಲಿ ಸಂಜೆ ಹೇಳ್ದ ಹಿಂಗೆ, ಅಜಯನ್ ಪ್ರಾಣ ಹೋಯ್ತು, ಅವ್ರದ್ದೆಲ್ಲ ಬಂದು ನನ್ನ ತಲೆ ಒಳಗೆ ಬಂತು. ಅವಾಗ ನಮ್ದು ಸ್ವಲ್ಪ ಏಜ್ ಸಣ್ಣ ಇರುತ್ತೆ, ಅಷ್ಟೆಲ್ಲ ಯೋಚನೆ ಮಾಡೋ ಯೋಚನೆ ಇರಲ್ಲ. ಆಮೇಲೆ ನಾವು ಬರೀ ಸಕ್ಕರೆಪಟ್ಟಣದ ಗುರುಗಳನ್ನು ನೋಡಿದ್ದು, ಆ ಥರನಾ ಈ ಹುಡುಗ ಆ ಥರನ ಅಂತ ಒಂದು ಮನಸ್ಸೊಳಗೆ ಹಾಗೆ ಆ ಥರ ತುಂಬಾ ಹೇಳ್ಕೊಂಡು ಬರ್ತಿದ್ರು. ಕಾಲೇಜ್ ಡೇಸ್ ಅಲ್ಲಿ ಮಾತ್ರ ಸಿಕ್ಕಾಪಡೆ ಹಿಂಗೆ ಬಂದು ಕೂತ್ಕೊಂಡು ನಮ್ಮನೇಲಿ ಕೂತ್ಕೊಂಡು ಹೇಳೋರು, ಇವತ್ತು ಆ ಹುಡುಗ ಅಲ್ಲಿ ಹೋಗಿದ್ದ, ಅವನಿಗೆ ಹಂಗೆ ಹೇಳಿದ್ದೀನಿ, ಹಂಗೆ ಮಾಡಬೇಡ ಅಂತ ಹೇಳಿದ್ದೀನಿ, ನೋಡ ಅವನಿಗೆ ಕೆಲಸನೇ ಸಿಕ್ಕಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳಿದ್ದೀನಿ, ನಾಳೆ ಇಂಟರ್ವ್ಯೂಗೆ ಹೋಗ್ತಾನೆ, ಅವನಿಗೆ ಕೆಲಸ ಸಿಕ್ಕತ್ತೆ. ನಿಜ ಆಗಿದ್ದು ಉಂಟು, ಅವೆಲ್ಲ ನಿಜ ಆಗಿದ್ದಿದೆ. ನಮ್ಮ ಕ್ಲೋಸ್ ಹುಡುಗನೇ ಒಬ್ಬ 6-7 ಇಂಟರ್ವ್ಯೂ ಅಟೆಂಡ್ ಮಾಡ್ದ, ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ. ಆಮೇಲೆ ಇವರು ರಾತ್ರಿ ನಮ್ಮ ಮನೆಗೆ ಬಂದಿದ್ರು, ಇವ್ರೂ ಆ ಹುಡುಗ ಬಂದ ಅಷ್ಟೊತ್ತಿಗೆ ಮನೆಗೆ ಬಂದ. ನಮ್ಮ ಮನೆಗೆ ತುಂಬ ಹುಡುಗರುಗಳು ಬರ್ತಿದ್ರು, ಹಿಂಗೆ ಎಲ್ಲ ಸ್ಟೂಡೆಂಟ್ಸ್ಗಳು. ನಾನಲ್ಲಿ ಪ್ರಿನ್ಸಿಪಾಲ್ ಥರನೇ ವರ್ತಿಸ್ತಿರ್ಲಿಲ್ಲ ಮನೇಲಿ ಮಾತ್ರ. ಕಾಲೇಜಲ್ಲಿ ಪ್ರಿನ್ಸಿಪಾಲು, ಮನೆಯಲ್ಲಿ ನಾನು ಒಬ್ಬ ಹ್ಯೂಮನ್ ಬೀಯಿಂಗ್. ಹಂಗಾಗಿ ಎಲ್ಲ ಬರೋರು ಮನೆಗೆ. ಆ ಹುಡುಗ ಬಂದಾಗ ವಿನಯ್ ಹೇಳಿದ್ರು, ನಿನಗೆ ಎಷ್ಟು 7 ಇಂಟರ್ವ್ಯೂ ಅಟೆಂಡ್ ಮಾಡಿದ್ಯಾ, ಇನ್ನೂ ನಿನ್ನ ಕೆಲಸ ಸಿಕ್ಕಿಲ್ಲ ಅಲ್ವಾ, ಅದಕ್ಕೆ ಬೇಜಾರಾಗಿದೆಯಾ ನಿನಗೆ? ಅವನು ಹೌದು ಬೇಜಾರಾಗಿದೆ ಅಂತ ಹೇಳ. ಅವ್ನು ಹೇಳಲೇಬೇಕಲ್ಲ, ಬೇಜಾರಾಗಿಲ್ಲ ಅಂತ ಹೆಂಗೆ ಹೇಳ್ತಾನೆ ಅವನು? ಬೇಜಾರಾಗಿದೆ ಅಂದ ಅವನು, ಸತ್ಯ. ಅವಾಗ ಇವ್ರು ಹೇಳಿದ್ರು, ನಾಳೆ ಹೋಗು ಇಂಟರ್ವ್ಯೂಗೆ ಹೋಗ್ತೀಯಲ್ಲ, ನಾಳೆ ಒಂದು ಕಂಪ್ನಿ ಬರುತ್ತೆ, ನಾಳೆ ಕಂಪ್ನಿಗೆ ಹೋಗ್ತೀಯಲ್ಲ ನೀನು, ನಿನ್ನ ಕೆಲಸ ಸಿಗುತ್ತೆ, ಸಿಕ್ಕರೆ ನೀನು ವಾಪಸ್ ಬರ್ತಾ ಸ್ವೀಟ್ ತೊಗೊಂಬಂದು ಕೊಡಬೇಕು. ಅವನು ಮಾರನೇ ದಿನ ಸಾಯಂಕಾಲ ನಮ್ಮ ಮನೆಗೆ ಹಿಡ್ಕೊಂಬಂದ್ಬಿಟ್ಟ, ಸ್ವೀಟ್ ಹಿಡ್ಕೊಂಬಂದ್ಬಿಟ್ಟಿದ್ದ. ನಿಂಗೆ ಏನು ಅಂದರೆ ಕೆಲಸ ಸಿಕ್ಬಿಡ್ತು ಅವನಿಗೆ. ಇವ್ರು ಹೆಂಗೆ ಹೇಳಿರ್ತಾರೆ ಅದನ್ನೆಲ್ಲ. 7 ಇಂಟರ್ವ್ಯೂ ಅಟೆಂಡ್ ಮಾಡಿದವನು, ಅವ್ನು 7 ಇಂಟರ್ವ್ಯೂಲಿ ಕೆಲಸ ಸಿಗದೆ ಇದ್ದಾಗ 8ನೇ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಇವನಿಗೆ ಕೆಲಸ ಸಿಗುತ್ತೆ ಅಂತ ಹೆಂಗೆ ಹೇಳ್ತಾರೆ? ಅಂದರೆ ನಾನು ಇನ್ನೊಂದು ಅಂದ್ಕೊಳ್ಳೋದು, ಇವರಿಗೆ ಎಷ್ಟು ಜನರದನ್ನು ತಲೆಯಲ್ಲಿ ತುಂಬ್ಕೊಂಡಿರ್ಬೋದು. ನಾವು ಒಬ್ರದನ್ನ ಸಮಸ್ಯೆನ ಒಂದು ಇಟ್ಕೊಳ್ಳೋದೇ ಕಷ್ಟ ತಲೆಯಲ್ಲಿ. ಇವರು ಎಲ್ಲರಿಗೂ ಯಾರದ್ದು ಏನೇ ಸಮಸ್ಯೆ ಇರಲಿ ಅವ್ರಿಗೆ ಆ ಸೊಲ್ಯೂಷನ್ನ ಇವರು ಕೊಟ್ಟು ಅವ್ರು ಮಾಡಬೇಕು, ಅವರು ಉದ್ಧಾರ ಆಗಬೇಕು ಒಟ್ಟಿನಲ್ಲಿ. ಆ ಥರ ಮಾಡ್ತಾರೆ. ಇಲ್ಲ, ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಯಾಕೆ ಅಂತಂದರೆ, ನಾನೀಗೇನೋ ಇನ್ಸ್ಟಾಗ್ರಾಮಲ್ಲಿ ಒಂದು ಹಾಕ್ತೀನಿ, ಅಥವಾ ನನ್ನದೇ ಇದು ಪಾಡ್ಕಾಸ್ಟ್ ಬಿಡ್ತೀನಲ್ಲ, ಇದು ಹಳೇದೆಲ್ಲ ಪಾಡ್ಕಾಸ್ಟೆಲ್ಲ ಹಾಕಿದಾಗ ನನಗೆ ಕೆಲವರು ಅಡ್ವೈಸಲ್ಲಿ, ರೀ ನೀವು ಸೆಲೆಬ್ರಿಟಿ ಕಣ್ರಿ, ನೀವು ಯಾವುದಾವುದೋ ಇಂಟರ್ವ್ಯೂಲ್ಲಿ ನಿಮ್ದೇನೇನೋ ಹೇಳ್ಕೊಂಡಿರ್ತೀರಾ, ಅದೆಲ್ಲ ಅವ್ರು ನೋಡಿರ್ತಾರೆ, ಅದಕ್ಕೆ ನೀವು ಎದುರಿಗೆ ಬಂದ ತಕ್ಷಣ ನಿಮ್ದು ಹಂಗೆ ಅಂತಾರೆ ಅಂತ. ಈಗ ಈ ವ್ಯಕ್ತಿ 7 ಸಲ 8 ಸಲ ಇಂಟರ್ವ್ಯೂ, ಅವ್ನು ಯಾವ ಸೆಲೆಬ್ರಿಟಿ ಅವ್ರದ್ದು ಹೇಳಿದ್ರು, ಇನ್ಯಾರ್ದೋ ಒಬ್ರದ್ದು ಹೆಂಗೆ ಹೇಳಕ್ಕಾಗುತ್ತೆ? ಇದನ್ನ ಒಬ್ರು ಆಲೋಚನೆ ಮಾಡ್ಬೇಕೇನೋ ಅಂದ್ಬಿಟ್ಟು ಅಂದ್ರೆ ಅದು ನಾವ್ ಏನು ಹೇಳಕ್ಕಾಗಲ್ಲ ಬಿಡ. ಅಲ್ಲ, ಇದೆಲ್ಲ ಏನ್ ಗೊತ್ತಾ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದರಿಂದ 4 ಜನಕ್ಕೆ ಗೊತ್ತಾಗ್ಲಿ ಅಟ್ಲೀಸ್ಟು. ಇದು ಹೇಳ್ತಾ ಇರೋದು ಸತ್ಯ, ನಮ್ಮ ಎಕ್ಸ್ಪೀರಿಯನ್ಸು ಅಷ್ಟೇ, ನಮ್ಗೇನು ಆಗ್ಬೇಕಾಗಿಲ್ಲ ಅದರಲ್ಲಿ. ಈಗ ನೀವೊಬ್ರು ಪ್ರಿನ್ಸಿಪಲ್ ಆಗಿ ಏನಕ್ಕೆ ಮತ್ತೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಲ್ಲ ಇಲ್ಲಾಜಿಕ್ ಆಗಿ ಮಾತಾಡಕ್ ಸಾಧ್ಯವೇ? ಹೇಳಿ ನೋಡೋಣ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಏನ್ ಮತ್ತೆ ಓದಿರೋದೇನು ಮತ್ತೆ? ಹೌದು ಹೌದು. ಅಲ್ಲ, ನಾವಂದ್ರೆ ಇವ್ರದ್ದು ಟ್ರಾನ್ಸ್ಫಾರ್ಮೇಶನ್ ಬೇರೆ ನೋಡಿದೀವಲ್ವಾ, ಹುಡುಗ ಆಗಿ ಬಂದಾಗ ಹೇಗಿದ್ರು, ಈಗ ನಾನು ಯಾವಾಗ್ಲೂ ಹುಡುಗ ಅದು ಹೆಂಗೆ ಅಷ್ಟು ಚೆನ್ನಾಗಿ ಆ ಉಪನಿಷತ್ತು, ಆ ಭಗವದ್ಗೀತೆ ಹೆಂಗೆ ಹೇಳ್ತಾರೆ, ಯಾವಾಗಲೂ ಹೇಳ್ತಿರ್ತೀನಿ ನಾನು. ಅಬ್ಬ ಅದು ಮನುಷ್ಯ ಮಾತ್ರ ಆದರೆ ಹಂಗೆ ಕಲಿಯೋಕ್ಕಾಗಲ್ಲ. 1 ವರ್ಷದಲ್ಲಿ ನಾವು ಚೇಂಜ್ ನೋಡಿದ್ದು, ಅದೊಂಥರ ದೈವಿಕ ಕೃಪೆನೇ ಅಷ್ಟೇ ಹೊರತು ಆ ಥರ ಆಗೋದಿಲ್ಲ. ಹಿಂದೆ 4 ವರ್ಷನೂ ಇಂಜಿನಿಯರಿಂಗ್ ಓದಿರೋದು, ಕಂಪ್ಯೂಟರ್ ಸೈನ್ಸ್ ಅವಾಗ ಆ ಥರ ಎಲ್ಲ ಹಿಂಗೆ ಹೇಳಿ ಜಾಸ್ತಿ ಹೇಳ್ತಿರ್ಲಿಲ್ಲ. ಬಟ್ ಆಮೇಲೆ ನಾವು ಗೌರಿಗದಲ್ಲಿ ಏಕದಮ್ ನೋಡಿದ ತಕ್ಷಣ 2 ವರ್ಷ ಗ್ಯಾಪ್ ಇತ್ತು ನಮ್ಗೆ ಅವ್ರು ನೋಡೋಕ್ಕೆ. ಇಷ್ಟು ಚೇಂಜ್ ಅಂದರೆ ಅವಾಗ ಅದೇ ಹೇಳ್ತಾ ಇದೆ, ಇದು ಸಾಧ್ಯನೇ ಇಲ್ಲ, ಮನುಷ್ಯ ಮಾತ್ರ ಸಾಧ್ಯ ಇಲ್ಲ. ಅಜ್ಜಯ್ಯ ನನ್ನ ತಲೆಯೊಳಗೆ ಬಂದು ಕೂತ್ರು, ಯಾವ ಅಜ್ಜಯ್ಯನ ಹೇಳ್ತಾ ಇರೋದು? ಪುತ್ತೂರಜ್ಜಯ್ಯ. ಪುತ್ತೂರಜ್ಜಯ್ಯ ಹೋದ್ರು, ಅವರದ್ದ ಏನು ಶಕ್ತಿ ಎಲ್ಲ ಬಂತು ಅನ್ನೋದು ಯಾವಾಗ ನನಗೆ ಗುರುಜಿಯ ಈ ಕಾಲೇಜ್ ಕತೆ ಪೀರಿಯಡ್ದು ನನಗೆಲ್ಲ ಮಿಸ್ಸಿಂಗ್ ಪೇಜ್ ಸರ್. ನನಗೆ ಇವಾಗ ನಾವೆಲ್ಲ ಸಿಕ್ಕಿದ ಮೇಲೆ ನಮ್ಗೆ ಹೇಳ್ತಾ ಇದ್ರಿ ಯಾವಾಗ್ಲೂ, ಓ ನೀನು ಲೇಟಾಗಿ ಬಂದೆ ಕಣ ಆನಂದ,
ನಾನು ಅವಾಗ ಕೇಕು ಪಪ್ಸು ತಿನ್ಕೊಂಡು ಕಾರಲ್ಲಿ ಓಡಾಡ್ಕೊಂಡು ಎಲ್ಲರೂ ಜೀಪಲ್ಲಿ ಒಂದು ರೌಂಡ್ ಹಾಕ್ಸ್ ಆ ಟೈಮಲ್ಲಿ ನೀನು ಬಂದಿದ್ರೆ ಸ್ವಲ್ಪ ಜಾಲಿಯಾಗಿರ್ಬೋದಾಗಿತ್ತು. ನೀವೆಲ್ಲ ಲೇಟಾಗಿ ಬಂದುಬಿಟ್ರಿ ನನ್ನ ಹತ್ರ, ಇವಾಗ ನನ್ನ ಕೆಲಸಗಳು ಬೇರೆ ಇದೆ, ವೆರಿ ಸೀರಿಯಸ್ ಇವಾಗ ಅಂತ. ನಾವು ಕೇಳೋದು ಗುರುಜಿ ಯಾವಾಗಲಾರು ಸ್ವಲ್ಪ ಆ ಥರ ಇರ್ಬೋದ ಅಂದ್ರೆ ಪಾಪ ಸರಿ ಸರಿ ಅಂದ್ಬಿಟ್ಟು ಅವಾಗ ಸಮೋಸ ತರಿಸು, ಮಸಾಲೆ ದೋಸೆ ತರಿಸು, ಅದೆಲ್ಲ ಇವತ್ತಿಗೂ ಮಾಡ್ತಾರೆ. ಬಟ್ ಅವ್ರು ಹೇಳೋದು ಆ ಟೈಮಲ್ಲಿ ನಾನು ಇನ್ನೂ ಇದ್ದೆ ಅಂತ. ಇನ್ನೂ ಅವ್ರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಒಂದು ಹೇಳಿದ್ರು ನನಗೆ ಸ್ಟೋರಿ. ಒಂದು ನಾಯಿ ಮರಿ ಸತ್ತೋಗಿತ್ತಂತೆ, ನೀರಾಕಿ ಎಬ್ಸ್ಬಿಟ್ಟಿದ್ದಾರೆ ಅದನ್ನು, ಸತ್ತೋಗಿರೋ ನಾಯಿ ಮರಿ. ಗುರುನಾಥ್ ಇಮಿಡಿಯೇಟ್ ಬೈದ್ರಂತೆ ಇವ್ರಿಗೆ, ಏನು ತಪಶಕ್ತಿನೆಲ್ಲ ಈ ಥರ ಸತ್ತೋಗಿರೋ ನಾಯಿನ ಬದುಕ್ಸಕ್ಕ ನಿನಗೆ ತಪಶಕ್ತಿ ಇರೋದು, ಯಾಕೆ ಹಿಂಗೆ ವ್ಯರ್ಥ ಮಾಡ್ಕೊತಾ ಇದೆಯಾ ಅಂದ್ಬಿಟ್ಟು ಅಂತ ಅದು ಹೇಳಿದ್ರು. ನಾವು ಹಿಂಗೆ ನಾವು ತಮಾಷೆಗೆಲ್ಲ ಸತ್ತೋಗಿರೋ ನಾಯಿಗೆಲ್ಲ ನೀರಾಕಿ ಎಬ್ಸ್ಬಿಡ್ತಾ ಇದ್ವಿ. ಇದು ಕಾಲೇಜ್ ಡೇಸಲ್ಲಿ ಆಗಿದ್ದಂತೆ ಸರ್ ಇದು. ಅದಕ್ಕೆ ಅವಾಗ ಬೈದ್ರಂತೆ, ಕಾಲೇಜು ಸ್ಕೂಲ್ ಡೇಸಲ್ಲೇ ಹಿಂಗೆಲ್ಲ ಮಾಡ್ತಾ ಇದ್ದೆ ನಾನು ಅಂದರೆ ನೋಡಿ ಇವಾಗ ಏನಾಗುತ್ತೆ ನಿಮಗೆ, ಅಫ್ಕೋರ್ಸ್ ಇವಾಗ ಕೃಷ್ಣನ ಒಂದು ಕತೆ ಲೈಫ್ ಸ್ಟೋರಿ ಅಂತ ಬಂದಾಗ ಭಗವದ್ಗೀತೆ ಇಸ್ ವೆರಿ ಸೀರಿಯಸ್, ಬಿಕಾಸ್ ವಾರು ಅದ್ರ ಮಧ್ಯದಲ್ಲಿ ಹಿಂಗೆಲ್ಲ ಆಗುತ್ತೆ. ಆದರೆ ಭಾಗವತಮ್ ಅಂತ ತೊಗೊಂಡ್ರೆ ನೀವು, ಅದು ಭಗವಂತನ ಲೀಲೆಗಳೇ. ಅದು ಬಾಲ್ಯದಿಂದ ಲೀಲೆಗಳು, ಮಣ್ಣು ತಿಂದೆ ಬಾಯಲ ಅಂತ ನೋಡಿದ್ರೆ ಪ್ರಪಂಚವೇ ಕಾಣುವಂಥದ್ದು, ಬೆಣ್ಣೆ ಕದಿಯಕ್ಕೆ ಹೋಗೋದು ಎಲ್ಲ, ಎಷ್ಟು ಅದರಲ್ಲಿ ಒಂದೊಂದು ಕತೆ ಇದೆ. ಆ ಥರ ಈ ಪಾರ್ಟ್ ನನಗೆ ಗೊತ್ತೇ ಇಲ್ಲ ಸರ್, ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಭಾಳ ಕ್ಯೂರಿಯಸ್ ಆಗಿದ್ದಿದ್ದು. ಸೊ ಇನ್ನೇನು ಗೊತ್ತಿದ್ರೆ ಹೇಳ್ಬೋದು ಸರ್. ಇವಾಗ ಕಾಲೇಜಲ್ಲಿ 3 ವರ್ಷ ಅಲ್ವಾ, 3 ವರ್ಷ ಡಿಗ್ರಿ, 4 ವರ್ಷದಲ್ಲಿ ಓಕೆ, ಫಸ್ಟ್ ರೆಫರೆನ್ಸಿಂದ ಬಂದಂಥ ಹುಡುಗ ಅಂತ ನೀವು ಸೇರಿಸ್ಕೊತೀರಾ, ಅಲ್ಲಿಂದ ಟ್ರಾನ್ಸಿಷನ್ ಏನು ನೋಡಿದ್ರಿ ಸರ್? ಅಥವಾ ಯಾವ್ದಾದ್ರು ಒಂದು ಸಿಚುಯೇಷನ್ ಇತ್ತಾ ವೇರ್ ಲೈಕ್ ನೀವು ಏನೋ ವಿಶೇಷವಾದ ಶಕ್ತಿ ಇದೆ, ಅವ್ರ ಸಮಥಿಂಗ್ ಈಸ್ ಹ್ಯಾಪನಿಂಗ್, ಈ ಹುಡುಗನ್ನ ನಾನು ಕೇಳಬೇಕು, ಹಿಂಗೆಲ್ಲ ಮಾಡಬಾರ್ದಪ್ಪ, ಕ್ವಶನ್ ಪೇಪರ್ ಎಲ್ಲ ಅದು ಬರುತ್ತೆ ಅಂತ ಹೇಳ್ಕೊಡೋದು, ಆ ಥರ ನೀವು ಪ್ರಿನ್ಸಿಪಲ್ ಆಗಿ ತಡೆದಿರೋದು ಏನಿಲ್ವಾ? ಇದ್ರೆ ಹೇಳಿ ಸರ್. ನಾನು ತಡಿತಾ ಇರಲಿಲ್ಲ ಅದನ್ನೆಲ್ಲ. ಯಾಕೆ ಅಂದ್ರೆ ಇವ್ರನ್ನೇ ನಾನು ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ದೆ ಇವ್ರನ್ನ. ಗುರು ಬಾಂಧವರು ಆದ್ರಿಂದ ಇವರು, ಅದರಿಂದ ಇವ್ರಿಗೆ ನಾನು ಒಂದು ನನ್ನ ಮೈಂಡ್ ಅಲ್ಲೇನೆ ಒಂದು ಅವ್ರಿಗೆ ಸ್ಪೆಷಲ್ ಸ್ಪೇಸ್, ಅಂದ್ರೆ ಅಲ್ಲಿಂದ ಬಂದ ನಾನು. ಹೌದೌದು. ಹಂಗಾಗೇನೆ ಏನ್ ಗೊತ್ತಾ, ಇವ್ರು ಏನಾರು ಮಾಡಿದ್ರು ಅಂದ್ರು ಏನೋ ಒಂದು ರೀಸನ್ ಇಟ್ಕೊಂಡು ಮಾಡಿರ್ತಾರೆ ಅಂತೇಳಿ ನಾನು ಸುಮ್ಮನೆ ಇದ್ಬಿಡ್ತಿದ್ದೆ. ಇದು ನಂಗೆ ಗೊತ್ತಿತ್ತು. ಈಗ ಯಾರೋ ಒಬ್ಬ ಹುಡುಗಂಗೆ ಅವರು ಕ್ವಶನ್ ಪೇಪರಲ್ಲಿ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ನೀನು 354ನೇ ಪೇಜ್ ಓದಿ ಅಲ್ಲಿ 4ನೇ ಪ್ಯಾರಾಗ್ರಾಫ್ ಓದೋ, ಇದು ಬರುತ್ತೆ ಅಂತೇಳಿ ಎಲ್ಲ ಹೇಳುವಾಗ ಅದು ನನಗೆ ಗೊತ್ತಿತ್ತು ಇವ್ರು ಹೇಳ್ತಾ ಇದ್ದಾರೆ ಅಂತೇಳಿ. ಅದೇ ಬರುತ್ತಾ ಅಲ್ಲಿ ಕಾಲೇಜಲ್ಲಿ ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಯೂನಿವರ್ಸಿಟಿ ಸೆಟ್ ಮಾಡೋದು ಕ್ವಶನ್ ಪೇಪರ್ ಅದೆಲ್ಲ ಬರೋದು ಯೂನಿವರ್ಸಿಟಿಯಿಂದ ಬರುತ್ತೆ. ನೀವು ಆದ್ರೆ ಕಾತ್ರದಿಂದ ವೇಟ್ ಮಾಡೋಣ ಬರುತ್ತೆ. ಎಕ್ಸಾಕ್ಟ್ಲಿ ಏನಾಗುತ್ತೆ ನೋಡೋಣ ಅಂದ್ರೆ ಇವ್ರು ಹೇಳಿದ್ದೇ ಬರ್ತಿತ್ತು. ಅಲ್ಲ, ಅದು ನಾವು ಜಾಸ್ತಿ ಪರೀಕ್ಷೆ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ನಾವು ಇವ್ರನ್ನ ನೋಡಿ, ವೆಂಕಟಾಚಲಯ ಅವಧೂತರನ್ನ ನೋಡಿದ್ವಲ್ಲ, ಅವರು ಅದೇ ಥರ ಮಾಡ್ತಿದ್ರು. ಹಾಗಾಗಿ ಆ ವಿಷಯ ನಮ್ಗೆ ಗೊತ್ತಿತ್ತು, ಈ ಥರ ಆಗತ್ತೆ, ಈ ಥರ ಮಾಡ್ಕೊಡೋಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಇವರಲ್ಲಿ ಒಂದು ಶಕ್ತಿ ಇತ್ತು, ಅದು ಮಾತ್ರ ನಿಜ. ನಮ್ಮ ಮಗ ಸೀಮನ್ಸಲ್ಲಿ ವರ್ಕ್ ಮಾಡ್ತಿದ್ದ, ಆವಾಗಲೂ ಹಂಗೇನೆ ಇದೇ ವಿನಯ ಬಂದು ಹೇಳಿದ್ದು, ಅವನು ನಿಮ್ಮ ಮಗಂಗೆ ಸ್ವಲ್ಪ ಕೇರ್ಫುಲ್ ಆಗಿರೋಕ್ಕೆ. ದಿಸ್ ವಾಸ್ ಇನ್ 2008 ಇರ್ಬೋದು. ಅವನಿಗೆ ಸ್ವಲ್ಪ ಕೇರ್ಫುಲ್ ಆಗಿರೋಕ್ಕೆ ಹೇಳಿ, ಏನಂದರೆ ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಅವ್ನು ಕೆಲಸ ಮಾಡ್ತಾ ಇರೋ ಮೇಲಿನ ಫ್ಲೋರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸ್ವಲ್ಪ ಹೈಟ್ ಇದ್ದಾನೆ, ಕಪ್ಪಗಿದ್ದಾನೆ, ಉದ್ದಕ್ಕಿದ್ದಾನೆ, ಅವನ ಜೊತೆ ಕೇರ್ಫುಲ್ ಆಗಿರೋಕ್ಕೆ ಹೇಳಿ, ಈಸ್ ನಾಟ್ ಎ ಗುಡ್ ಬಾಯ್. ಇದನ್ನು ಹೇಳಿ ಕಳ್ಸೋದು. ನಾನು ರಾತ್ರಿ ಫೋನ್ ಮಾಡಿ ಇವನಿಗೆ ಕೇಳಿದ್ರೆ ಮಗಂಗೆ, ಹೌದಪ್ಪ ಒಬ್ಬ ಹುಡುಗ ಇದ್ದಾನೆ ಇಲ್ಲಿ, ಅವನು ಹಿಂಗೆ ಹೈಟ್ ಇರೋನು ಇದ್ದಾನೆ, ಕಪ್ಪಗಿರೋನು, ನನ್ನ ಜೊತೆ ಬರ್ತಾನೆ, ಮಧ್ಯಾಹ್ನ ಊಟಕ್ಕೆಲ್ಲ ಅವ್ನು ಬಂದು ಸೇರ್ಕೊಳ್ತಾನೆ, ಅವನ ಜೊತೆ ಕೇರ್ಫುಲ್ಲಾಗಿರು ಹೇಳಿದ್ದಾರೆ, ಅದರಿಂದ ನೀನು ಅವನ ಜೊತೆ ಮೂಮೆಂಟ್ ಎಲ್ಲ ಮಾಡಬೇಡ ಅಂತೇಳಿ ನಾನು ಹೇಳಿದ್ದೆ. ಇದು ಇವಾಗ ಅದು ಏನು ಆಯಿತು ಅನ್ನೋದಕ್ಕೋಸ್ಕರ ಇವರು ಹೇಳಿದ್ದಾರೆ ಅಂತೇಳಿ ನಾನು ಹೇಳಿದ್ನಲ್ಲ ತಕ್ಷಣ ಅವನು ಇಂಪ್ಲಿಮೆಂಟ್ ಮಾಡಿಬಿಟ್ಟ ನಮ್ಮ ಮಗ. ವಿ ಡೋಂಟ್ ನೋ ದಿ ಆಫ್ಟರ್ ಇಫೆಕ್ಟ್ಸ್. ಇದು ಏನು ತೊಂದರೆ ಆಗ್ತಿತ್ತು ಅನ್ನೋದು, ತೊಂದರೆ ಆಗ್ತಿರೋ ವಿಷಯ ಕೆಲವುದೆಲ್ಲ ಇದ್ದಾವೆ ಅನ್ನೋದು ಸಿಂಪಲ್ ಎಕ್ಸಾಂಪಲೇ ಇದೆ ಅನ್ನೋದು. ನನಗೆ ಒಂದು ಸರಿ ಹೇಳಿ ಕಳಿಸಿರು ಹಿಂಗೇನೆ, ಗೋಲ್ಡನ್ ಕಲರ್ ಕಾರ್ನ ತೆಗಿಬಾರ್ದು. ಉಡುಪಿಗೆ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು ನಾನು ಸುಳ್ಯದಿಂದ. ಗೋಲ್ಡನ್ ಕಲರ್ ಕಾರ್ ತೆಗಿಬಾರ್ದು, ತೆಗೆದ್ರೆ ಆಕ್ಸಿಡೆಂಟ್ ಆಗುತ್ತೆ. ಕಾರ್ ಡ್ರೈವಿಂಗ್ ನಾನೇ ಮಾಡ್ತಾ ಇದ್ದಿದ್ದು, ಎಲ್ಲಿಂದ ಎಲ್ಲಿಗೆ ಹೋದ್ರು ನಾನೇ ಡ್ರೈವಿಂಗು, ಇವಳು ಬರೋಳು ಕೂರಿಸ್ಕೊಂಡು ಹೋಗ್ತಿದ್ದೆ ಎಲ್ಲ ಕಡೆ. ಮಕ್ಕಳು ಬಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೆ. ಮಕ್ಕಳು ಸ್ಕೂಲು ಕಾಲೇಜ್ ಇರುವಾಗ ನಾವಿಬ್ಬರೇ ಹೋಗ್ತಾ ಇದ್ದಿದ್ದು ಮದುವೆ ಮನೆಗೆಲ್ಲ. ಉಡುಪಿಗೆ ಮದುವೆಗೆ ಹೋಗ್ತಾರೆ, ಆ ಕಾರ್ ತೆಗಿಯೋದು ಬೇಡ. ಸರಿ, ಅವ್ರು ಹೇಳಿ ಕಳಿಸಿದ ಮೇಲೆ ನೋಡಿ, ಗುರುವಾಕ್ಯ ಪರಿಪಾಲನೆ ಅನ್ನೋದು ಇದಕ್ಕೇನೆ. ನಾನೇನು ಮಾಡಿದೆ, ನಮ್ಮ ಹತ್ರ ಒಬ್ಬ ಇಬ್ರಾಹಿಂ ಅಂತ ಡ್ರೈವರ್ ಇದ್ದ, ಅವನ್ನ ಕರೆದೆ, ಬಾರೋ ಅಂತ. ನಂದು ಕ್ವಾಲಿಸ್ ಒಂದು ಕಾರ್ ಇತ್ತು, ಕ್ವಾಲಿಸಲ್ಲಿ ಹೋಗೋಣ, ತೊಗೊಳ್ಳೋ, ನಾವಿಬ್ಬರೇ ಕ್ವಾಲಿಸು, ಆಯಿತು ತೊಗೊಳ್ಳೋ, ಅದರಲ್ಲಿ ಹೋಗೋಣ ಅಂತೇಳಿ ಉಡುಪಿಗೆ ಅದರಲ್ಲಿ ಹೊರಟ್ರೆ ಉಡುಪಿಗೆ ಇನ್ನೊಂದು 25-30 ಕಿಲೋಮೀಟ್ರ್ ಇರುವಾಗ ನಮ್ಮ ಎದುರುಗಡೆ ಕಾರು ಆ್ಯಕ್ಸಿಡೆಂಟ್ ಆಯಿತು. ನಮ್ಮ ಕಣ್ಣೆದುರಿಗೆ ಆಗಿದ್ದಿದ್ದು.
ನೋಡಿ ಹೆಂಗೆ ಹೇಳಿ ಕಳಿಸ್ತಾರೆ, ಈ ಕಾರ್ನ ತೆಗೆದ್ರೆ ಆಕ್ಸಿಡೆಂಟ್ ಆಗುತ್ತೆ, ಅದರಲ್ಲಿ ಹೋಗೋದು ಬೇಡ, ಬೇರೆದ್ರಲ್ಲಿ ಹೋಗಲಿ. ಹೌದು ಹೌದು ಹೌದು. ಫ್ಯಾಂಟಾಸ್ಟಿಕ್. ಅದು ನಮ್ಗೆ ಅದೆಲ್ಲ ಏನು ಗೊತ್ತಾ, ನಾವು ಅದನ್ನು ಪಾಲನೆ ಮಾಡ್ಕೊಂಬಂದಿರೋದ್ರಿಂದ ನಮ್ಗೆ ಇದುವರೆಗೂ ಒಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇವರು. ಹೌದು 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 ಸರ್. ನಮ್ಮ ಬೆನ್ನಿಂದ ನಿಂತ್ಕೊಂಡು ಅವರು ಒಂದ್ಸರಿ ಹೇಳ್ತಾ ಇದ್ರು, ನಾವು ಯಾವುದೇ ಮನೆಗೆ ಕಾಲಿಡ್ಬೇಕಾದ್ರೆ ಯೋಚನೆ ಮಾಡಬೇಕು, ನಾವು ಒಂದು ಹೊಸ್ಲು ದಾಟು ಒಳಗೆ ಬಂದರೆ ಆ ಮನೇನ ಕಾಪಾಡೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಎಂದರು. ಸಿ ವಿನಯ್ ಇದು ಕಮಿಟ್ಮೆಂಟ್. ಹಾಂ, ಕಮಿಟ್ಮೆಂಟ್ ಆ ಥರ. ಸೊ ಹಾಗಾಗಿ ಏನಂದರೆ ಅವರದ್ದು ಇದು ಈ ಏನು ಅವರದ್ದೊಂದು ಸ್ಪೆಷಲ್ ಶಕ್ತಿ ಇದೆ. ಆ ಶಕ್ತಿನ ನಾವು ಅರ್ಥ ಮಾಡಿಕೊಂಡು ಅವ್ರು ಏನಾದ್ರು ಹೇಳಿದ್ರೆ ಅದನ್ನು ಮಾಡಿದ್ರೆ ಒಳ್ಳೆಯದೇ ಆಗೋದದು. ಹೌದೌದು. ಹಾಗೆ ಅಲ್ಲ, ನನಗೆ ಈ ಹೊರಡು ಗಾಡಿದ ಅನುಭವಗಳು ತುಂಬ ಆಗಿದೆ ಸರ್. ನಾನು ಹೆಂಗೆ ಅಂದರೆ ಎಷ್ಟೋ ಸತಿ ಈ ಬೆಂಗಳೂರಿಂದ ಹೊರಡೋದು ನಾವು ಇಲ್ಲಿ ಗೌರಿಗದ್ದೆಗೆ 300-350 ಕಿಲೋಮೀಟ್ರು. ಓಕೆ, ನಾನು ಹೋಗಿ ಈ ಸತಿ ಒಂದು ವಾರ ಆಯ್ತು ಬಿಡ್ಬೇಕು ನಾನಲ್ಲಿ. ಅಪ್ಪ ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟು ಲಗೇಜ್ ತೊಗೊಂಡೋಗಿ ಅಲ್ಲಿ ಇಳಿದು ಹೋಗಲ್ಲಿ ನಮಸ್ಕಾರ ಮಾಡುತ್ತಲೂ 2 ನಿಮಿಷ ಆಗ್ತಿದ್ದಂಗೆ ಆಯ್ತಲ್ಲ ಹೊರಡು. ಅಲ್ಲ ಗುರುಜಿ, ನಾನು ಈ ಥರ ಹೊರಡಪ್ಪ ಹೊರಡು ಇದು ಯಾಕೆ ಅನ್ನೋದು ನಮ್ಗೆ ಆ ಮೂಮೆಂಟಿಗೆ ಗೊತ್ತಾಗ್ತಾ ಇರಲಿಲ್ಲ ಬಿಗಿನಿಂಗಲ್ಲಿ. ಏನೋ ಈಗ ಹೊರಟಾಗೋದು, ಏನಪ್ಪ ಬಂದಿದ್ದೀವಿ ಲಗೇಜ್ ಹೊತ್ಕೊಂಡು ಹೊರಡು ಅಂದ್ಬಿಟ್ರಲ್ಲ ಅಂತ. ಅದು ಆಮೇಲೆ ಗೊತ್ತಾಗ್ತಾ ಇದ್ದಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ಅಂತ. ಇನ್ನೊಂದು ಸತಿ ಈಗ ನಾವು ಹೊರಡೋ ಅರ್ಜೆಂಟಲ್ಲಿ ಇದ್ದೀವಿ, ಕೂತ್ಕೋ ಅಂತಾರೆ. ಏನ ಎಂತ ಕೂತ್ಕೋ ನಾನು ಕೂರಕ್ಕಾಗ್ತಿಲ್ಲ ನಮ್ಗೆ ಅವಾಗ. ಹಿಂಗೆ ಮುಳ್ಳು ಏನು ಹೊರಡ್ಬೇಕು, ನಾನು ವಾಚ್ ನೋಡ್ಕೋ, ತಲೆ ಕೆರ್ಕೋ, ಜಪ್ಪಯ್ಯ ಅಂದ್ರೆ ಬಿಡ್ತಾ ಇರಲಿಲ್ಲ. ಕೂತ್ಕೋ ಒಂದು ಸ್ವಲ್ಪ ಇರೋ ನಿಮಿಷ ಅನ್ನೋದು. ಇಲ್ಲ ಅಂದ್ರೆ ನನಗೆ ಇವಾಗ ಅದು ಚಿಕ್ಕ ವಿಷಯ, ನಾನೇ ಅನ್ಕೊಂಡಿರ್ತೀನಿ ಈಗ 5 ನಿಮಿಷದಲ್ಲಿ ನನಗೆ ಹೇಳ್ಬಿಡ್ತಾರೆ, ನಾನು ಹೊರಟ್ಬಿಡ್ಬೋದು ಅನ್ನೋ ಈ ಸ್ಪೀಡಲ್ಲಿ ಬಂದಿರ್ತೀನಿ ನಾನು. ಅವಾಗ 1 ನಿಮಿಷ ಇವ್ರು ಮಾತಾಡ್ಸಿ ಬರ್ತೀನಿ ಅಂತ ಅವ್ರನ್ನ ಯಾರನ್ನೋ ಕರ್ಕೊಂಡು ಹೋಗ್ಬಿಟ್ರೆ 3 ಅವರ್ ಬರ್ತಾರಿಲ್ಲ. ನಾನು ಏನಿದು ಅಂತ ಆಮೇಲೆ ನನಗೆ ಸುಮಾರು ಅಕ್ಕಪಕ್ಕವ್ರದ್ದೆಲ್ಲ ಎಕ್ಸಾಂಪಲ್ ನಾನು ನೋಡಿದ್ದೀನಿ. ಯಾವ ಥರ ಅಂದರೆ, ಈಗ ನಾನು ಕಾದೆ, ಅದನ್ನೇ ಗುರುಕೃಪೆ ಅಂತೀನಿ ಸರ್ ಇವತ್ತಿಗೂ. ಆ ಮೂಮೆಂಟಲ್ಲಿ ನನಗೆ ಆ ಮೈಂಡ್ ಕೊಟ್ಟಿರೋದು ಭಗವಂತ, ಅವರೇನೇ ಲೆಕ್ಕಾಚಾರದ ನಾನು ಹೇಳೋದು. ಬೇರೆಯವ್ರು ಏನು ಮಾಡ್ಬಿಡೋರು, ಅವ್ರು ಹಿಂಗೆ ಹೋಗಿದ ತಕ್ಷಣವೇ ಅವ್ರು ಬರಲ್ಲ ಬಿಡು ಹೊರಟ್ಬಿಡೋಣ ಅಂತ ಹೋದವ್ರದ್ದೆಲ್ಲ ಆಕ್ಸಿಡೆಂಟ್ ಆಗಿದೆ ಅಥವಾ ಜಸ್ಟ್ ಮಿಸ್ ಆಗಿದೆ. ತಕ್ಷಣ ಇವ್ರದ್ದು ಫೋನ್ ಹೋಗಿದೆ, ನಾನು ಹೋಗ್ಬೇಡ ಅಂತ ಅಂದಲ್ಲ, ಯಾಕೆ ಹೋದೆ ನಿನ್ನ ಕಾಯೋದೇ ನನ್ನ ಕೆಲಸನ ಯಾವಾಗಲೂ ಅಂತ ನೋಡಿ. ಅದಕ್ಕೆ ನಾವೀಗೇನು ಮಾಡ್ತೀವಿ, ಅಕಸ್ಮಾತ್ ಹೊರಡ್ಬೇಕಂದ್ರೂ ಫೋನ್ ಮಾಡಿ ಕೇಳ್ತೀವಿ ಬರ್ಬೋದಾ ಏನು. ಕರೆಕ್ಟ್. ಅವಾಗ ಅಲ್ಲೇ ಹೇಳ್ಬಿಡ್ತೀವಿ, ಯಾವ ಗಾಡೀಲಿ ಬರ್ತಾ ಇದ್ದೀರಾ, ಯಾರ್ಯಾರು ಬರ್ತಾ ಇದ್ದೀರಾ, ಎಷ್ಟು ಜನ ಬರ್ತಾ ಇದ್ದೀರಾ. ಇಲ್ಲ ಮುಂದೆ ಒಂದು ಇನೋವಾ ಹೋಗ್ತದೆ, ಹಿಂದೆ ನಾವು ಈ ಥರ ತಾರಲ್ಲಿ ಬರ್ತಾ ಇದ್ದೀನಿ, ಬೇಡ ನೀನು ಇನೋವಲ್ಲಿ ಬರಬೇಡ, ಹಿಂದೆ ತಾರಲ್ಲಿ ಬಾ. ಗೊತ್ತಿಲ್ಲ ಯಾಕೆ ಅಂತ, ಏನಕ್ಕೆ ಅಂತ ಗೊತ್ತಿರಲ್ಲ, ಏನಕ್ಕೇನು ಗೊತ್ತು, ಸುಮ್ಮನೆ ಗಪ್ಚಿಪ್ಪಲ್ಲಿ ಮಾಡಬೇಕು. ಎಕ್ಸಾಕ್ಟ್ಲಿ. ಕೇಳಂಗಿಲ್ಲ, ಇದು ಮಾಡಂಗಿಲ್ಲ. ಅದನ್ನೇ ಸರ್ ಇದೆಲ್ಲವೂ ಏನು ಕಳಿಸ್ಕೊಡ್ತಾ ಇದೆ ಅಂದರೆ, ಜೀವನದಲ್ಲಿ ಒಂದು ಶರಣಾಗತಿ, ಸರೆಂಡರ್ ಅಂದರೆ ದೇರ್ ಇಸ್ ಸಮಥಿಂಗ್ ಅಬೌವ್ ಯು, ಮಚ್ ಇಂಟೆಲಿಜೆಂಟ್ ದ್ಯಾನ್ ಯು. ಮನುಷ್ಯನ್ಗೆ ಅದೇ ಅಲ್ವಾ ಸರ್ ಈಗೋ ಅನ್ನೋದು. ಏನು ಹೇಳಿ, ನನಗೆ ಗೊತ್ತು ಅನ್ನೋದು ತಾನೇ ಈಗೋ. ಫಸ್ಟ್ ನನಗೆ ಗೊತ್ತಿರದ ವಿಚಾರಗಳು ಇದೆ ಅಂತ ಗೊತ್ತುಪಡಿಸೋದೇ ಭಗವಂತನ ಒಂದು ಟಾಸ್ಕ್ ಆ್ಯಂಡ್ ಮೆಸೇಜ್. ಯಾವಾಗ ನನಗಿದು ಗೊತ್ತಿಲ್ಲದೆ ಇರೋದು ಇದೆ ಅಂತ ಗೊತ್ತಾಗುತ್ತೋ ಅವಾಗ ನನಗೆ ಗೊತ್ತಿರೋದು ಇಷ್ಟೇ ಅಂತ ನಾವು ಮೆಲೋಡೌನ್ ಆಗ್ತೀವಿ. ಆ ಉದ್ದೇಶಕ್ಕೂ ಏನೋ ಗೊತ್ತಿಲ್ಲ ಇದೆಲ್ಲ ಆಗುತ್ತೆ. 2-3 ಜನ ಸುಮಾರು ಆ ಥರದವ್ರು ಎಕ್ಸ್ಪೀರಿಯನ್ಸ್ ಆದವರು, ಜಸ್ಟ್ ಮಿಸ್ಸು, ಆಕ್ಸಿಡೆಂಟ್ ಆದವ್ರಿಗೆಲ್ಲ ಇಮಿಡಿಯೇಟ್ ಫೋನ್ ಮಾಡಿದ್ದಾರೆ, ನಾನು ಹೋಗಬೇಡ ಅಂದು ಯಾಕೆ ಹೋದೆ ಅಂತ. ಮತ್ತು ಅವರು ವಾಪಸ್ ನನಗೆ ಫೋನ್ ಮಾಡಿನೂ ಹೇಳಿದ್ದಾರೆ. ನನಗೆ ಒಂದು ಸತಿ ಹಂಗೇನೆ ಸರ್, ಅಲ್ಲಿ ಒಂದು ಗೌರಿಗದ್ದೆಲಿ ಒಳಗಡೆ ಅವ್ರು ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಚಿಕ್ಕದೊಂದು ಗುಹೆ ಥರದ್ದೊಂದು ಮಾಡಿದ್ದಾರೆ. ಇಟ್ಸ್ ಕ್ರಿಯೇಟೆಡ್, ನಾಟ್ ಎ ನ್ಯಾಚುರಲ್ ಗುಹೆದಲ್ಲ. ಒಂದು ದಿವಸ ನನಗೇನು ಅಂದ್ಬಿಟ್ರು, ಅವ್ರಿಗೆ ನಾನು ಹಿಂಗೆ ಒಳಗೆ ಬರ್ತಾನು ಗುರುಗಳು ಇನೋವಾದಲ್ಲಿ ಹೊರಟಿದ್ರು. ಇದು ನಾನು ಬಿಗಿನಿಂಗ್ ಡೇಸ್ ನನ್ನ ಪರೀಕ್ಷೆ ಮಾಡಿ ದಿನಗಳು ಹೇಳ್ತಾರೆ. ಅದಕ್ಕೆ ಇವನ್ಗೆ ಅಲ್ಲಿ ಗುಹೆ ಇತ್ತಲ್ಲೋ, ನಾವು ಕೂತ್ಕೊಂಡು ಇದು ಮಾಡೋದು, ಅಲ್ಲಿ ಹೋಗೋ ಕೂತಿರು ನೀನು, ನಾನು ಬರೋವ್ರಿಗೂ ಆಚೆ ಬರಬೇಡ ಅಂದರು. ಕಾರಲ್ಲಿ ಹೊರಟಿದ್ರು, ನಾ ಬರೋವ್ರಿಗೂ ಆಚೆ ಬರಬೇಡ ಅಂದರು. ಬರೋವ್ರಿಗೂ ಆಚೆ ಬರಬೇಡ ಅಂದ್ರೆ ಎಷ್ಟೊತ್ತು ಬರ್ತಾರೆ, ಒಂದು ಅರ್ಧ ಗಂಟೆ ಎಲ್ಲೋ ಹೋಗ್ತಿದ್ದಾರೆ ಬರ್ತಾರೆ. ಸರ್ ಎಷ್ಟು ಅವರ್ ಆದ್ಮೇಲೆ ಬಂದಿರ್ಬೋದು ಹೇಳಿ ಸರ್? 7 ಅವರ್ ಸರ್. ಅಯ್ಯಪ್ಪ, 7 hours ಐ ಆಮ್ ಇನ್ಸೈಡ್. ನಾನು ಹೋಗ್ಲಿಲ್ಲ ಸರ್. ಅದು ತಮಾಷೆ ಏನ್ ಗೊತ್ತಾ, ನಾನು ಬೇರೆ ನನ್ನ ಗಾಡೀಲಿ ಬಂದಿಲ್ಲ, ನಾನು ಯಾರ್ದೋ ಜೊತೆಲಿ ಬಂದಿದ್ದೀನಿ. ಈಗ ಅವ್ರು ನನ್ನ ಜೊತೆ ಸ್ಟ್ರಕ್, ಅವ್ರು ಹೋಗ್ಬೇಕು, ಅವರು ಬರೋದು ಆ ಗುಹೆಲಿ ಹಿಂಗೆ ಬಗ್ಗೆ ನೋಡೋದು, ಆನಂದ್ ಬರ್ತಿದ್ದೀರಾ ಏನ್ ಕತೆ, 1 hour ಆಯ್ತು ಇನ್ನು ಗುರುಜಿ ಬಂದಿಲ್ಲ. ನನಗೆ ಅವಾಗ ಅದಕ್ಕೆ ಹೇಳ್ತೀವೋ ಏನೋ ಪ್ರಚೋದಯ, ಒಳ್ಳೆ ಆಲೋಚನೆ ಪ್ರಚೋದನೆ ಕೊಡು. ನಾನು ಅವಾಗ ಒಂದೇ ಮಾತಾಡಿದೆ, ಸಾರಿ ನನ್ನಿಂದ ಲೇಟ್ ನೀವು ಹೊರಟು ಬಿಡಿ, ನಾನು ಬರೋಕ್ಕಾಗಲ್ಲ, ನಂಗೆ ಹೇಳಿದ್ದಾರೆ ಬರೋರ್ಗೂ ಬರಬೇಡ ಅಂತ, ನಾನು ಬರಲ್ಲ. ಕೂತೆ ಸರ್, ನಾನು ಕೂತೆ ಮಲಗೇ ಬಿಟ್ಟಿದ್ದೆ ಒಂದೊಂದ್ಸಲಿ. ಮಲಗ್ಬೇಕಂದ್ರೆ ಕೂತ್ರೆ ಇಷ್ಟೇ ಇದೆ, ಅದು ಹಿಂಗೆ ಎದ್ದೇಳಕ್ಕಾಗಲ್ಲ, ಕೈಕಾಲು ಇದು ಮಾಡ್ಕೊಳಕ್ಕಾಗಲ್ಲ, ಮಂಡಿ ಎಲ್ಲ ನೋವ್ತಾ ಇದೆ, ಮಲಗ್ಬಿಟ್ಟೆ. ಹಂಗೆ ಮಲಗಿದ್ದೀನಿ, ಮತ್ತೆ ನಿದ್ದೆ ಇಲ್ಲ, ಎದ್ದೇಳೋದು, ಯಾರೋ ಪಾಸ್ ಆದ್ರ ಯಾರೋ ಬಂದು ಕರೀತಾರ ಅಂತ ಕೂತೆ ಧ್ಯಾನ ಮಾಡಿದೆ. ಎಷ್ಟು ಮಾಡ್ತೀರಾ ಅಲ್ವಾ? ಅವತ್ತಾಗಿದ್ದ ಪರೀಕ್ಷೆ ಸರ್, 7 hour. ಅದಾದ್ಮೇಲೆ ಒಬ್ಬ ಬಂದ ಆನಂದಣ್ಣ ಬಂದಿದ್ದಾರೆ ಬರ್ಬೇಕಂತೆ ಅಂತ, ಅಪ್ಪ ಬಂದೆ ಅಂತ ಬೆನ್ನಲ್ಲಿ ಲಟ್ಲಟ್ ಅಂದ್ ಮುರಿದು
ಆಮೇಲೆ ಒಂದಿನ ಹೇಳಿದ್ರು, ನೋಡೋಣ ನೀನು ಕೇಳ್ತೀಯ ಅಂದ್ಬಿಟ್ಟು ಅಂತ ಕೂರಿಸಿದ್ದು ನಿನ್ನ 7 ಅವರ್. ಸೊ ನಾನು ಆ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡೆ ಹೇಳ್ತೀನಿ ಸರ್. ಕೇಳೋದಾದರೆ ಬನ್ನಿ, ಇಲ್ಲ ಅಂತಂದರೆ ಸುಮ್ಮನೆ ನನಗೂ ತೊಂದರೆ ಕೊಡಬೇಡಿ, ಬರಬೇಡಿ, ಕೇಳಬೇಡಿ, ತಲೆನೋವು ಒನ್ಸ್ ಮೆಡಿಸನ್ ಇಸ್ ಅನದರ್ಸ್ ಪಾಯ್ಸನ್ ಹೌದು ಅಂದ್ಬಿಟ್ಟು ಅಂತ. ಹೌದು. ಹಾಗಾಗಿ ಈ ಥರ ಎಲ್ಲ ಇದೆ. ಅವ್ರ ಹತ್ರ ಏನು ಅಂದರೆ ಇವಾಗೆಲ್ಲ ವಿನಯ್ ಗುರುಜಿ ಕಡೆಗೆ ನಾವೆಲ್ಲರೂ ಬಂದರೆ ನನ್ನ ಹತ್ರ ಇರುತ್ತೆ ಏನೋ ಒಂದಷ್ಟು ತಲೆಯಲ್ಲಿ ಹೆಂಗಸ್ರಿಗೆ ಗೊಂದಲಗಳು ಜಾಸ್ತಿ ಅಲ್ವಾ, ತಲೆಯಲ್ಲಿ ಇಟ್ಕೊಂಡು ಬರ್ತಾ ಇರ್ತೀವಿ. ನಾ ಹೇಳೋದು ನನ್ನ ಮಗಳು ಕೇಳ್ತಾಳೆ, ಅಮ್ಮ ಅದು ಕೇಳಬೇಕು ಇದು ಕೇಳಬೇಕು ಅಂತ ಹೋಗಿದ್ದೆ, ಸುಮ್ಮನೆ ಬಂದಿಯಲ್ಲಮ್ಮ ಅಂತ. ನಂಗೆ ಉತ್ತರ ಸಿಕ್ಕಿರುತ್ತೆ. ನೀವು 1 hour ಅಲ್ಲಿ ಕೂತ್ಕೊಳ್ಳಿ, ಅವ್ರು ಬೇರೆ ಯಾರಿಗೋ ಹೇಳ್ತಾ ಇದ್ದಂಗೆ ಹೇಳ್ತಿರ್ತಾರೆ, ಬಟ್ ನಮಗೆ ನಮ್ಮ ಕ್ವಶನಿಗೆ ಅಲ್ಲಿ ಆನ್ಸರ್ ಇರುತ್ತೆ. ಅದು ತುಂಬ ಸಲ ಆಗಿದೆ ಆ ಥರ. ಎಷ್ಟೋ ಸಲ ನಾನೇನೋ ಇವತ್ತೇನೋ ಇದೆಪ್ಪ ಇವತ್ತು ಹೋಗಿ ಕೇಳ್ಬಿಡ್ತೀನಿ ಅಂತ ಹೇಳ್ಕೊಂಡು ಬಂದಿರ್ತೀನಿ, ಬಟ್ ಕೇಳಲ್ಲ ನಾನು. ಆಗಲ್ಲ, ಅದೇ ಕೇಳಲ್ಲ ನಾನು. ನಂಗೆ ಗೊತ್ತು ಅದು. ಈಗ ಅಲ್ಲಿ ಹೋಗಿ ಕೂತ್ರೆ ನನಗೆ ಅದೊಂಥರ ಇಂಡೈರೆಕ್ಟ್ ವೇನಲ್ಲಿ ನಂಗೆ ಅದು ಕೂತ್ರೆ ಸಿಕ್ಕಿರುತ್ತೆ. ಆ ಥರ ತುಂಬ ಸಲ ಅಂದರೆ ತುಂಬ ಸಲ ಅನುಭವ ಆಗಿದೆ. ಅಯ್ಯೋ ಅವರೊಂದು ಈ ಥರ ಎಲ್ಲ ಈಗ ದಂಡ ಅಂತೀವಲ್ಲ, ಹಿಂಗೆ ಕೈ ಇಟ್ಕೊಳ್ಳೋದು, ತಪಸ್ ಮಾಡೋದು, ಅದನ್ನೆಲ್ಲ ಒಂದು ದಿವಸ ಇಟ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರೇನೋ ಮಾತಾಡ್ತಾ ಇದ್ದಾರೆ, ನನಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ. ಆಚೆ ಒಂದು ನಾಯಿ ಬೊಗಳ್ತಾನೆ ಇದೆ ಕಂಟಿನ್ಯೂಸ್. ಇದು ಗೌರಿ ಗದ್ದೆಲ್ಲೇ ಆಗಿದ್ದು. ಓ ಓ ಓ ಅಂತ ಅದು ಬೊಗಳ್ತಾನೆ ಇದೆ. ಇವರೇನೋ ಮಾತಾಡ್ತಾರೆ, ನನಗದು ಕೇಳಿಸ್ತಾನೆ ಇಲ್ಲ. ಸರ್ ನಾನು ಈ ಕಡೆ ಕೂತಿದ್ದೀನಿ, ಚೇರ್ ಹಿಂದೆ ಕೂತಿದ್ದೀನಿ, ಈ ಕಡೆ ಕೇಳಿಸ್ತಾ ಇಲ್ಲ. ಮನ್ಸಲ್ಲಿ ಅನ್ಕೊಂಡಿದ್ದು ನಾನು, ಇದು ಯಾವ್ದಯ್ಯ ನಾಯಿ ಬೊಗಳ್ತಾ ಇದೆ, ಗುರುಗಳು ಮಾತಾಡೋದೇ ಕೇಳಿಸ್ತಾ ಇಲ್ಲ ಅಂತ ಅಂದೆ ಸರ್. ಹಿಂಗೆ ಇಟ್ಕೊಂಡಿದ್ರು ಆ ದಂಡ ಕಮಂಡ್ಲ ಅಂತೀವಲ್ಲ, ಅದನ್ನು ಚಕ್ ಅಂತ ತೆಗೆದು ಒಂದು ಕೈಲಿ ಹಿಂಗೆ ಹಿಡ್ಕೊಂಡ್ರು. ತೆಗೆದು ಹಿಂಗೆ ಹಿಡ್ಕೊಂಡಿದ್ದ ತಕ್ಷಣನೇ ಆ ನಾಯಿ ಯಾವ ಥರ ಸೌಂಡ್ ಮಾಡ್ತಂದ್ರೆ, ಯಾರೋ ಕಲ್ಲು ಹೊಡೆದು ಓಡಿಸಿದ್ರು ಒಂದು ನಾಯಿ ಓಡೋದು ಗೊತ್ತಾ, ಹಂಗೆ ಹೋಯ್ತದು. ನನಗೆ ನಾನ್ ಸಿಂಕ್ ಅಂದರೆ ಇವ್ರು ಹಿಂಗೆ ಮಾಡಿದ್ದಕ್ಕೆ ಹಂಗೆ ನಾಯಿ ಕೂಗ್ತು ಅನ್ನೋದು ನನಗೆ ಅದು ಆ ನಿಮಿಷಕ್ಕೆ ಪರಿವಿಲ್ಲ. ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದ ತಕ್ಷಣ ನಾಯಿ ಓಹೋ ಅನ್ಕೊಂಡು ಹೊಟ್ಟೋಯ್ತಲ್ಲ ಅಂತ ಅನ್ಕೊಂಡು ನಾನಿದ್ದೀನಿ. ಹಿಂಗೆ ಕೂತಿದ್ದ ತಕ್ಷಣ ಹಿಂದೆ ಹಿಂಗೆ ತಿರ್ಗಿದ್ರು ಸರ್. ನಾನು ಅಷ್ಟು ಹಿಂದೆ ಇದ್ದೆ. ಈಗ ನಿಲ್ಲಿಸ್ತಾ ಕೂಗೋದು ಅಂದ್ರು. ನಾನು ಏನು ಶಾಕ್ ಆಗ್ಬೇಕು ಸರ್. ನಾನು ಈಗ ನಿಲ್ಲಿಸ್ತಾ ಕುಗ್ತಾ ಇತ್ತಲ್ಲ, ಈಗ ನಿಲ್ಲಿಸ್ತಾ ಅಂತಂದ್ರು. ಈ ಕಡೆ ಕೂತಿದ್ದವ್ರಿಗೆ ಯಾಕೆ ನನಗೆ ಹಂಗೆ ತಿರುಗಿ ಇವ್ರು ಹೇಳ್ತಿದ್ರೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಮೈಂಡ್ ವಾಯ್ಸು ನಾಯಿ ಇದ್ರ ಬೊಗಳ್ತಾ ಇದೆ, ಗುರುಗಳು ಮಾತಾಡೋದು ಕೇಳಿಸ್ತಾ ಇಲ್ಲ ಅಂದಿದ್ದು. ಹಿಂಗೆ ಹಿಡ್ಕೊಂಡಿದ್ದು ಚಕ್ ಅಂತ ಹಿಂಗೆ ಹಿಡ್ಕೊಂಡ್ರು. ಅದು ಅಲ್ಲಿ ಕಲ್ಲು ಹೊಡೆದಂಗೆ ಅಂತ ಎಗರು ಬಿದ್ನು ಅಂತ ಓಡ್ತದ ಸೌಂಡು. ನಾನು ಏನಿದು ಓಕೆ ನನ್ನ ಮನ್ಸಲ್ಲಿ ಅಂದ ತಕ್ಷಣ ಅನ್ಕೊಂಡೆ. ನಾನು ಅದನ್ನು ಕನ್ಫರ್ಮ್ ಮಾಡಿದ್ರು, ನೀನು ಅನ್ಕೊಂಡಿದ್ದಕ್ಕಲ್ಲ ನಾನು ಮಾಡಿದ್ದು ಅನ್ನಕ್ಕೆ ಹಿಂದೆ ತಿರುಗಿಬಿಟ್ಟು ಈಗ ಬೊಗಳದ್ ನಿಲ್ಲಿಸ್ತಾ ಅಂದ್ರು. ಓ ಮ್ಯಾನ್, ದಟ್ ವಾಸ್ ದ ಮೂಮೆಂಟ್. ಈ ಥರ ನನಗೆ ಸಿಕ್ಕ ಮನಸ್ಸಲ್ಲಿ ಇದ್ದಿದ್ದನ್ನ ಅವರು ಹಂಗೆ ಗ್ರಾಸ್ಪ್ ಮಾಡಿ ಚಾನ್ಸೇ ಇಲ್ಲ. ಅದೆಲ್ಲ ಮಾಮೂಲಿ ನಮ್ಮ ಸ್ಕೇಲಲ್ಲಿ ಅಳೆಯೋಕ್ಕಾಗಲ್ಲ. ಬಿಡೋಣ ಸ್ಕೇಲ್. ಹೌದು. ನಂಗೆ ಹಾಗೆ ಅವರು ಒಂದು ಇತ್ತನ್ನು ಕೊಟ್ಟಿದ್ದಾರೆ, ಬಾಲ ತ್ರಿಪುರ ಸುಂದರಿ ಕಂಚಿಯಿಂದ ಬರುವಾಗ. ನನಗೆ ಅಲ್ಲಿ ಬಾಲ ತ್ರಿಪುರ ಸುಂದರಿ ಫೋಟೋ ನೋಡಿದ್ದೆ, ನಿನ್ನ ನೆನಪಾಯಿತು. ಯಾವ ದಿವಸ ಲಲಿತ ಸಹಸ್ರನಾಮ ಹೇಳ್ತಿಯಲ್ಲ, ಇದನ್ನ ಇಟ್ಕೋ ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ದಾರೆ. ಅದನ್ನು ದೇವ್ರ ಮನೇಲಿ ಇದೆ ಅದು. ಹಾಗೆ ಹಂಗಿದ್ದೆಲ್ಲ ಒಂದಷ್ಟು ಇದು ಮಾಡ್ತಾರೆ. ನಮ್ಮಲ್ಲಿ ಒಂದು ವೆಂಕಟರಮಣ ಫೋಟೋ ಇತ್ತು, ಅದನ್ನು ತೆಗ್ಸಿ ದೇವ್ರ ಮನೇಲಿ ಇಟ್ರು. ಇಲ್ಲಿ ಯಾಕೆ ಹಾಕಿದ್ಯಾ, ದೇವ್ರ ಮನೇಲಿ ಇಡಿ ಅಂತೇಳಿ ದೇವ್ರ ಮನೇಲಿ ಇಡ್ಸೋದ್ರು. ನಾವಿವತ್ತು ಆ ವೆಂಕಟರಮಣ ಫೋಟೋ ಇದ್ದಲ್ಲಿ ಇವ್ರ ಫೋಟೋ ಹಾಕಿದ್ದೀವಿ. ಯಾಕೆಂದರೆ ನಮಗೀಗ ಅವರೇ ಕಾಯ್ತಾ ಇದ್ದಾರೆ ಅನ್ನೋ ನಂಬಿಕೆ ನಮಗಿದೆ. ಆದ್ದರಿಂದ ಅವರು ಅಷ್ಟು ಏನು ಪ್ರಾಬ್ಲಮ್ ಇದ್ದರು ಏನಿದ್ರು ಒಂಥರ ನಾವು ಹೇಳಬೇಕಂತಿಲ್ಲ, ಬಂದು ಎದುರು ನಿಂತರೆ ಸಾಕು. ಅಲ್ಲಿ ನಾವು ವೆಂಕಟಾಚಲಯ್ಯನವ್ರ ಹತ್ರ ಏನು ಅನುಭವ ಪಡಿತಿದ್ವೋ ಆ ಅನುಭವ ಇಲ್ಲೂ ಸಹ ಆಗುತ್ತೆ. ನಮ್ಮ ಮಗ ಊರಿಗೆ ಹೋಗುವಾಗ್ಲೂ ಹಂಗೇನೆ, ಅಲ್ಲಿ ವಿನಯ್ ಇರ್ಲಿ ಇಲ್ಲದೆ ಇರಲಿ, ಗೌರಿ ಗದ್ದೆಯಲ್ಲಿ ಒಂದು ಒಳಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತೇ ಹೋಗೋದು ಊರಿಗೆ. ಕುಂದಾಪುರಕ್ಕೆ ಹೋಗುವಾಗ ಹಂಗೇನೆ ಅವ್ರು ಇರ್ಲಿ ಇಲ್ಲದೆ ಇರಲಿ ನಮ್ಮನ್ನು ಅವ್ರು ಕಾಪಾಡ್ತಾರೆ ಅನ್ನೋದಕ್ಕೆ ಮಾತ್ರ ನಾವು ನಂಬ್ಕೊಂಡಿರೋದ್ರಿಂದ ನಮ್ಮ ಕೈ ಬಿಡಲ್ಲ ಅವರು. ಎಲ್ಲ ಟೈಮು ಅಷ್ಟೇ, ನಮ್ಗೆ ಎಲ್ಲ ಟೈಮು ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ವಿನಯ್ ಹೇಳಿದ್ರು ಅಂದರೆ ಎಲ್ಲ ವೇದವಾಕ್ಯ ಅದು. ಹಾಗಾಗಿ ಎಲ್ಲರೂ ಪಾಲನೆ ಮಾಡೋದ್ರಿಂದ ನಮಗೆ ನಂಬಿಕೆ ತುಂಬ ಚೆನ್ನಾಗಿದೆ. ನಮ್ಮ ಸೊಸೆನೂ ಅಷ್ಟೇ, ಅವಳು ಅಷ್ಟೇ, ಅವ್ರು ಏನಾದ್ರು ಹೇಳಿದ್ದಾರೆ ಅಂದರೆ ಅದನ್ನು ಮಾಡಿಬಿಡ್ತಾಳು ಆ ಥರ. ಸೊ ಇವ್ರದ್ದು ನಮ್ಮ ಇವರಿಗೂ ಅಳಿಯನಿಗೂ ಅವ್ರ ತೋಟದಲ್ಲಿ ಅವ್ರು ನೋಡೇ ಇಲ್ಲ. ಫಸ್ಟ್ ಟೈಮ್ ನಾವು ಅಳಿಯನ್ ಕರ್ಕೊಂಡೋದ್ವಿ, ಮದುವೆ ಮಾಡಿಸಿದ್ದು. ಮದುವೆಗೆ ಮುಂಚೆ ಇನ್ನೂ ಇದು ಇದೆ, ಚೆನ್ನಾಗಿದೆ ಅದು. ಮದುವೆಗೆ ಮುಂಚೆ ಇವ್ರದ್ದು ಆಫರ್ ಬಂತಲ್ಲ, ಫೋಟೋ ತೊಗೊಂಬಂದು ವಿನಯ್ ತೋರಿಸಿದ್ದು. ಈಗ ಈ ಹುಡುಗ ಬಂದಿದ್ದಾನೆ ಅಂತ, ಶ್ರೀರಾಮ ಜಯರಾಮ ಜಯ ಜಯರಾಮ ಅಂದರು.
ನಂಗೆ ಅದು ಅರ್ಥ ಆಗಲಿಲ್ಲ ಏನಂದರು ಅಂತ. ಆವಾಗ ನಾನು ಅವ್ರನ್ನ ಒಬ್ಬರು ನಮ್ಗೆ ಗುರ್ತು ಮಾಡಿಕೊಟ್ಟಿದ್ರಲ್ಲ ಅವ್ರನ್ನ ಕೇಳಿದೆ. ಅವರು ಬ್ರಹ್ಮಚೈತನ್ಯ ಫಾಲೋಯರು, ನಮ್ಮ ಅಳಿಯನ್ ಮನೆಯವರೆಲ್ಲ. ಅವರು ಅದನ್ನೇ ಹೇಳ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ರು. ರಾಮದಾಸರ ಫಾಲೋಯರ್ ಅವರು. ಅವರು ಶ್ರೀರಾಮ ಜಯ ಜಯರಾಮನೇ ಅವ್ರದ್ದು ಇದು ಮಂತ್ರ. ಹಂಗೆ ಹೇಳಿದ್ರು ಅವ್ರ ಮುಖ ನೋಡಿದ ತಕ್ಷಣ. ಆಮೇಲೆ ಮದುವೆ ಮಾಡು ಎಲ್ಲ ಒಳ್ಳೇದಾಗುತ್ತೆ ಅಂದರು. ಮದುವೆ ಮಾಡಿದ್ದು ಮಗಳಿಗೆ. ಆಮೇಲೆ ಆ ಮದುವೆ ಆದ ತಕ್ಷಣ ಗೌರಿಗದ್ದೆ ಕರ್ಕೊಂಡು ಹೋಗಿದ್ವಿ. ಇವರೊಂಚೂರು ಇನ್ನು ಕಾರೆಲ್ಲ ಪಾರ್ಕ್ ಮಾಡಿ ನಿಧಾನಕ್ಕೆ ಬರ್ತಿದ್ರು. ನಮ್ಮ ಅಳಿಯ ಮುಂದೆ ಹೋಗಿದ್ದೆ. ಅಳಿಯಂದ್ರು ಬಂದ್ರಲ್ಲ, ನೋಡೇ ಇಲ್ಲ ಅವ್ರನ್ನ. ಯಾರು ಅಂತಾನೆ ಗೊತ್ತಿಲ್ಲ. ಅವ್ರನ್ನ ನೋಡಿದ ತಕ್ಷಣ ಅಳಿಯಂದ್ರು ಬಂದ್ರಲ್ಲ ಅಂತ ಹೇಳಿದ್ದಾರೆ ಇವರು. ತುಮಕೂರಿನವರು ಅಂತ, ಅವ್ರ ಅಮ್ಮ ಎಲ್ಲ ತುಮಕೂರಿನವರು ಅವರು. ಹಾಗೆ ಹೇಳಿದ್ದಕ್ಕಿಂತ ಒಂದು ವಿಶೇಷ ಇದೆ ಅವರದ್ದು. ಅವ್ರಿಗೆ ಆಮೇಲೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ಹೇಳಿದರು, ನಿಮ್ಮ ಜಾಗದಲ್ಲಿ ಒಂದು ಈಶ್ವರಲಿಂಗ ಬಿದ್ದಿದೆ, ಅದಕ್ಕೆ ಬಿದ್ದುಬಿಟ್ಟಿದೆ, ಅದು ಯಾರು ಯಾವಾಗಲೋ ಪೂಜೆ ಮಾಡಿದ್ದು ಆನ್ಸಿಸ್ಟ್ರಲ್ಲಿದ್ದು, ಅದಕ್ಕೊಂದು ನಿನ್ನ ನೆಲೆ ಕಾಣಿಸು, ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳಿದರು. ಕೊನೆಗೆ ಇವರು ಮನೆ ಅಲ್ಲೆಲ್ಲ ಇದು ಮಾಡಿ ಜಾಗ ಎಲ್ಲ ಇದು ಮಾಡಬೇಕಿತ್ತಲ್ಲ, ವ್ಯವಸ್ಥೆ ಮಾಡೋಕ್ಕಿತ್ತು. ಮಾಡಿ ಒಂದು ಕಟ್ಟೆ ಕಟ್ಟಿ, ಈಗ ಅದೊಂದು ಬಿಲ್ಲೋಪತ್ರೆ ಮರ ಇತ್ತು, ಅದ್ರ ಕೆಳಗಡೆ ಅದಕ್ಕೆ ಜಾಗ ಮಾಡಿ ಅದನ್ನು ನಿಲ್ಲಿಸಿಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ತುಂಬ ಒಳ್ಳೆಯದಾಯಿತು ಅಳಿಯನಿಗೆ. ಅದಾದಮೇಲಿಂದ ತುಂಬ ಒಳ್ಳೆಯದಾಯಿತು ಅವರಿಗೆ. ಅದಕ್ಕೆ ಆಶ್ರಮಕ್ಕೆ ಯಾವಾಗಲೂ ಬರ್ತಾರೆ. ಯಾವಾಗಲೂ ಬರ್ತಾರೆ. ಯಾವಾಗಲೂ ಬರ್ತಾರೆ. ಅವ್ರಿಗೆ ನೋಡಿ ಇಲ್ದರೆ ಅವ್ರ ಜಾಗದಲ್ಲಿ ಶಿವಲಿಂಗ ಈಶ್ವರಲಿಂಗಕ್ಕೆ ಪೆಟ್ಟಾಗಿದೆ, ಅದು ಬಿದ್ದಿದೆ ಅನ್ನೋದು ಗುಹೆ ಥರ ಇದೆ. ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರದು ಅದು ಪ್ರಾಪರ್ಟಿ. ಅದು ಮತ್ತೆ ಅಲ್ಲಿ ಹೆಂಗೆ ಬಿದ್ದಿದೆ, ಇವ್ರ ಮೇಲೆ ಹೆಂಗೆ ಅದು ಪ್ರಭಾವ ಬೀರ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ಅದನ್ನ ನಾವು ಇನ್ನೇ ಇಲ್ಲಿ ಕೂತ್ಕೊಂಡು ಹೇಳ್ಬೇಕಾರೆ ಹೌ ಯು ಸೆಡ್ ದಟ್. ಇವರಲ್ಲಿ ಹೋಗಿ ಅದನ್ನು ಆಮೇಲೆ ಅಷ್ಟು ನಿಷ್ಠೆಯಿಂದ ಹಿಡ್ಕೊಂಡು ಅದನ್ನು ಮಾಡಿಸಿರು. ಅಲ್ಲಿ ಹೋಗಿ ಅದಕ್ಕೊಂದೆಲ್ಲ ಪೀಠ ಎಲ್ಲ ಮಾಡಿಸಿ, ಅದಕ್ಕೆ ಇದೆಲ್ಲ ಮಾಡಿ ಕಾಂಕ್ರೀಟಿಂಗ್ ಎಲ್ಲ ಮಾಡಿಸಿ ನೀಟಾಗಿ ಆ ಶಿವಲಿಂಗನ ಇಟ್ಟರು. ಅದು ಯಾರೋ ಕೊಯರಿಗೆ ಬಂದವರೆಲ್ಲ ಅಲ್ಲಿ ಅದನ್ನು ಇದು ಮಾಡಿದ್ರು. ಅದಕ್ಕೆ ಸಾರಿ ಈ ಲ್ಯಾಂಡ್ ಇರ್ಬೋದು, ಮದುವೆ ಇರ್ಬೋದು, ಮಗು ಹುಟ್ಟೋದು ಎಲ್ಲವೂ ನಾವು ಏನಾಗುತ್ತೆ ಗೊತ್ತಾ, ನಮಗೂ ಫಸ್ಟ್ ಏನೋ ಒಂದು ಆಗಬೇಕು ಅಂತ ಇರುತ್ತೆ. ಅದನ್ನು ಆಗಬೇಕು ಅಂತ ಹೇಳ್ದವನೇ ನಮ್ಮ ದೇವರು, ಅವನೇ ನಮಗೆ ಹಿತ ಅಂತ ನಾವು ಅನ್ಕೋತೀವಿ. ಯಾವಾಗ ಬೇಡ ಅಂತಾರೋ ಅದನ್ನು ನಾವು ನೆಗೆಟಿವ್ ಆಗಿ ತೊಗೊಂಡ್ಬಿಡ್ತೀವಿ. ಈಗ ಲ್ಯಾಂಡ್ ನೀವು ಹೇಳಿದ್ರಿ, ಅಲ್ಲಿ ಈ ಥರದ್ದೇನೋ ಶಿವ ಮೊದಲಿಂದ ಅಲ್ಲಿ ಬಿದ್ದಿತ್ತು, ಇದಾಗಿತ್ತು, ಅದು ಎತ್ ಮಾಡಬೇಕು, ಅದು ಬೇರೆ ಯಾರೋ ತೊಗೊಂಡಿದ್ರು, ಅವ್ರಿಗೆ ಆಗ್ತಾ ಇಲ್ವೋ ಗೊತ್ತಿಲ್ಲ. ಈಗ ಬೇರೆ ಯಾರೋ ಹೋಗಿದ್ರೆ ಬೇಡ ಅದು ನೀನು ತೊಗೋಬೇಡ ಅಂತ ಹೇಳಿರೋರು, ಈತನಿಗೊಂದು ಬಂದ್ಬಿಡುತ್ತೆ. ಅವಾಗ ನಾನು ಅಷ್ಟು ಆಸೆ ಪಟ್ಟು ತೊಗೋಬೇಕು ಅಂತಿದ್ದೆ, ಬೇಡ ಅಂದ್ರು. ಬೇಡ ಅನ್ನೋದಕ್ಕೊಂದು ಕಾರಣ ಇರುತ್ತೆ. ಹಾಗೆ ಮದುವೆನೂ ಅಷ್ಟೇನೆ. ನಾನು ಅದಕ್ಕೆ ಹೇಳ್ತೀನಿ, ನಾನು ಆ ಜವಾಬ್ದಾರಿಯಲ್ಲಿ ತೊಗೊಳಕ್ಕಾಗಲ್ಲ. ಕರ್ಕೊಂಡೋಗಿ ಇವ್ರು ಮದುವೆ ಆಗ್ಬೇಕಂತೆ ನೋಡಿ ಆಶೀರ್ವಾದ ಮಾಡಿ ನಾನು ಹೆಂಗಮ್ಮ ಹೇಳಿ. ಹೌದು, ನೀವು ಹೋಗ್ಬೇಕು, ನೀವು ಆ ಪ್ರಯತ್ನ ಪಡಬೇಕು. ನಾನು ಅದಕ್ಕೆ ಕೊಂಡಿ ಆಗಕ್ಕಾಗಲ್ಲ. ಬಿಕಾಸ್ ಇಫ್ ಐ ಟೇಕ್, ನಾಳೆ ದಿವಸ ಹೇಳಿದಾರೆ ನನಗೆ, ಅದೇ ನನಗಂತಾರೆ, ಎಲ್ಲರಿಗೂ ಹೇಳ್ತಾರೆ, ನೀವು ಯಾರನ್ನೇ ಕರ್ಕೊಂಬಂದ್ರೆ ಅದು ಕರ್ಮ 10% 15% ನಿಮ್ಮ ಅಕೌಂಟ್ ಫಿಕ್ಸ್. ಕರೆಕ್ಟ್, ಫಿಕ್ಸ್ ಅದು. ಈಗ ನಾಳೆ ಅವ್ರದ್ದು ಏನೇ ಆಯ್ತು ಅಂತಂದ್ರೆ, ನಾವು ಪೂಜೆ ಮಾಡ್ತೀವಲ್ಲ ನಮ್ಮ ಆಶ್ರಮದಲ್ಲಿ, ಪೂಜೆ ಮಾಡಿದಾಗ್ಲೂ ನಮ್ಮ ಆಶ್ರಮದಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಅಂತಿದೆ. ಬೇರೆ ಕಡೆ ತರ ಹೂ ಇಟ್ಕೊಳ್ಳಿ ಅನ್ನೋದು, ಏನೋ ಕುಂಕುಮ ಕೊಡೋದು, ವಿಭೂತಿ ಕೊಡೋದು, ಅವೆಲ್ಲ ನಾವು ಏನೂ ಮಾಡಲ್ಲ. ಬರ್ಬೇಕು, ನೀನು ಕೈ ಮುಕ್ಕೋಬೇಕು, ಹೋಗ್ತಾ ಇರ್ಬೇಕು ಅಷ್ಟೇನೆ. ಯಾಕೆ ಅಂದ್ರೆ ಒಂದಿನ ಹೇಳಿದ್ರು, ನೀನು ಹೂ ಕೊಡ್ತೀಯಾ, ಅವ್ನು ಅಷ್ಟೇ ಶ್ರದ್ಧೆಯಿಂದ ಇಟ್ಕೊತಾನೆ ಅಂತ ಏನು ಬರುತ್ತೆ. ಅವನೇನೋ ಇಷ್ಟ ಬಂದಂಗೆ ಜೇಬಲ್ಲಿ ಇಟ್ಕೊಂಡ, ತಲೆ ಮೇಲೆ ಹಾಕೊಂಡ, ಎಲ್ಲೋ ಬೀಳಿಸ್ಕೊಂಡ, ಯಾರೋ ತುಳ್ದ, ಇನ್ಯಾವುದೋ ನಾಯಿ ಮುಸ್ತು ಮೋರಿಲ್ ಬಿತ್ತು, ಹೂ ತಂದವನು, ಪೂಜೆ ಮಾಡಿದವನು, ಕೊಟ್ಟವನು, ಇಸ್ಕೊಂಡವನು, ತುಳ್ದವನು, ಇಷ್ಟು ಜನಕ್ಕೆ ಡಿವೈಡ್ ಆಗುತ್ತೆ ಕರ್ಮ ಅನ್ನೋದು. ಇಷ್ಟು ಶಾರ್ಪಾಗಿದೆಯಪ್ಪ ಅಂತ. ಹಾಗೇನೆ ನಾವೊಂದು ಮದುವೆ ವಿಚಾರಕ್ಕೋ ಯಾವುದೋ ಒಂದು ಮಗು ನಾವು ಹೆಂಗೆ ನಾವು ಇದು ಮಾಡೋಕ್ಕಾಗುತ್ತೆ, ವಾಟ್ ಈಸ್ ದೇರ್, ನಾವೇನು ಹೇಳೋಕ್ಕಾಗುತ್ತೆ. ಅವ್ರ ಪ್ರಯತ್ನ ಅವ್ರು ಪಟ್ಕೊಂಡು ಅವ್ರು ಮಾಡ್ಬೋದು, ನಾವು ಅದನ್ನೇನು ಮಾಡೋಕ್ಕೆ ಬರೋದಿಲ್ಲ. ನಮಗೆ ಇನ್ನೊಂದು ಸಕ್ರೆಪಟ್ಟಣದ ಗುರುಗಳು ಅಂದರೆ, ಇವರಿಗೆ ಅವಾಗ ಶುಗರ್ ಶುರುವಾಗಿತ್ತು. ವಿನಯ್ ಹತ್ರ ಹೇಳಿ ಕಳಿಸಿದ್ರು, ಹೋಳಿಗೆ ಮಾಡಿ ತಿನ್ನಕ್ಕೆ ಹೇಳು, ಶುಗರ್ ಇದೆ ಅವರಿಗೆ ಅಂತ. ಯಾಕೆಂದರೆ ಇವರು ಟೆಸ್ಟು ಮಾಡಿಸಿಲ್ಲ, ಏನಿಲ್ಲ. ನಾನು ತಮಾಷೆ ಮಾಡಿದೆ ವಿನಯ್ ಹತ್ರ, ಶುಗರ್ ಇದೆ ಅಂತ ಹೇಳ್ಬಿಟ್ಟು ಹೋಳಿಗೆ ಕೊಡಲ್ಲ ಅಂತಂದೆ, ಅಲ್ವಾ ಅಂತ. ಆವಾಗ ಹೋಳಿಗೆನೂ ನಾ ಮಾಡಲೂ ಇಲ್ಲ, ಸುಮ್ಮನೆ ಇದ್ದೆ. ಮತ್ತೆ ಮರುದಿವಸ ಬಂದರು ಇವರು, ವಿನಯ್ ಬಂದಿದ್ದು ಹೇಳಿದರು, ಗುರುಗಳು ಹೇಳ್ತಾ ಇದ್ದಾರೆ, ಹೋಳಿಗೆ ತಿನ್ನೋದು ಒಳ್ಳೇದಾ ಮಾತ್ರೆ ತಿನ್ನೋದು ಒಳ್ಳೇದಾ ಅಂತ. ಅದೇ ಅಂದರು. ಅವಾಗ ತಕ್ಷಣ ಇದಾಯಿತು ನನಗೆ. ತಕ್ಷಣ ಹೋಳಿಗೆ ಮಾಡಿದೆ. ಒಂದು 10 ಹೋಳಿಗೆ ಮಾಡಿದ್ದೆ ಅಷ್ಟೇ. 10 ಹೋಳಿಗೆ ಮಾಡಿ ತಿನ್ಬಿಡಿಪ್ಪ, ಗುರುಗಳು ಹೇಳಿದ್ದಾರೆ ಶುಗರ್ ಇಲ್ಲ, ಏನೂ ಇಲ್ಲ, ಎಲ್ಲ ಹೋಗಿಬಿಡುತ್ತೆ. ನಾವು ಟೆಸ್ಟು ಮಾಡ್ಸೋಕ್ಕೆ ಹೋಗಿಲ್ಲ ಅವಾಗ ಅಂದೆ. ಇವ್ರಿಗೆ ಮಾಡಿದೆ. ಆಮೇಲೆ ಮತ್ತೆ ಬಂದರು ಸಂಜೆ ವಿನಯ್ ಬಂದ್ಬಿಟ್ಟು, ಆಂಟಿ ಹೋಳಿಗೆ ಇದೆಯಂತಲ್ಲ, ತಗೊಂಬರಕ್ಕೆ ಹೇಳಿದ್ದಾರೆ ನಂಗೆ ಗುರುಗಳು ಅಂತ. ಈಗ ಹೇಳಿದ್ಯಲ್ಲ, ಎಲ್ಲಿದೆ ಎಲ್ಲ ನಾ ತಿಂದಾಯ್ತಲ್ಲ
ಅಂತಂದೆ ನಾನು. ಇಲ್ಲ ಇದೆಯಂತೆ, 2 ಇದೆಯಂತೆ, ತಗೊಂಬರ್ಬೇಕಂತೆ ಅಂದರು. ನಾವು ಹೋಗಿ ಡಬ್ಬ ತೆಗೆದು ನೋಡಿದ್ರೆ 2 ಹೋಳಿಗೆ ಇತ್ತು ಅಲ್ಲಿ. ಹ್ಞೂ ಆಯಿತಾ. ಕೊನೆಗೆ ತಕ್ಷಣ ತಗೊಂಬಂದು, ಯಪ್ಪ ಇವಾಗಲೇ ತಗೊಂಡೋಗಿ ತಲುಪಿಸ್ಬಿಟ್ಟು ಸಕ್ರೆಪಟ್ಟಣಕ್ಕೆ. ರಾತ್ರಿ ಹೋಗಿ ಅಲ್ಲಿ ತಲುಪಿಸಿದ್ದಾರೆ. ಸ್ಪೆಷಲಾಗಿ ಬಂದಿದೆ ಹೋಳಿಗೆ, ಎಲ್ಲರಿಗೂ ಪ್ರಸಾದ ಥರ ಕೊಟ್ಟರು. ಸುಳ್ಯದಿಂದ ಬಂದಿದ್ದು ಅಂತೇಳಿ ಅಲ್ಲಿ ಅವರು ಗುರುನಾಥರು ಹಂಚಿರಂತೆ, ಎದುರಿಗಿದ್ದವ್ರಿಗೆಲ್ಲರಿಗೂ ಪ್ರಸಾದ ಅಂತ ಹಂಚಿದ್ರು ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಅದು ಎಲ್ಲೋ ಕೂತ್ಕೊಂಡು ನಾವು ಇಲ್ಲೆಲ್ಲೋ ಇರ್ತೀವಿ, ನಮ್ಮ ಬಗ್ಗೆ ಅವ್ರು ಹೇಳಬೇಕು ಅಂದರೆ ಹೌದು ತುಂಬಾನೇಪ್ಪ. ಆಮೇಲೆ ನನಗೂ ಸುಮಾರು ಜನ ಈ ಥರ ವಿಚಾರ ಬಂದಾಗೆಲ್ಲ ಹೇಳ್ತಾರೆ, ಓ ನೀವು ತುಂಬ ಪುಣ್ಯ ಮಾಡಿದ್ದೀರ ಬಿಡಿ, ನಿಮಗೆ ಮಾತ್ರ ಹಿಂಗೆ ಮಾತಾಡಿಸ್ತಾರೆ, ಬೇರೆಯವ್ರಿಗೆ ಮಾತಾಡ್ಸಲ್ಲ. ಅವೆಲ್ಲ ಏನಿಲ್ಲ, ನಮಗೆ ಬೆಂಡೆತ್ತಿರೋ ವಿಷಯಗಳು ಗೊತ್ತಿಲ್ಲ ಅವ್ರಿಗೆ. ನಾನು ಹೇಳೋದು, ನಮಗೆ ಬೆಂಡೆತ್ತಿರೋ ವಿಚಾರ ಗೊತ್ತೇ ಇಲ್ಲ. ಹೌದೌದು, ಯಾವ್ದೋ ಇದು ಹೇಳ್ತಾರೆ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಆಚೆ ಕಡೆ ರೋಸಿ ಪಿಕ್ಚರ್ ಗೊತ್ತು, ಆ ರೋಸ್ ಕೆಳಗಡೆ ಮುಳ್ಳು ಇದೆ ಅಣ್ಣ ಅಂತಿದ್ದ ನಾನು. ನಾವು ಅದೆಲ್ಲ ಏನೋ ತಕ್ಕಮಟ್ಟಿಗೆ ಅವರೇ ಬುದ್ಧಿ ಕೊಟ್ಟು ತಕ್ಕಮಟ್ಟಿಗೆ ದಾಟಿರೋ ಹೊತ್ತಿಗೆ ನಮ್ಗೆ ರೋಸ್ ಚಂದ ಕಾಣ್ತಾ ಇದೆ. ನಮಗೆಲ್ಲ ಫ್ರೀ ಆಗಿರೋ ಮ್ಯಾಟ್ರಿಗಳು ಗೊತ್ತಿಲ್ಲ. ಒಂದು ಎಕ್ಸಾಂಪಲ್, ನನಗೆ ಒಂದಿನ ಸಿಕ್ಕಾಬಟ್ಟೆ ಏನೋ ಒಂದು ಜಗಳ ಆಯ್ತು ಸರ್, ಇರೋದೇ ಹೇಳ್ತೀನಿ. ಹೆಂಡತಿಗೂ ಸರಿ ಜಗಳ ಮನೇಲಿ ಯಾವುದೋ ಒಂದು ವಿಚಾರಕ್ಕೆ ಸಖತ್ ಬೇಜಾರಾಗ್ಬಿಟ್ಟು ನನಗೆ. ಸೀದಾ ಗಾಡಿ ಎತ್ಕೊಂಡು ರ್ಯಾಶ್ ಆಗಿ ಓಡಿಸ್ಕೊಂಡು ಆಶ್ರಮಕ್ಕೆ ಬಂದೆ ನಾನು. ಅವತ್ತು ಗುರೂಜಿ ಇದ್ದಾರೆ ಲಕ್ಕೀಲಿ. ಸೀದಾ ಹೋದೆ ನಾನು, ಏನೋ ಅವ್ರ ಹತ್ರ ದಡ 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 ಅಂತೆಲ್ಲ ಹೇಳ್ದೆ. ಅದಾದ್ಮೇಲೆ ಇದು ಸೊಲ್ಯೂಷನ್ ಹೇಳ್ತಾರೆ ಅಂದರೆ ಏನು ಹೇಳ್ಬೇಕು ಅವರು? ಹೋಗು ಮುಂದಿನ ಜನ್ಮದ್ದು ಸೇರಿಸಿ ಇವಾಗಲೇ ಅನುಭವಿಸಿ ಹೋಗು ಅಂದ್ಬಿಟ್ರು. ನಾನು ಕೊಟ್ಟನಲ್ಲಪ್ಪ ಶಿವ ಕೈನ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ. ಅದೇ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದ. ಇದೇ ಸಾಂಗ್ ನನ್ನ ಮೈಂಡಲ್ಲಿ. ಅವಾಗ ಕೊಟ್ರಲ್ಲಪ್ಪ ಕೈ, ಇದಕ್ಕೇನೋ ಸೊಲ್ಯೂಷನ್ ಹೇಳ್ತಾರೆ, ಜಡ್ಜ್ಮೆಂಟ್ ಹೇಳ್ತಾರೆ. ಒಂದು ನನ್ನ ಸರಿ ಅಂತಾರೆ, ಇಲ್ಲ ನನ್ನ ಹೆಂಡ್ತಿನ ಸರಿ ಅನ್ಬೋದು, ಅವಳು ತಪ್ಪು ನನ್ಗೆ ಏನೋ ಒಂದು ಹೇಳ್ತಾರೆ ಅಂದ್ಕೊಂಡು ನಾನು ಹೋದ್ರೆ ಸರ್ ಇಟ್ ವಾಸ್ ಸಚ್ ಎ ಮೆಂಟಲಿ ಟಾರ್ಚರಿಂಗ್ ಸಿಚುಯೇಷನ್. ಅದು ಪಾಪ ಅವಳಿಗೂ ಅದೇ ಥರ ಆಗಿತ್ತು. ಇಷ್ಟೇ ಅಂದಿದ್ದವರು, ಹೋಗು ಮುಂದಿನ ಜನ್ಮದ ಸೇರಿಸಿ ಇವಾಗಲೇ ಅನ್ಭವಿಸ್ ಹೋಗು ಅಂತ ಅಂದ್ಬಿಟ್ರು. ಸರ್ ನೀವು ನಂಬಲ್ಲ, ನನಗೆ ಬೇಜಾರಾಗೋಯ್ತು. ಆ ಫ್ಲೋರಿಂದ ಮೇಲೆ ಇನ್ನೊಂದು ಫ್ಲೋರ್ ಬಂದು ಅಜ್ಜನ ಫೋಟೋ ಇತ್ತು, ಅಲ್ಲಿ ಬೇಜಾರಾಗಿ ಹಿಂಗೆ ಕೂತ್ಕೊಂಡೆ ಸರ್. ಅಜ್ಜನ ಫೋಟೋ ಇಂದ ಹೋಗಿತ್ತು. ಅವಾಗ ನಂಗೆ ಸಮಾಧಾನ ಆಯ್ತು. ಅಂದರೆ ಈ ರೂಪದಲ್ಲಿ ಅವರಿಂದ ನನಗೆ ಆನ್ಸರ್ ಬರಲಿಲ್ಲ, ಬಟ್ ಅಜ್ಜನ ಫೋಟೋ ಹೂ ಬಿತ್ತು. ಆವಾಗ ಆ ಹೂ ಬಿದ್ದಾಗ ಗೊತ್ತಿಲ್ಲ ಏನು ಆನ್ಸರ್ ಅಂತ. ಒಟ್ಟು ನನಗನ್ಸಿದ್ದೇನೆಂದ್ರೆ ಸಮಾಧಾನ ಮಾಡ್ಕೊ ಅಂತಷ್ಟೆ. ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊ. ಕುಕ್ಕರ್ ಬಿಸಿ ಇದ್ದಾಗ ವಿಜಿಲ್ ಹೊಡಿತಾ ಇರುತ್ತೆ, ಆಫ್ ಆದ್ಮೇಲೆ ಇಳಿಯುತ್ತೆ, ಸುಮ್ಮನೆ ಇರೋ. ಹಂಗೆ ಒಂದು ಸಂಜೆ ಇಷ್ಟೆಲ್ಲ ಜಗಳ ಆಗಿತ್ತ ಮಧ್ಯಾಹ್ನ, ಇದೆಲ್ಲ ಕೋಪ ರಾತ್ರಿ ಹೋಗೋ ಅಷ್ಟೊತ್ತಿಗೆ ಸರಿಯೇ ಹೋಗಿತ್ತದು. ಸೊ ನಾನೇನಕ್ಕೆ ಕೇಳಕ್ಕೆ ಬಂದೇ ಇದ್ನ ಅಂದರೆ, ಇಟ್ ಈಸ್ ನಾಟ್ ದಟ್ ನಮಗೇನೋ ಫೇವರು ಲಕ್ಕು ಪ್ರಶ್ನೆ ಅಲ್ಲ. ಅದು ಗುರು ಕೃಪೆ. ಆ ಕೃಪೆ ಸಿಗಬೇಕು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ. ಅದು ಕರ್ಮ ಸವಿಯವ್ರಿಗೂ ಆಗಲ್ಲ ಅಂದ್ರೆ ದಟ್ ಈಸ್ ವೆರಿ ರೈಟ್ಲಿ ಸೆಡ್ ವರ್ಡ್. ಅದು ಈ ಥರ ಅಲ್ಲ ಸರ್, ಏನಂತ ಹೇಳೋಣ. ಬಟ್ ನಿಮ್ಮ ವಿಚಾರ ಹೇಳಿ ಸರ್, ಏನು ಹೇಳಕ್ಕೆ ಬಂದ? ಆಶ್ರಮದಲ್ಲಿ ನೀವು ಪೂಜೆ ಮಾಡೋ ವಿಷಯ ಹೇಳಿದ್ರಲ್ಲ, ಅದು ನೀವು ನಿಜವಾಗ್ಲೂ ತುಂಬ ಸಿಸ್ಟಮ್ಯಾಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡ್ತೀರಾ. ಮತ್ತೆ ಹೇಳ್ಕೊಟ್ಟಿದ್ದವನು ಅಷ್ಟೇನೆ, ರುದ್ರ ಎಲ್ಲ ಚೆನ್ನಾಗಿ ಹೇಳ್ತೀರಾ ನೀವು. ನಾನಲ್ಲ, ಟೀಮ್ ಇದೆ ಸರ್, ಅದು ರುದ್ರ ಟೀಮ್ ಅಂತಾನೆ ಇದೆ. ಎಲ್ಲರೂ ಎಕ್ಸ್ಪರ್ಟ್ಗಳಲ್ಲಿ ಚೆನ್ನಾಗಿ ಹೇಳ್ತಾರೆ. ನನ್ನ ತಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿದ್ದಲ್ಲ ಪೂಜೆ, ಅವನಿಂದ ನಾವು ಎಲ್ಲ. ಹೌದು ಸಕ್ರೆಪಟ್ಟಣದವ್ರದ್ದು ತುಂಬಾ ವಿಷಯಗಳು ಇವ್ರ ಮೂಲಕನೇ ಬರ್ತಾ ಇದ್ದೀವಿ. ಇವ್ರು ಬಂದ್ಮೇಲೆ ನಮಗೆ ಕೊಂಡಿ ಅದೇ ಹೇಳಿದ್ದು, ಮೆಸೆಂಜರ್ ತರ ಆಗ್ಬಿಟ್ಟಿದೆ. ಅವಾಗ ಅಲ್ಲಿ ಹೋಗೋದು ವಾರ ಹೋಗ್ತಿದ್ರಪ್ಪ, ಪ್ರತಿ ವಾರ ಸಕ್ರೆಪಟ್ಟಣಕ್ಕೆ ಹೋಗೋದು. ಇವತ್ತಲ್ಲಿ ಹೋಗ್ತೀನಿ ಅಂತ ಅಲ್ಲೇನೋ ಅವ್ರು ಸೇವೆ ಮಾಡಕ್ಕೆ ಹೇಳೋರು ಗುರುಗಳು. ಇವ್ರು ಹೋಗಿ ಅದೆಲ್ಲ ಮಾಡೋರು. ಎಲ್ಲ ಮಾಡಿಬಿಟ್ಟು ಬಂದು ನನ್ನ ಹತ್ರ ಬಂದು 11 ಗಂಟೆಗೆ ಬರೋರಲ್ಲ, ಎಲ್ಲ ಕತೆ ಹೇಳೋರು. ಹಿಂಗಾಯ್ತು ಅಲ್ಲಿ, ಪ್ರತಿಯೊಂದು A to Z ವರದಿ ಎಲ್ಲ ಹೇಳೋರು. ಬಟ್ ನಿಮ್ಮ ವಿಷಯ ನನಗೆ ಖುಷಿ ಆಯಿತು ಸರ್. ಅಂದರೆ ನೋಡಿ, ನೀವು ವೃತ್ತಿಯಲ್ಲಿ ಸಹ ಪ್ರಾಂಶುಪಾಲರು, ಪಾಠ ಹೇಳೋ ಮೇಷ್ಟ್ರೆ, ಗುರು. ಸೊ ನೀವು ಒಂದು ವೃತ್ತಿಯಲ್ಲಿ ಮತ್ತೆಲ್ಲ ಗುರು ಆಗಿದ್ದು, ನಿಮಗೆ ಎಷ್ಟು ಗುರುಗಳ ಕೃಪೆ. ಇನ್ನು ಯಾರು ಆ ಥರದಲ್ಲಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದ್ರೆ ಅದನ್ನೆಲ್ಲ ಹೇಳ್ಬೋದು ಸರ್. ಯಾಕಂದರೆ ನೋಡಿ, ಮರ ನಮಗೆ ಆಚೆಯಿಂದ ಒಂದು ಕಾಣ್ತಾ ಇರುತ್ತೆ, ಬೇರೆ ಆ್ಯಕ್ಚುಲಿ ಒಳಗೆ ಬಿಟ್ಕೊಂಡಿರುತ್ತೆ. ಒಂದು ಮರಕ್ಕೆ ಬೇರೆಲ್ಲ ಒಂದೇ ಅನ್ನೋ ಹಾಗೆ ಬ್ರಾಂಚಸ್ ಬೇರೆ ಬೇರೆ ಥರ ಕಾಣ್ಬೋದು ನಮಗೆ, ಬೇರೆ ಒಂದೇ ಅನ್ನೋಕ್ಕೆ. ಗುರು ಕೃಪೆ, ಗುರು ಎಲ್ಲವೂ ಒಂದೇ ಸರ್. ಆ ಥರ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಭಾವ ಬೀರಿದಂಥ ಬೇರೆ ಗುರುಗಳು ಇದ್ರೆಲ್ಲ ಹೇಳ್ಬೋದು ಸರ್, ನೀವು ನಮ್ಗೆ ಕೇಳೋಕೆ ಇಷ್ಟ. ನನಗೂ ಅಷ್ಟೇ, ಅದು ಎಲ್ಲಿಂದನೋ ಒಂದು ನಮ್ಮ ಅನುಗ್ರಹ ಅನಿಸುತ್ತೆ. ನಮ್ಮ ಅಜ್ಜ ಶೃಂಗೇರಿ ಮಠದಲ್ಲಿ ಇದ್ದರು, ಹಾಗಾಗಿ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಮಗೆ ಶೃಂಗೇರಿ ಗುರುಗಳ ಕೃಪೆನೂ ಇದೆ. ಒಂದು ಸರಿ ಹೀಗೆ ಸುಳ್ಯದಲ್ಲಿ ಯಾವುದೋ ಒಂದು ಫಂಕ್ಷನಿಗೆ ಭಾರತೀ ತೀರ್ಥ ಸ್ವಾಮೀಜಿಗೆ ಬಂದರು.
ಬಂದಾಗ ಇದೇ ಗೌಡ್ರದ್ದು ಸಮ್ಮೇಳನ ಇತ್ತಲ್ಲಿ. ಆವಾಗ ನಮ್ಮ ಪ್ರೆಸಿಡೆಂಟ್ರು ಹೇಳಿದ್ರು, ನೀವು ಕೇಳಿ ಸ್ವಾಮೀಜಿಗೆ ಕೇಳಿ, ನೀವು ಅವ್ರನ್ನ ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ಒಂದು ರೌಂಡ್ ಕರ್ಕೊಂಡೋಗಿ ಕ್ಯಾಂಪಸ್ ತೋರಿಸೋಣ, ಆಮೇಲೆ ಆ ವೆನ್ಯೂಗೆ ಹೋಗೋಣ ಅಂತ ನಮ್ಮ ಚೇರ್ಮನ್ ಹೇಳಿದ್ರು. ಅವಾಗ ನಾನು ಹೇಳಿದೆ, ಇಲ್ಲ ಗುರುಗಳದ್ದೆಲ್ಲ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ, ಹಾಗೆಲ್ಲ ಬರಲ್ಲ ಅವರು, ಡಿವಿಯೇಷನ್ ಎಲ್ಲ ಮಾಡೋದು ಸರಿಯಲ್ಲ, ನಾವು ಕೇಳೋದು ಸರಿಯಲ್ಲ ಅಂತೇಳಿ ನಾನು ಹೇಳಿದೆ. ನಮ್ಮ ಚೇರ್ಮನ್ ಬಿಡಲೇ ಇಲ್ಲ ನನ್ನನ್ನು. ಇಲ್ಲ ನೀವು ಕೇಳಿರೋರು ಒಪ್ಕೊಳ್ತಾರೆ ಅಂತೇಳಿ ಹೇಳಿದ್ರು. ಸರಿ, ನಾನು ಹೋದೆ ಗುರುಗಳ ಹತ್ರ. ನಾನು ಕೇಳಿದೆ, ಹಿಂಗೆ ಈಗ 10 ಗಂಟೆಗೆ ಅದು ಫಂಕ್ಷನ್ ಇದ್ದಿದ್ದು, ಬೆಳಿಗ್ಗೆ ಒಂದು 8:15ಗೆ ನಾವು ಹೋಗಿದ್ವಿ. ಆವಾಗ ನೀವು ಹೊರಟಾಗ ಈಗ ಒಂದು ಕ್ಯಾಂಪಸ್ಸಲ್ಲಿ ಕಾರಲ್ಲೇ ಇಳಿಯೋದು ಬೇಡ, ಕಾರಲ್ಲೇ ಒಂದು ರೌಂಡ್ ತೋರಿಸ್ತೀನಿ, ಅಲ್ಲಿಂದ ಇದಕ್ಕೆ ವೆನ್ಯೂಗೆ ಹೋಗೋಣ ಅಂತ. ಆಗ್ಬೋದು ಅಂದರು ಗುರುಗಳು, ಆಗ್ಬೋದು ಅಂಥೇಳಿ ಭಾರತೀ ಎದುರು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡ್ರು, ಕಾರಲ್ಲಿ ಹತ್ತು ಕೂತರು. ಕಾರಲ್ಲಿ ಕೂತಾಗ ನನಗೆ ಗೊತ್ತಿಲ್ಲ, ನಾನು ಪ್ಯಾಂಟ್ ಶರ್ಟೆಲ್ಲ ಹಾಕ್ಕೊಂಡು ಹೋಗಿದ್ದೆ ಅವತ್ತು. ಆವಾಗ ಯಾರೋ ಹೇಳಿದ್ರು, ಕರೆದ್ಬಿಟ್ಟು, ನೀವು ಗುರುಗಳ ಕಾರಲ್ಲಿ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಕೂರೋ ಹಂಗಿಲ್ಲ ಅಂತ. ನಾನು ಅಲ್ಲಿಗೆ ಬಂದಾಗ ಹೋಗ್ಬಿಟ್ಟಿದೆ. ತಕ್ಷಣ ಗುರುಗಳು ಕೇಳಿಸ್ಕೊಂಡು, ಗುರುಗಳು ಏನು ಹೇಳಿದ್ರು ಗೊತ್ತಾ, ಕೃಷ್ಣಮೂರ್ತಿ ನೋಡಪ್ಪ, ಅಲ್ಲಿ ಡಿಕ್ಕಿಲಿ ನೀನು ಪಂಚಶಲ್ಯ ಇಟ್ಟಿದೆಯಲ್ಲ, ಅದನ್ನು ಕೊಡು, ಇವ್ರಿಗೆ ಕೊಡು ಅಂದರು. ನಾನು ಅಲ್ಲೇ ಓಡೋಗಿ ಆ ರೂಮಲ್ಲಿ ಉಟ್ಕೊಂಡು ಬಂದೆ. ಕಾರಲ್ಲಿ ಕೂತ್ಕೊಂಡು ಕರ್ಕೊಂಡೋಗಿದ್ದೆ ಅವ್ರನ್ನ. ಇದು ನನಗೆ ತುಂಬ ಪ್ರಭಾವ ಏನಂದರೆ, ಗುರುಗಳ ಜೊತೆ ನಮಗೆ ಕೂರೋದಕ್ಕೊಂದು ಅವಕಾಶ ಸಿಗ್ತಲ್ಲ ಅವ್ರ ಜೊತೆ. ಮತ್ತು ಕಾರಲ್ಲಿ ಹೋಗುವಾಗ ಏನಾಗುತ್ತೆ ಗೊತ್ತಾ, ನಮಗೆ ಪ್ರೈವೇಸಿ, ಮಾತಾಡೋದು ಅಷ್ಟೇ 1 to 1 ಮಾತಾಡ್ತೀವಿ ನಾವು. ಆ ಥರದಲ್ಲಿ ನಮಗೆ ಅಷ್ಟು ಟೈಮ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಂಗಾಯ್ತು. ಬೇರೆಯವ್ರದ್ದು ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲ, ಅಥವಾ ಬೇರೆಯವ್ರದ್ದು ಇಂಟರ್ವೆನ್ಷನ್ ಇಲ್ಲ, ಏನೂ ಇಲ್ದಲೇ ನಮ್ಗೆ ಅದೊಂದು ಅವಕಾಶ ಸಿಕ್ಕಿದ್ದು. ಆ ಥರ ನನಗೆ ಸುಮಾರು ಜನ ಈ ಥರ ಎಲ್ಲ ಬಂದಿದ್ದಾರೆ ನಮ್ಮ ಲೈಫಲ್ಲೂ ಅಷ್ಟೇ. ಈಗ ತುಮಕೂರು ರಾಮಕೃಷ್ಣ ಆಶ್ರಮದ ಗುರುಜಿ ಇದ್ದಾರಲ್ಲ, ವೀರೇಶಾನಂದ ಸ್ವಾಮೀಜಿ ಅಂತ ಅವ್ರದ್ದು ಈಗಿನ ಹೆಸರು. ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿರೋದು, BE ಅವರು. ಹಾಂ, ವೆರಿ ಹೈಲಿ ಲರ್ನೆಡ್ ಪರ್ಸನ್. ಈಗ ಅವರು ತುಂಬ ಚೆನ್ನಾಗಿ, ಈಸ್ ಎ ಒರೇಟರ್. ಇವಾಗ ಪಬ್ಲಿಕ್ ಫಂಕ್ಷನ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಭಾಷಣ ಮಾಡ್ತಾರೆ. ಈಗ ಜನಗಳಿಗೆ ಭಾಳ ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ. ಅದು ಎಸ್ಪೆಷಲಿ ಯೂತ್ ಮಕ್ಕಳಿಗೆ ಅಟ್ ದಿ ಏಜ್ ಆಫ್ 16, 18, 20 ಆ ಏಜ್ನವ್ರಿಗೆ ತುಂಬ ಸಂದೇಶ ಕೊಡ್ತಾರೆ. ಅವರು ನನ್ನ ಸ್ಟೂಡೆಂಟ್ ಆಗಿದ್ದರು ಒಂದು ಟೈಮಲ್ಲಿ. ಐ ಹ್ಯಾವ್ ಟಾಟ್ ಹಿಮ್ CAD. ಅದನ್ನು ಇವತ್ತು ಅವ್ರು ಜ್ಞಾಪಿಸ್ಕೊಳ್ತಾರೆ. ನೋಡಿ ಗೋಪಾಲಕೃಷ್ಣ, ನೀವು ಬಂದು ನನಗೆ ನಮಸ್ಕಾರ ಮಾಡಬಾರ್ದು, ನೀವು ನನಗೆ ಟೀಚರ್ ಆಗಿದ್ದವರು. ಆ ಥರ ಹಂಬಲ್ನೆಸ್ಸು ಇದೆಲ್ಲ ಹೆಂಗೆ ಅಂದರೆ, ಈ ಗುರುಗಳ ಕೃಪೆನೇ ಆ ಥರ. ಈಗ ಇಲ್ಲಿ ನಾನು ನಾಗಾರ್ಜುನದಲ್ಲಿ ಸೇರಿದ ಮೇಲೂ ಅಷ್ಟೇ, ಸತ್ಯಸಾಯಿ ಆಶ್ರಮದಲ್ಲಿ ಸಾಯಿ ಮಧುಸೂದನ್ ಸಾಯಿ ಇದ್ದಾರಲ್ಲ, ಅವರು ಅಷ್ಟೇ ನನ್ನನ್ನು ಅವರು ಯಾವಾಗಲೂ ಅಷ್ಟೇ ಕರೆಸ್ಕೊಳ್ತಾರೆ. ಏನಾದ್ರು ಇದ್ದರೆ ಎಲ್ಲ ಹೇಳೋಕ್ಕೆಲ್ಲ ಕರೆಸ್ತಾರೆ ಅವರು. ಕರೆಸ್ಬಿಟ್ಟು ಇವರಿಂದ ಈ ಥರ ಮಾಡಿಸೋಣ ಅಂತೇಳಿ. ನಾವು ಅಲ್ಲಿ ಏನು ಮಾಡಿದ್ವಿ ಅಂದರೆ, ಅವ್ರ ವಿಲೇಜ್ ಅಡಾಪ್ಷನ್ ಎಲ್ಲ 2015-16 ನಾವು ಶುರು ಮಾಡಿದ್ವಿ ಅದನ್ನು. ನಮ್ಮ ಕಾಲೇಜಲ್ಲಿ ಒಂದು IRDP ಪ್ರೋಗ್ರಾಮ್ ಅಂತ ಮಾಡಿದೆ, ಇಂಟಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅದು IRDP ಅಂದರೆ ಒಂದು ಸಬ್ಜೆಕ್ಟಾಗಿ ಕೊಟ್ವಿ ನಾವು ಇಂಜಿನಿಯರಿಂಗ್ನವ್ರಿಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ದೇ ಶುಡ್ ಗೋ ಟು ದಿ ವಿಲೇಜ್. ಅವ್ರು ಹೋಗಿ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನು ಅಲ್ಲಿಂದ ಸಾಲ್ವ್ ಮಾಡಲಿ, ಅಲ್ಲಿ ಸೊಲ್ಯೂಷನ್ ಕೊಡಲಿ ಅಂತ. ಯಾವುದೋ ಒಂದು ಸ್ಕೂಲ್ ಇರುತ್ತೆ, ಸ್ಕೂಲಲ್ಲಿ ಕಂಪ್ಯೂಟರ್ಗಳಿರುತ್ತೆ, ಅದನ್ನು ಹೇಳ್ಕೊಡೋಕೆ ಟೀಚರ್ಗಳಿರಲ್ಲ, ಟೀಚರ್ಗಳಿಗೆ ಕಂಪ್ಯೂಟರ್ ಗೊತ್ತಿರಲ್ಲ. ಅಥವಾ ಯಾವುದೋ ಇನ್ನೊಂದು ಸ್ಕೂಲಲ್ಲಿ ಹೋಗಿದ್ದು, ವಿಶೇಷವಾಗಿ ಅವ್ರದ್ದು ಓವರ್ ಹೆಡ್ ಟ್ಯಾಂಕೇನೆ ವರ್ಷಗಟ್ಟಲೆ ಕ್ಲೀನೇ ಮಾಡಿಲ್ಲ, ನೀರು ಹಾಗೆ ಎಲ್ಲ ಸ್ಟಿಂಕಿಂಗ್ ನೀರಿತ್ತು. ಈ ಥರ ಪ್ರಾಬ್ಲಮ್ಗಳಿಗೆಲ್ಲ ಸೊಲ್ಯೂಷನ್ ಬೇಕು ಅಂಥೇಳಿ ಅವರು ಮಧುಸೂದನ್ ಸಾಯಿ ಅವ್ರ ಹತ್ರ ನಾನೊಂದು 600 ಹುಡುಗರನ್ನ ಕರ್ಕೊಂಡೋಗಿದ್ದೆ. ಸ್ವಾಮೀಜಿ ನೀವು ಅಡ್ರೆಸ್ ಮಾಡಿ ಅಂತ. ಅಡ್ರೆಸ್ ಮಾಡಿದಾಗ ಅವ್ರು ಹೇಳಿದರು, ಇದನ್ನು ಈ ಥರ ನಾವು ಇಂಡಿಯಾದಲ್ಲಿ ನಾವು ರೂರಲ್ ಡೆವಲಪ್ಮೆಂಟ್ನ ಮಾಡಬೇಕು, ಅಲ್ಲಿ ಹಳ್ಳಿಲಿರೋ ಜನಗಳಿಗೆ ನಾವು ಸೌಕರ್ಯ ಮಾಡಿಕೊಡ್ಬೇಕು ಅಂತೇಳೆಲ್ಲ ಹೇಳ್ತಾಯಿದ್ರು. ಅವ್ರ ಜೊತೆನೂ ಹೀಗೆ ಸಂಬಂಧ ನನಗೆ ಕರೀತಾರೆ, ಹೋಗ್ತೀನಿ ನಾನು. ಇದೆಲ್ಲ ಏನಂದರೆ ಗುರು ಕೃಪೆ ಅಷ್ಟೇ. ನಮಗೆ ಎಲ್ಲೋ ಎಲ್ಲಿಂದನೋ ಬಂದಿದೆ, ನಮ್ಮ ಆನ್ಸೆಸ್ಟ್ರಲ್ಲೆಲ್ಲ, ಅಥವಾ ಮಾಡಿದ ಪುಣ್ಯನೋ ಏನೋ, ನಮಗೊಂದು ವೇಳೆ ಅದೆಲ್ಲ ಅನುಭವಿಸೋ ಅದೃಷ್ಟ. ಹಾಗಾಗೇ ಈ ವಿನಯ್ ಅವ್ರದ್ದು ಸಂಪರ್ಕ ಬಂದಿರೋದು. ಇವ್ರ ಜೊತೆ ಎಲ್ಲ ನಾವು ತುಂಬ ಸಹಾಯ ತೊಗೊಂಡಿದ್ವಿ. ಅವ್ರು ನಮ್ಮನ್ನು ಬೆನ್ನು ಬಿಡದಲ್ಲೇ, ಅವ್ರು ನಮಗೆ ಯಾವಾಗಲೇ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ಜ್ಞಾಪಿಸ್ಕೊಂಡ್ರೆ ಸಾಕು, ನಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಇವಳು ಹೇಳ್ದಂಗೆ ಎದುರಿಗೆ ಹೋಗಿ ನಿಂತರೆ ಸಾಕು, ನಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ನಾವೇನು ಮಾಡೋದು ಬೇಡ, ಕೇಳೋದು ಬೇಡ, ಏನು ಬೇಡ, ಸೊಲ್ಯೂಷನ್ ಸಿಗುತ್ತೆ ನಮ್ಮ ಪ್ರಾಬ್ಲಮ್ಗೆ. ಇಲ್ಲ ಸರ್, ಅದನ್ನು ನೀವು ಉಳಿಸ್ಕೊಂಡಿರ್ತೀವಿ, ಅದು ಉಳಿಸ್ಕೊಳ್ಳೋಂಥ ಒಂದು ಬುದ್ಧಿನೂ ಕೊಟ್ಟಿದ್ದಾನೆ ಸರ್ ಭಗವಂತ. ಇಲ್ಲಾಂದ್ರೆ ಅಹಂಕಾರ ಬಂದರೆ ಇರಲ್ಲ. ಅದು ನನಗೆ ಎಷ್ಟೋ ಸತಿ ಹೇಳಿದ್ದಾರೆ, ನಾನು ಕೊಟ್ಟು ವರವೇ ಅವನಿಗೆ ಶಾಪ ಆಯ್ತಲ್ಲೋ ಅಂತ. ನಾನು ಕೊಟ್ಟು ವರವೇ ಅವನಿಗೆ ಶಾಪ ಆಯ್ತಲ್ಲ ಅನ್ನೋದು ಹೇಳಿದ್ದಾರೆ. ಅವಾಗ ನನಗೆ ಅರ್ಥ ಆಗ್ತಾಯಿತ್ತು, ಓ ಇದು ಸುಮ್ಮನಿರೋದೇ ವಾಸಿ, ಕೊಡೋದೇನೆ ಪರೀಕ್ಷೆಗೆ ಇವರು ಅನ್ನೋ ಥರ ಭಾಳ ನಾನು ಯೋಚನೆ ಮಾಡ್ತಿದ್ದೆ. ಹೌದು ಹೌದು, ವೆರಿ ವೆರಿ. ಯಾಕೆಂದರೆ ಈ ವೆಂಕಟಾಚಲಯ್ಯನವರು ನಾವು ಒಂದ್ಸಲ ಲಾಸ್ಟ್ ಟೈಮ್ ಹೋದಾಗ ಒಬ್ರು ಯಾರೋ ಬಂದರು ಅವ್ರ ಮನೆಗೆ ಬರೋಕ್ಕೆ ಅಂತ. ನಾವು ಒಳಗಿದ್ದೀವಿ, ಮನೆ ಒಳಗೆ. ಅವನನ್ನು ಒಳಗೆ ಬಿಡಬೇಡ,
ಅಂತ ಬಾಗ್ಲಾಕ್ಸಿದ್ರು. ಅದನ್ನು ಕಳ್ಳ ನೋಡಿದ್ವಿ ಅವ್ನು. ನಾವು. ಕಳ್ಳ ಅವನು, ಅವನನ್ನು ಬಾಗಿಲು ಹೊರಕಳ್ಸೋನ್ನ. ತೆಗಿಬಿಡಿ ಅವನ್ನ, ಅವ್ನು ನಮ್ಮ ಮನೆಯೊಳಗೆ ಬರಬಾರ್ದು ಅಂತ. ಆ ಥರ ಇವ್ರುಗಳು ರೊಚ್ಚಿಗೆ ಹೇಳೋದು ಉಂಟು. ಹೌದು. ನಾವು ಆ ಥರ ಅನ್ನಿಸ್ಕೋಬಾರ್ದಲ್ಲ ಯಾವತ್ತಿದ್ರು. ನಾವು ಅದನ್ನು ಅವರ ನಂಬಿಕೆನೂ ನಾವು ಉಳಿಸ್ಕೋಬೇಕು, ನಮಗೂ ಅವರಷ್ಟು ಸಹಾಯ ಮಾಡಿರುವಾಗ. ಅಂದ್ರೆ ಅವ್ರಿಗೊಂದು ಅತೀತವಾದಂಥ ಒಂದು ಶಕ್ತಿ ಇರೋದ್ರಿಂದ ಅವ್ರಿಗೆಲ್ಲ ಗೊತ್ತಾಗುತ್ತೆ. ನಾವೇನು ಅನ್ಕೊಳ್ಳೋದೇ ಬೇಡ, ಅವ್ರ ಹತ್ರ ಕೆಟ್ಟದ್ದು ಅವ್ರೆಲ್ಲ ಅನ್ಸ್ಕೋಬಾರ್ದು ಗೊತ್ತಾಗಿರುತ್ತೆ. ನಾವು ಯಾವತ್ತು, ಕೆಟ್ಟ ಮಾತು ಬರ್ಸ್ಕೋಬಾರ್ದು. ಸರ್, ಇನ್ ವೆರಿ ಸಿಂಪಲ್ ಟರ್ಮ್ಸ್, ಆ್ಯಸ್ ಅ ಪ್ರೊಫೆಸರ್ ಆರ್ ಲೆಕ್ಚರ್, ಒಂದು ಪ್ರಿನ್ಸಿಪಲ್, ನೀವು ಕೊಟ್ಟಿದ್ದ ಹೋಮ್ವರ್ಕ್ನ ಮಾಡೋ ಸ್ಟೂಡೆಂಟ್ ಮೇಲೆ ನಿಮಗೆ ಖುಷಿ ಇರುತ್ತಾ, ಮಾಡದೇ ಇರೋ ಸ್ಟೂಡೆಂಟ್ ಮೇಲೆ ಇರುತ್ತಾ? ಸಿಂಪಲ್ ಅಲ್ವಾ? ಮತ್ತು ಅವ್ರು ಹೇಳಿದ್ಮೇಲೆ ಅದನ್ನ ಅಪನಂಬಿಕೆ ಇಟ್ಕೊಂಡು ಹೋದ್ರೆ ಆ ಹೋಮ್ವರ್ಕ್ ಕೊಟ್ಟಾದ್ರೂ ಏನು ಬೆಲೆ ಅಲ್ವಾ? ಲೆಕ್ಚರರ್ಗೂ ಕೊಟ್ಟವನಿಗೂ ಅವಮಾನ, ಇಸ್ಕೊಂಡವನಿಗೂ ಅದೊಂದು ಟೈಮ್ ಪಾಸ್ ಅನ್ನೋ ಥರ. ಸೊ ಆ ಥರ ಇದೆ ಸರ್. ನನಗೆ ಅಂದರೆ ನಿಮ್ಮ ಫಸ್ಟ್ ಭೇಟಿ, ಇದಕ್ಕೆ ಮುಂಚೆ ಎಷ್ಟು ಸತಿ ಕೇಳಿ ನಿಮ್ಮನ್ನು ಫಸ್ಟ್ ಭೇಟಿ, ನಿಮ್ಮ ಪಾದ ಪೂಜೆ ನಾನೇ ಮಾಡೋ ಥರ ನನಗೆ ಅವರೊಂದು ಅವಕಾಶ ಕೊಟ್ಟಿದ್ದು. ನನಗೆ ರಿಯಲಿ ರಿಯಲಿ ಬ್ಲೆಸ್. ನಿಮ್ಮ ಹಳೆಯನ್ನು ನೋಡಿದ್ದೆ ನಾನು, ಬಟ್ ಅವರೇ ನೀವು ಅವ್ರ ಮಾವ ಅಥವಾ ನಿಮ್ಮ ಸಂಬಂಧ ಈ ಥರ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವರು ಹತ್ರ ಇದ್ದಾರೆ ಅವರಲ್ಲೇ ಆಶ್ರಮಕ್ಕೆ. ಪೂರ್ಣ ಪ್ರಜ್ಞಾನಗರ. ಅದಕ್ಕೆ ತುಂಬಾ ಬರ್ತಾರೆ. ನಾವು ತುಂಬಾ ದೂರದಲ್ಲಿದ್ದೀವಿ. ಮತ್ತೆ ನನ್ನ ಮಗನಿಗೆ ಗೌರಿಗದ್ದೆ ಹೋಗಕ್ಕೆ ತುಂಬಾ ಇಷ್ಟ. ಅವನು ಜಾಸ್ತಿ ಇಲ್ಲಿಗಿಂತ ಜಾಸ್ತಿ ಗೌರಿಗದ್ದೆ ಅಲ್ಲಿಗೆ, ಅಲ್ಲೇ ಇದಾರ ಕೇಳ್ಕೊಂಡು ಅಲ್ಲಿಗೆ ಹೋಗೋದೇ ಜಾಸ್ತಿ. ನಿಮ್ಮ ತಂದೆ ತಾಯಿನೂ ಅಷ್ಟೇನೆ. ಅವ್ರ ತಂದೆ ನೋಡಿ ಅಗ್ರಿಕಲ್ಚರಿಸ್ಟು, ತುಂಬಾ ಹಾರ್ಡ್ ವರ್ಕರು. ಇವತ್ತಿಗೂ ಅಷ್ಟೇ, ನಾವು ಹೋದ್ರೆ ಅದೇ ಆತ್ಮೀಯತೆ ಅಂತ ಕರೀತಾರೆ. ನಮ್ಗೆ ಹೋದ್ರೆ ತಿಂಡಿ, ಊಟ, ಕಾಫಿ ಎಲ್ಲ ಮಾಡಿ ಕಳಿಸ್ತಾರೆ ಅವ್ರ ತಂದೆ. ತಾಯಿನೂ ಹಂಗೇನೆ. ಈ ಸರಿ ನೋಡಿ ನವರಾತ್ರಿನಲ್ಲಿ ವಿಶೇಷ ಅಂದ್ರೆ, ಈ ಸರಿ ಗುರುಜಿ ಇಲ್ಲೇ ಇದ್ರು. ನವರಾತ್ರಿಲಿ ಹೋಗ್ಲಿಲ್ಲ, ಹೋಗಿರ್ಲಿಲ್ಲ. ಅಷ್ಟು ದಿವಸ ಪೂಜೆನ ಅವ್ರ ಅಮ್ಮನೇ ಮಾಡಿದ್ರು. ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು. ನಾವು ಹೋಗಿದ್ವಿ, ಅಷ್ಟು ಚೆನ್ನಾಗಿ ನಡೆಸಿರೋ. ಅವರು ದೈವ ಭಕ್ತೆ. ಅವ್ರೂ ಅವ್ರ ಮುಖದಲ್ಲೇ ಆ ಕಳೆ ಇದೆ ಅವರಿಗೆ, ಅಮ್ಮಂಗೆ. ಹಾಗಾಗಿ ಇವ್ರಿಗೆಲ್ಲ ಅದೆಲ್ಲ ಅನುಗ್ರಹ, ಇವ್ರ ಅಜ್ಜಂದು, ಅಮ್ಮಂದು, ಎಲ್ಲರದು ಬಂದಿದೆ. ಹಾಗಾಗಿ ಇವರು ಈ ಒಂದು ಸ್ಥಿತಿಗೆ ಬರೋದಕ್ಕೆ ಬಹುಶಃ ಅವರೆಲ್ಲರೂ ಕಾರಣ ಆಗಿದ್ದಾರೆ ಅನಿಸುತ್ತೆ. ಇವ್ರು ಯಾವಾಗಲೂ ಹೇಳೋರು, ವಿನಯ್ ಅವ್ರ ಅಜ್ಜನ ಮನೇಲಿ ಶೃಂಗೇರಿಲಿ ಓದಿದ್ದಂತಲ್ಲ, ಅವರು ಜ್ಯೋತಿಷ್ಯ ಎಲ್ಲ ಹೇಳ್ತಾ ಇದ್ರು ಅಜ್ಜ. ಹಾಗಾಗಿ ಅದ್ರ ಇನ್ಫ್ಲೂಯೆನ್ಸ್ ನಂಗೆ ತುಂಬ ಇದೆ. ಅವ್ರ ಜೊತೆ ಇದ್ದಾಗ ಎಲ್ಲ ಈ ಶ್ಲೋಕಗಳು ಇದು ಎಲ್ಲ ಕಲ್ತಿದ್ದೆಲ್ಲ ಅಲ್ಲೇಯ ಅಂತೆಲ್ಲ. ಯಾವಾಗ ಏನೇ ಆಗಲಿ ನನಗೆ, ನಾನು ಅರ್ಥ ಮಾಡ್ಕೊಂಡಿರೋದು ಗುರುಗಳ ಹತ್ರದಿಂದ ನಾನು ಇಷ್ಟೇನೆ, ಯಾವುದು ಈ ಒಂದೇ ಲೈಫ್ ಟೈಮಲ್ಲಿ ಕಲಿಯೋ ಸಂಪಾದನೆ ಮಾಡೋ ಚಾನ್ಸೇ ಇಲ್ಲ. ನಾನು ಹೇಳ್ತೀನಲ್ಲ, 4 ವರ್ಷ ಇಂಜಿನಿಯರಿಂಗ್ ಟೈಮಲ್ಲಿ ಅಂತೂ ಇಲ್ವಾ ಬೇರೆನಾ? ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ಓದಿರ್ತಾರೆ, ಪಾಸ್ ಆಗಿರ್ತಾರೆ ತಾನೆ. ಅಲ್ಲಿ ಅದಕ್ಕೆ ಟೈಮ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಇವರು ಅಂದ್ರೆ ಯಾರಿಗಾರ ಗೊತ್ತಾಗುತ್ತಾ, ಅರ್ಥ ಆಗುತ್ತಾ? ಅವಾಗ ಆ 4 ವರ್ಷ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿ ಅದನ್ನೇ ಎಲ್ಲ ಅರ್ಥ ಮಾಡ್ಕೊಂಡು ಮಾಡಿದವರು ಅವಾಗ ಎಲ್ಲಿ ಟೈಮ್ ಇದೆ? ಆಮೇಲೆ ಮಾಡಿರೋದು ಇವರು. ಆ ಥರ ಮಾಡಕ್ ಓದಿ ಎಲ್ಲ ಮಾಡ್ಕೊಂಡು ಮಾಡಕ್ ಆಗಲ್ಲ ಸರ್. ಎಲ್ಲ ಅನುಗ್ರಹ, ಅದರಿಂದ ಅವರಿಗೆ ಹಂಗೆ ಬರುತ್ತೆ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಹೋದ ಎಪಿಸೋಡಲ್ಲಿ ಒಂದ್ಸತಿ ಗುರುಗಳ ಹತ್ರ ಮಾತಾಡೋ ಒಂದು ಹೇಳಿದ್ರಮ್ಮ, ಅಂದ್ರೆ ಬರ್ಬೇಕಾರೆ ಎಳ್ನೀರು ಮೇಲೆಯಿಂದ ಬೀಳ್ಬೇಕಾದನ್ನ ಫ್ರೀಸ್ ಮಾಡಿದ್ರು ಗುರುನಾಥರು ಅಂದ್ಬಿಟ್ಟು ಅಂತ. ಅದನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ರೆ ಏನಾದ್ರು ಗುರುಗಳು, ಅಥವಾ ವಿಷಯ ನಿಮ್ಗೆ? ಅದೇ ಹೇಳಿದ್ರು ಹಿಂಗೆ ಅಂತ. ಅದು ಹೆಂಗೆ ಅಂದರೆ, ಅವರಿಗೆ ಗುರುನಾಥರದ್ದು ಸಕ್ರೆಪಟ್ಟಣದ ಅವಧೂತರದ್ದು ಹೆಂಗೆ ಅವರಿಗಿತ್ತು ಅಂದರೆ, ಇವರ ಪ್ರತಿಯೊಂದು ನಡೆನೂ ಅವರು ಒಂಥರ ಡೈರೆಕ್ಟ್ ಮಾಡ್ದಂಗೆ ಆ ಥರ. ಆ್ಯಕ್ಚುಲಿ ಇವ್ರಿಗೆ ಬಂದಾಗ ಅಲ್ಲಿ ಇನ್ನೂ ರೂಮ್ ಸಿಕ್ಕಿರಲಿಲ್ಲ. ನಮ್ಮನೆಗೆ ಬಂದು ರೂಮೇ ಸಿಕ್ಕಿಲ್ಲ, 3-4 ದಿವಸ ಆಗಿತ್ತು, ರೂಮ್ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ ಅಂತ. ಆವಾಗ ನಮ್ಮನೆಯಿಂದ ಹೊರಟಾಗ ಅವ್ರಿಗೆ ಫೋನ್ ಬಂದು ಏನಯ್ಯ ಇನ್ನೂ ರೂಮ್ ಸಿಕ್ಕಿಲ್ಲ ಅಂತ ಹುಡ್ಕಾಡ್ತಿದ್ಯಲ್ಲ, ಹೋಗು ಹಿಂಗೆಯ್ಯ ಅಂತ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮನೇನು ಹೋಗು, ರೈಟ್ ಹೋಗು ಅಂತ. ನೋಡು, ಆ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಈ ಮನೇಲಿ ಹೋಗಿ ಕೇಳು, ನಿಂಗೆ ರೂಮ್ ಸಿಕ್ಕತ್ತೆ ಅಂತ. ಹಾಗೆ ಅಷ್ಟು ಡೈರೆಕ್ಷನ್ನು ಅವ್ರಿಗೆ ಅಲ್ಲಿಂದ ಬರ್ತಿತ್ತು. ಅಲ್ಲಿ ಆ ಮನೇಲೇ ಅವರು ಅಷ್ಟು ವರ್ಷವೂ ಇದ್ದಿದ್ದು. ಆವಾಗ ಆ ಮನೇಲಿ ತುಂಬ ತೆಂಗಿನ ಮರಗಳು ಎಲ್ಲ ಇತ್ತು. ತೆಂಗಿನ ಮರ ಅವ್ರು ಹೊರಗಡೆ ಕೂತಾಗ ಯಾವಾಗಲೂ ಮಡ್ಲು ಬೀಳುತ್ತೆ, ಕಾಯಿ ಬೀಳುತ್ತೆ, ಎಲ್ಲ ಆಗುತ್ತಲ್ಲ. ಆವಾಗ ಇವ್ರಿಗೆ ತಲೆ ಮೇಲೆ ಬೀಳ್ತಿದ್ದಾಗ ತಡೆದಿದೆ ಅಂತೆಲ್ಲ ಹೇಳೋರು. ಅದು ಹೇಳಿದ್ನಲ್ಲ, ಈ ಅಜ್ಜಯಿಂದೆಲ್ಲ ಕತೆ ಹೇಳುವಾಗ ನಾನು ಹೇಳ್ತೀನಿ, ಅದು ಹೆಂಗೆ ಸಾಧ್ಯ, ನಾನು ಹೇಳಿದ್ದುಂಟೆ, ಹೆಂಗೆ ಸಾಧ್ಯ ಅವೆಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ. ಹಾಗೆ ತುಂಬಾ ಆ ಥರ ಎಲ್ಲ ಇದು. ಆಮೇಲೆ ನಾನು ಅಲ್ಲೆಲ್ಲ ಕೇಟ್ರಿಂಗು ಇದೆಲ್ಲ ಮಾಡ್ತಾಯಿದ್ದೆ. ಮನೇಲಿದ್ದಾಗ ಸಕ್ರೆಪಟ್ಟಣದಿಂದ ಇವ್ರಿಗೆ ಹೇಳೋರು, ಸುಮ್ಮನೆ ಕೂತಿದ್ಯಲ್ಲ ಹೋಗು, ಅಲ್ಲಿ ಎಷ್ಟೊಂದು ತರಕಾರಿ ಬಿಡಿಸ್ತಿದ್ದಾರೆ, ಇಲ್ಲಿ ಕೂತಿದ್ಯಲ್ಲ ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡು ತರಕಾರಿ ಹೆಚ್ಚು ಹೋಗಿ. ಸಾಯಂಕಾಲ ಬಂದುಬಿಡೋರು. ಹೆಂಗೆ ಬಂದೆ ನಾಳೆ ಫಂಕ್ಷನ್ ಅಂತ ಹೆಂಗೆ ಗೊತ್ತಿದ್ರೆ, ನಂಗೆ ಅಲ್ಲಿಂದ ಆಜ್ಞೆ ಬಂತು, ನೀ ಹೋಗಲ್ರಿ ಅವ್ರಿಗೆ ಹೆಲ್ಪ್ ಮಾಡು ಅಂತೇಳಿ ಅಂತ ಬಂದುಬಿಟ್ಟು ಇಲ್ಲಿ ತರಕಾರಿ ಎಲ್ಲ ಬಿಡಿಸ್ಕೊಟ್ಬಿಟ್ಟು ಹೋಗೋರು.
ಅದೇ ಹಾಗೆ ಆ ಥರ ಬಂದಾಗ ಅದಕ್ಕೆ ಊಟ ತಿಂಡಿ ಆ ಟೈಮಲ್ಲಿ ನಾವೇನು ತಿಂತಿದ್ವು ಅದನ್ನೇ ಕೊಡ್ತಿದ್ವಿ, ನಾವೇನು ಸ್ಪೆಷಲಾಗಿ ಮಾಡಾಕ್ತಿದ್ವಿ ಅಂತೇನಿಲ್ಲ. ಬಟ್ ಏನಿತ್ತೋ ಮನೇಲಿ ಆ ಟೈಮಲ್ಲಿ ಎಲ್ಲ ಊಟ ಮಾಡಿಕೊಂಡು ಆರಾಮಾಗಿ ಇದ್ದಿದ್ದೆ. ಆ ಥರ. ಇಲ್ಲ ಸರ್, ಎಲ್ಲ ಫಂಟಾಸ್ಟಿಕ್, ಭಾಳ ಖುಷಿ ಆಯಿತು. ಒಂದು ನವವಿಧ ಭಕ್ತಿಯಲ್ಲಿ ಶ್ರವಣ ಕೂಡ ಒಂದು ಪಾರಾಯಣ ಒಂದು ಅಂತಲೂ ಒಂದ್ಸಲಿ ಗುರುಗಳು ಪಾಡ್ಕಾಸ್ಟಲ್ಲಿ ಹೇಳಿದರು. ಆ ರೀತಿ ಇವತ್ತೊಂದು ನನಗೆ ಭಾಳ ಭಕ್ತಿಯುತವಾದಂಥ ಒಂದು ಪಾರಾಯಣನ ನನಗೆ ಉಣಿಸಿದ್ದೀರಿ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಅಮ್ಮ ನಿಮಗೂ ಅಷ್ಟೇ. ನೀವು ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರ. ಸರ್ ಹೇಳ್ದಂಗೆನೆ ನಾವೊಂದು ಪುಸ್ತಕ ಬರೆದ್ರೆ ಆ ಪುಸ್ತಕ ಒಂದಷ್ಟು ಲಿಮಿಟೆಡ್ ಜನಗಳಿಗೆ ಮಾತ್ರ ಹೋಗುತ್ತೆ. ಅದೇ ಇದು ಡಿಜಿಟಲ್ ಮೀಡಿಯಂ, ಅದರಿಂದ ಡಿಜಿಟಲ್ ಮೀಡಿಯಂ ಅಲ್ಲಿ ನಿಮಗೆ ತುಂಬ ಲಾರ್ಜ್ ಸ್ಕೇಲಲ್ಲಿ ರೀಚಬಿಲಿಟಿ ಇರುತ್ತೆ. ಹಾಗಾಗಿ ಇಂಥ ಒಂದು ಅವಕಾಶನ ಕೊಟ್ಟಿದ್ದೀರಲ್ಲ ನೀವು ಆನಂದ್ ಅವರೇ. ನನಗೆ ಎಂಬರಾಸ್ ಆಗುತ್ತೆ. ನೀವು ದಯವಿಟ್ಟು ನಂಗೆ ನಮಸ್ಕಾರ ಮಾಡಲೇಬೇಡಿ. ಇದು ಆ ಥರದ ನಾನು ಕೊಡುವಂತಹ ಇನ್ನೊಬ್ರು ಯಾರೋ ಪಡೆಯುವಂತಹ ವೇದಿಕೆ ಅಲ್ಲ. ಇದು ಹೇಗೆ ಅಂದರೆ ಅದು ಆದಾಗದೇ ಆಗ್ತಾ ಇದೆ, ಆಗುತ್ತೆ. ಈಗ ಸೊಸೈಟಿನಲ್ಲಿ ಎಲ್ಲರೂ ಒಂದು ಈ ಕ್ಯೂರಿಯಾಸಿಟಿಲಿ ನೋಡ್ತಾ ಇರ್ತಾರೆ. ಅವಧೂತರು ಅಂದ್ರೆ ಏನು, ಅವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತಾ, ಅವ್ರು ಮಾಡಿದ್ದೆಲ್ಲ ಸರಿಯಾಗತ್ತಾ ಅಂತೇಳಿ ನೋಡ್ತಿರ್ತಾರೆ. ಆದರೆ ಅದನ್ನು ಅನುಭವಿಸ್ಕೊಂಡು ಅದನ್ನೇ ಒಂದು ಅದೇ ದಾರಿಲಿ ಬಂದವರಿದ್ದರೆ ಅಥವಾ ನಮ್ಗೆ ಅದರದ್ದು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅಂಥದನ್ನು ಹೇಳಿದ್ರೆ ಒಳ್ಳೆಯದು, ಇನ್ನೊಬ್ರಿಗೆ ಇದರಿಂದ ಗೊತ್ತಾಗ್ಲಿ ವಿಷಯ. ಇವರು ಗುರು ಪರಂಪರೆ ಅಥವಾ ಅವಧೂತರ ಪರಂಪರೆ ಅಂದ್ರೆ ಏನು ಅಂತೇಳಿ ಒಂದು ಸ್ವಲ್ಪ ಗೊತ್ತಾಗ್ಲಿ, ಬೇರೆ ಥರದಲ್ಲಿ ಗೊತ್ತಾಗ್ಲಿ ಅಂತ. ಈಗ ಇವರು ಅಷ್ಟೇ ಎಲ್ಲ ಆರ್ಡಿನರಿ ಪರ್ಸನ್ ಹಂಗೆ ಇರ್ತಾರೆ ಮೊದಲೆಲ್ಲ, ಆಮೇಲೆ ಟೋಟ್ಲಿ ಒಂದು ಯಾವುದೋ ಒಂದು ಲೆವೆಲಲ್ಲಿ ಟ್ರಾನ್ಸ್ಫಾರ್ಮೇಷನ್. ನಾನು ಸಕ್ರಪಣ್ಣದವರು ಅಷ್ಟೇ, ಫಸ್ಟೆಲ್ಲ ಅವರು ಜಾತಕ ನೋಡಿ ಎಲ್ಲ ಹೇಳ್ತಿದ್ದವರು, ಅವರು ಇದನ್ನು ನಿನ್ಗೆ ಹಿಂಗಿದೆ, ಇಷ್ಟು ಗುಣ ಇದೆ, ಇದು ಮಾಡ್ಬೋದಾ ಬೇಡವಾ ಅಂತೇಳಿ ಎಲ್ಲ ಯಾವುದೋ ಮದುವೆ ಮಾಡ್ಬೇಕು ಅಂದ್ರೆ ಎಲ್ಲ ಕೇಳ್ಕೊಂಡು ಹೋಗೋರು, ಯಾವುದೋ ಮುಹೂರ್ತ ಬೇಕು ಅಂದ್ರೆ ಕೇಳೋರು, ಆ ಥರ. ಹಾಗೆ ನಾವು ಜಾಬ್ ಚೇಂಜ್ ಮಾಡೋಕ್ಕೋಸ್ಕರ ಹೋಗಿ ಕೇಳ್ಕೊಂಡು ಹೋದ್ವಿ. ಇದೆಲ್ಲ ಇತ್ತು ಅವ್ರ ಹತ್ರ ಒಂದು ಸ್ಟೇಜಲ್ಲಿ. ಆಮೇಲೆ ಹಿ ವಾಸ್ ಆಲ್ಸೋ ಎ ಫ್ಯಾಮಿಲಿ ಮ್ಯಾನ್ ಆಫ್ ಕೋರ್ಸ್. ಬಟ್ ಆಮೇಲೆ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂದ್ರೆ ಅವರದ್ದು ಅನ್ಬಿಲೀವೇಬಲ್ ಟ್ರಾನ್ಸ್ಫಾರ್ಮೇಷನ್. ಅದು ನಮ್ಮ ಅದೃಷ್ಟ ಇರ್ಬೋದು, ನಮ್ಮ ಲೈಫ್ ಟೈಮಲ್ಲಿ ಇವ್ರದ್ದೆಲ್ಲ ಒಂದು ನಮ್ಮ ಒಡನಾಟ ಬಂತಲ್ಲ, ಅಷ್ಟೇ ನಮ್ಗೆ ಅದೇ ಅನುಗ್ರಹ, ಅದೇನೇ ನಮ್ಗೆ ಆಶೀರ್ವಾದ. ಇಲ್ಲ ಸರ್, ನಾನು ಅದಕ್ಕೆ ಇದ್ರ ಮೂಲಕ ಒಂದು ಮೆಸೇಜ್ ಥರನೂ ಎಲ್ರಿಗೂ ನಾನು ಗಮನ ಇಟ್ಟು ಕೇಳಿ ಅಂತ ಒಂದು ಹೇಳ್ತಾ ಇರ್ತೀನಿ. ಆಮೇಲೆ ಸಿಕ್ಕಂಥ ಚಾನ್ಸು, ಇದ್ದಂಥ ಕಾಲ, ದೇಶ ಕಾಲ ಧರ್ಮ ಅಂತ ಏನು ಹೇಳ್ತೀವಿ, ಈ ಟೈಮ್ ಪೀರಿಯಡಲ್ಲಿ ವಿ ಲಿವ್ಡ್. ಇವತ್ತಿಗೆ ನಾವು ಗೂಗಲಲ್ಲಿ ಹಳೇ ಗುರುಗಳು ಅವರೆಲ್ಲ ಯಾವ ಪೀರಿಯಡಲ್ಲಿ ಇದ್ರು, ಈ ಪೀರಿಯಡಿಂದ ಈ ಪೀರಿಯಡ್ ಇದ್ರು. 18th century 19th century ಬಿಗಿನಿಂಗಲ್ಲಿ ಸಾಯಿಬಾಬಾ ಇದ್ರು, 17th ಇದರಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ರು. ಮತ್ತು ಈಗ ಆ ಪುಸ್ತಕಗಳನ್ನ ಪಾರಾಯಣ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರೋ ಅದೇ ಥರ ಈಗಲೂ ಅವಧೂತಗಳಿರ್ಬೋದು, ಗುರುಗಳಿರ್ಬೋದು, ಇವ್ರದ್ದೆಲ್ಲ ಇದು ಪಾರಾಯಣನೇಪ್ಪ. ಈ ಕಥೆನ ಅವಾಗ ಬರೆಯೋರು, ಅದು ಬರೆದು ಗ್ರಂಥವಾಗಿ ಅದು ಒಂದು ಚರಿತ್ರೆಗಳಾಗಿ ಉಳ್ಕೊಂತು. ಅದನ್ನು ನಾವು ಎಷ್ಟು ಪೂಜನೆಯಿಂದ ಇದು ಮಾಡ್ತೀವೋ, ಇವತ್ತು ದೇಶ ಕಾಲ ಧರ್ಮ ಬೆಳೆದಿದೆ, ಟೈಮ್ ಆ್ಯಂಡ್ ಸ್ಪೇಸ್ ಬೆಳೆದಿರೋದ್ರಿಂದ, ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಇದೂ ಸಹ ಗುರುಚರಿತ್ರೆಯೇ. ಹೌದು, ಇದು ಥರ ಇದು ಒಂದು ಕಥೆನೇ. ಇದು ಅಂದರೆ ನಿಜವಾದ ಕಥೆಗಳನ್ನು ಅಲ್ಲಿ ಪುಸ್ತಕ ರೂಪದಲ್ಲಿ ಹೇಗಿದೆ, ಇದು ಅದೇ ಥರನೇ. ಇದಿವಾಗ ನಾವು ಹೇಳಿದ್ದೆಲ್ಲದೂ ಅಷ್ಟೇ ಸತ್ಯನೇ. ಹೌದಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫ್ ಟೈಮಲ್ಲಿ ಇಂಥ ಅವಧೂತರು ನೋಡಕ್ಕೆ ಸಿಕ್ಕತ್ತಲ್ಲ, ಅದು ನಮ್ಮ ಪುಣ್ಯ. ನನಗೆ ಅದು ಒಂಥರ ವಿಷಾದವಾದ ವಿಷಯ ಏನಂದ್ರೆ, ಪ್ರಾಯಶಃ ಇನ್ನು 50 ವರ್ಷವೋ 100 ವರ್ಷವೋ ಆದ್ಮೇಲೆ ಈ ವಿಡಿಯೋನ ಆ ಜನರೇಷನ್ ಭಕ್ತಿಯಿಂದ ನೋಡ್ತಾ ಇರ್ತಾರೆ ಅಷ್ಟೇ. ತಿರ್ಗಿ ಹಳೆ ಪುಸ್ತಕ ಇವಾಗ ಹಿಂಗ್ ಒದ್ರುಬಿಟ್ಟು ಇದು ಈ ಚರಿತ್ರೆ ಅನ್ಬಿಟ್ಟು ಓದ್ತೀವಿ ಗೊತ್ತಾ ನಾವು, ಆ ತರ ಮೋಸ್ಟ್ಲಿ 2-3 ಜನರೇಷನ್ ಅಂದ್ಮೇಲೆ ಅವ್ರು ಈ ವಿಡಿಯೋ ಎಲ್ಲ ನೋಡ್ಬಿಟ್ಟು ಅಂತಾರೇನೋ, ಇದ್ದವ್ರಿಗೆ ಇರೋ ಟೈಮಲ್ಲಿ ಅದ್ರ ಬೆಲೆ ಗೊತ್ತಾಗಲ್ವೇನೋ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಹೌದು, ಖಂಡಿತ ಹೌದು. ಅಲ್ಲಿ ಸರ್, ಬಹಳ ಖುಷಿ ಆಯ್ತು. ಮತ್ತೊಮ್ಮೆ ದಂಪತಿಗಳು ಬಂದ್ರಿ. ಹೇಳ್ತಾರಲ್ಲ, ಜಗತಃ ಪಿತಾರೋ ಒಂದೇ, ಪಾರ್ವತಿ ಪರಮೇಶ್ವರ ಅನ್ನೋ ತರ ನನ್ನ ಸ್ಟುಡಿಯೋಲಿ ಇವತ್ತು ನನಗೆ ಬಹಳ ಖುಷಿ ಆಯ್ತು. ನನಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಹಾಗೆ ಗುರುಗಳು, ಗುರು ದಂಪತಿಗಳು ಬಂದ್ರೆ ಬಹಳ ಖುಷಿ ಆಯ್ತು ಸರ್, ಬಹಳ ಸಾರ್ಥಕ ಆಯ್ತು. ಥ್ಯಾಂಕ್ ಯು. ನಾವು ಹೇಳಿದ್ರಲ್ಲಿ ಏನಾರೋ ತಪ್ಪಿದ್ರೆ ಅದರಲ್ಲಿ ನಾನು ಯಾರು ಸರ್, ನಾನು ಆ ಝೋನಲ್ಲೇ ಇಲ್ವಲ್ಲ ಸರ್. ನಿಮ್ಮ ಆ ಟೈಮ್ ಸ್ಪೇಸ್ ದೇಶ ಕಾಲ ಧರ್ಮದಲ್ಲಿ ನಾನು ಇಲ್ವೇ ಇಲ್ವಲ್ಲ. ನಾನು ಹೆಂಗ್ ಸರ್ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾವು ಹೇಳಿರೋದು, ನಮ್ಗೆ ಆದಂತ ಅನುಭವನೇ ಹೇಳಿ. ಹೌದು, ನಡೀತಾ ಇದೆಯಲ್ಲ ಇದು ಡೈರೆಕ್ಟ್ ರೆಕಾರ್ಡಿಂಗ್, ಯಾರು ಇಲ್ಲಿ ಸ್ಕ್ರಿಪ್ಟ್ ಕೊಟ್ಟಿದ್ದೀವಿ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತು ಒಂದು ವಿಶೇಷವಾದಂಥ ಪಾಡ್ಕಾಸ್ಟ್ ಸಂಚಿಕೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ.
ಎಲ್ಲರಿಗೂ ಅಷ್ಟೇ ಹೇಳ್ತಾರಲ್ಲ ಗುರುಕೃಪೆ ಅನ್ನೋದು ಹಾಗಿರುತ್ತೆ. ಅದನ್ನು ಯಾರ್ಯಾರಿಗೆ ಏನು ಸಿಗುತ್ತೋ, ಯಾರ್ಯಾರಿಗೆ ಏನು ಗ್ರಹಿಸಕ್ಕೆ ಸಾಧ್ಯನೋ, ಯಾರ್ಯಾರು ಏನು ಆರಿಸ್ಕೊಂತಾರೋ ಅದು ಮಾತ್ರ ಅಂತ. ಗುರುಗಳು ಯಾವಾಗಲೂ ಹೇಳದಂಗೆ ಸಮುದ್ರದ ಹತ್ರ ಹೋಗಿ ಕಪ್ಪೆ ಚಿಪ್ಪು ಕೇಳಬೇಡ್ರಪ್ಪ. ಸಮುದ್ರದ ದಡದಲ್ಲೇ ಇದ್ರೆ ನಿಮ್ಗೆ ಸಿಗೋದು ಒಂದು ಶಂಖ, ಒಂದು ಕಪ್ಪೆ ಚಿಪ್ಪು. ಅದಕ್ಕೆ ಖುಷಿ ಪಟ್ಬಿಟ್ರೆ ಇನ್ನೂ ಈಜ್ಕೊಂಡು ಆಳಕ್ಕೆ ಹೋದ್ರೆ ಅಷ್ಟೇ ಮುತ್ತುರತ್ನ ಸಿಗೋದು ಅಂತ. ಹಾಗೆ ನನ್ನ ಶಕ್ತಿ ಮೀರಿನೋ ಅಥವಾ ಗುರುಕೃಪೆಯಿಂದನೋ ಅಂತಹ ಮುತ್ತುರತ್ನಗಳನ್ನು ಹೆಕ್ಕಿ ಹೆಕ್ಕಿ ತಂದು ಒಂದು ಇಂಟರ್ವ್ಯೂ ಮಾಡುವಂಥ ಒಂದು ಇದನ್ನು ನಾನು ಮಾಡ್ತಾ ಇದ್ದೀನಿ. ಅದನ್ನು ನೋಡಿ ಕೃತಾರ್ಥರಾಗುವಂಥದ್ದು ನಿಮಗೂ ಬಿಟ್ಟಿದ್ದು ಅಂತ ಹೇಳ್ತಾ, ನಿಮಗೆ ಇದೇ ಥರ ನನ್ನ ವಾಹಿನಿಯ ಕಂಟೆಂಟ್ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಮಾಹಿತಿ ನಿಮ್ಮ ಥರನೇ ಬೇರೆಯವರಿಗೆ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.